ನನ್ನ ವೈಯಕ್ತಿಕ ಸ್ವಲ್ಪ ಅನುಭವ ಇಷ್ಟು ವಯಸ್ಸಲ್ಲಿ ಏನು ಹೇಳುತ್ತೆ ಅಂದರೆ, ಈ ಕುಂಡಲಿನಿ ಆ್ಯಕ್ಟಿವೇಟ್ ಅನ್ನೋದು ತುಂಬ ಡೇಂಜರಸ್ ಪ್ರೋಸೆಸ್ಸು. ಒಂದು ಜನ್ಮದಲ್ಲಿ ಆದ ಘಟನೆಯನ್ನೇ ಅರಗಿಸ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇರ್ತೀರಿ. ಇಮ್ಯಾಜಿನ್ ಮಾಡಿ, ಕುಂಡಲಿನಿ ಅವೇಕಾಯಿತು, ಸಾವಿರಾರು ಜನ್ಮದ ಶನಿಕಾಟ ಬಂದರೆ. ಅದಕ್ಕೆ ಸಾಧಕರ ಬದುಕಲ್ಲಿ ತುಂಬ ನೋವುಗಳಿರ್ತದೆ. ಸ್ವಾಮಿ ವಿವೇಕಾನಂದರ ಜೀವನವನ್ನು ತೆಗೆದು ನೋಡಿದ್ರೆ ಎಷ್ಟು ಮಹಾತ್ಮನಿಗೆ ಆರೋಗ್ಯ ಸಮಸ್ಯೆ 30ಕ್ಕೂ ಜಾಸ್ತಿ ಅಂತ ಹೇಳ್ತಾರೆ. ನಮಗೆ ಒಂದು ಶೀತ ನೆಗಡಿ ಕೆಮ್ಮು ಬಂದರೆ ನಾವು ಎದ್ದೇಳಲ್ಲ. ತಂತ್ರ ಕೆಟ್ಟದಲ್ಲ. ತಂತ್ರ ಈಸ್ ಎ ಟೆಕ್ನಿಕ್. ಈಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಅಂತಿದೆ. ಏನಲ್ಲಿ ಮಾಯಮಾಟ ಹೇಳ್ಕೊಡ್ತಾರ, ಶಾಕ್ನಿ ಡಾಕ್ನಿ ಹೇಳ್ಕೊಡ್ತಾರ. ಏನರ್ಥ ತಾಂತ್ರಿಕ? ಟೆಕ್ನಿಕಲ್ಲಿ ಅದು ಟೆಕ್ನಿಕ್ ಆ್ಯಂಡ್ ಟೆಕ್ನಾಲಜಿ ಆಲ್ವೇಸ್ ಮೇಕ್ ಲೈಫ್ ಈಸಿ. ದುರ್ಬಲನ ದೇವರು ಕಾಯೋದಿಲ್ಲ, ಮತ್ತು ಶಕ್ತಿ ಸುಮ್ಮನೆ ಸಿಗೋದಿಲ್ಲ. ದೇವ್ರನ್ನ ಪೂಜೆ ಮಾಡಿದವರೆಲ್ಲ ಒಳ್ಳೆಯವಂತಾಗಿದ್ರೆ ಭಸ್ಮಾಸುರ ಶಿವನೇ ಪೂಜೆ ಮಾಡಿದ್ದು, ರಾಮನೇ ಪೂಜೆ ಮಾಡಿದ್ದು. ಸೊ ಶಕ್ತಿ ಅನ್ನೋದು ತಪಸ್ಸಿಂದ ಬರುವಂಥದ್ದು. ಈಗ ನಾನು 50 ವರ್ಷ ತಪಸ್ಸು ಮಾಡಿರ್ಬೋದು ಲೈಫ್ ಲಾಂಗು, ಒಬ್ಬ ರಾಕ್ಷಸ 300 ವರ್ಷ ಮಾಡಿದ್ದಾನೆ. ಸೊ ಹೂ ಈಸ್ ಮೋರ್ ಪವರ್ಫುಲ್. ನೀವೊಬ್ಬರಿಗೆ ₹1 ಸಹಾಯ ಮಾಡಿಬಿಡಿ, ನೀವು ಕೆಟ್ಟವರಾಗಲ್ಲ. 10 ದಿನ ಕೊಡಿ, 1 ದಿನ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಇಮಿಡಿಯೇಟ್ ಕೆಟ್ಟವರಾಗ್ಬಿಡ್ತೀರಿ. ಇವತ್ತಿನ ಯುವ ಪೀಳಿಗೆ ಜನ್ಜಿ ತುಂಬ ಪ್ರಶ್ನೆ ಮಾಡೋ ಒಂದಿದು, ದೇವ್ರಂದ್ರೆ ಯಾರು, ಇವ್ರನ್ನ ಹೆಂಗೆ ನಂಬಬೇಕು, ಇವರು ನಮ್ಮ ಥರ ಎಲ್ಲ ಸುಮ್ಮನೆ ಹೇಳಿದನ್ನೆಲ್ಲ ಒಪ್ಕೊಂಡು ಆಮೇಲೆ ಪ್ರಯತ್ನ ಪಡ್ತಾ ಕಂಡ್ಕೊಳ್ಳಲ್ಲ. ನಂಬೇಡಿ, ಕಣ್ಣಿಗೆ ಕಾಣುವ ದೇವರು ಅಮ್ಮ ಅಪ್ಪ. ಯಾವುದು ನಮ್ಮ ಜೀವದ ಅಸ್ತಿತ್ವಕ್ಕೆ ಅದಿಲ್ಲದೆ ನಾನಿಲ್ಲ ಅಂತ ಇದೆಯಲ್ಲ, ಎಲ್ಲವೂ ದೇವರೇ. ಐ ಥಿಂಕ್ ಎಷ್ಟೆಲ್ಲ ನಾವು ಶುರು ಮಾಡಿದ್ದು ಈ ದೇವತಾ ಉಪಾಸನ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ದೇವತಾ ಉಪಾಸನ ಅಂದರೆ ಈ ದೇವತಾ ಉಪಾಸನೆ ಅದೇನು ಮಾಡ್ತಾರೆ, ಇವೆಲ್ಲ ಇದೆಲ್ಲ ಚಕ್ರಗಳು ಅವು ಇವೆಲ್ಲ ಈಗ ಹೇಳುವಂಥ ವಿಷಯಗಳಲ್ಲ. ಮತ್ತು ಅಲ್ಲಿ ಕಾಯುವ ಶಕ್ತಿಗಳಿವೆ, ಡಾಕಿನಿ ಇರ್ತವೆ. ಅದನ್ನು ನೋಡಿಬಿಟ್ರೆ 1, 2, 3 ಹೋಗ್ಬಿಡುತ್ತೆ ಜೀವ ಮೇಲ್ಗಡೆ. ನಿಮಗೆ ಕಾಣದೇ ಮೇಲೆ ಅಲ್ಲೆಲ್ಲ ಹೋದರೆ ಕಾಯುವ ದಿಕ್ಪಾಲಕರು ಎಲ್ಲ ಇರ್ತವೆ ಒಳಗೋದಾಗೆ. ಇವೆಲ್ಲ ಶಕ್ತಿಗಳು, ಶಕ್ತಿ ರೂಪಗಳು. ನೋಡಿ, ಚಕ್ರ ಕುಂಡಲಿನಿ ಅಂತಲ್ಲ, ಈ ಒಂದು ಕಡೆ ಪವರ್ ಇದೆ, ಸಂಪತ್ತಿದೆ ಅಂದರೆ ಅದನ್ನು ರೀಚ್ ಆಗೋದು ಸುಲಭ ಅಲ್ಲ. ಯಾವುದೇ ಆಗಲಿ, ಒಬ್ಬ ವ್ಯಕ್ತಿಯಲ್ಲಿ ಪವರ್ ಇದೆ, ದುಡ್ಡಿದೆ, ಹಣಕಾಸಿದೆ ಅಂದರೆ ಸುಮ್ಮನೆ ಆ ಜಾಗಕ್ಕೆ ಯಾರೂ ಹೋಗೋಕ್ಕಾಗಲ್ಲ. ಹಲವಾರು ಅವಮಾನಗಳನ್ನು, ನೋವುಗಳನ್ನು ಎಲ್ಲ ಅವನು ತಡ್ಕೊಂಡು ಅಲ್ಲಿ ಹೋಗಬೇಕು. ಯಾವುದೂ ಸುಮ್ಮನೆ ಸಿಗೋದಿಲ್ಲ. ಸೊ ಹಾಗೆ ಈ ನಮ್ಮ ಈ ಇದು ಅಷ್ಟೇ ಆ ಥರ ಸ್ಪಿರಿಚುವಲ್ ಪಾತಲ್ಲೂ ಅಷ್ಟೇ ಎಲ್ಲನೂ ಹಾಗೆ. ನೀವು ಅಲ್ಲಿಗೆ ಹೋಗೋಕೆ ಮುಂಚೆ ಇವೆಲ್ಲವನ್ನು ಎದುರಿಸ್ಕೊಂಡು ಅದಕ್ಕೆ ಎಲ್ಲ ಯಾರು ಋಷಿಗಳು ಮುನಿಗಳು ತಪಸ್ಸು ಮಾಡ್ತಾರೆ ಅಂದಾಗ ಅಡೆತಡೆಗಳು ಜಾಸ್ತಿ ಅವರಿಗೆ. ಒಂದು ಒಳ್ಳೇದು ಕೊಡೋಕ್ಕೂ ಮುಂಚೆ ಪರೀಕ್ಷೆ ಯೋಗ್ಯತೆ ಇದೆಯಾ ಅಂತ. ಎಲ್ರಿಗೂ ಫಸ್ಟ್ ರ್ಯಾಂಕ್ ಕೊಟ್ಬಿಟ್ರೆ ಅಲ್ವಾ? ಸಾರಿ, ಒಂದಷ್ಟು ಪದಗಳು ಉಪಯೋಗಿಸಿದ್ರಿ ತಾವು. ಈ ಶಾಕಿನಿ ಡಾಕಿನಿ ಇವೆಲ್ಲ ಇವತ್ತೆಲ್ಲ ಉಪೇಂದ್ರ ಅವ್ರದ್ದು ಒಂದು ಹಾಡಿಂದ ಹಿಡಿದು ಎಲ್ಲೆಲ್ಲೋ ಬಂದ್ಬಿಟ್ಟಿದೆ ಇವತ್ತು. ಮತ್ತು ನಾವು ಗೂಗಲಲ್ಲೇ ನೋಡ್ತೀವಿ, ಏನೋ ಕರ್ಣ ಪಿಶಾಚಿನಿ ಎಲ್ಲ ಶಕ್ತಿಗಳನ್ನು ನಾವು ಸಿದ್ಧ ಮಾಡಿಕೊಂಡು ಕೆಲವ್ರಿಗೆ ವಿಷನ್ಸ್ ಎಲ್ಲ ಕಾಣುತ್ತೆ ಅಂತ. ಸೊ ಈ ಸಿಲೆಬಸ್ಸನ್ನು ನಾವು ಹೇಗೆ ಇದೆ ಅದು ಆ ಥರ ಇದೆ ಅಂತ ದಾಖಲೆಗಳಿದೆ, ಅದನ್ನು ಮಾಡಿಕೊಂಡವರು ಇದ್ದಾರೆ. ಬಟ್ ಅದು ವಿದ್ಯೆ ಅಲ್ಲ, ಅವಿದ್ಯೆ. ಅದು ನಮ್ಮನ್ನು ಬಂಧಿಸ್ತದೆ. ತಂತ್ರ ಕೆಟ್ಟದಲ್ಲ. ತಂತ್ರ ಈಸ್ ಎ ಟೆಕ್ನಿಕ್. ತಂತ್ರ ಈ ದೇವತಾ ಉಪಾಸನೆ ಅನ್ನಲ್ಲ, ಇವು ತಂತ್ರವೇ. ವೈಷ್ಣವ ತಂತ್ರ ಇದೆ, ವಿಷ್ಣುವಿಗೆ ಸಂಬಂಧಪಟ್ಟ ಉಪಾಸನೆಯನ್ನು ಕೊಡುತ್ತದು. ಶೈವ ತಂತ್ರಗಳು ಆಗಮಗಳಿವೆ, ಶಿವನ ಉಪಾಸನೆಯನ್ನು ಕೊಡುತ್ತೆ. ತಂತ್ರ ಅಂದರೆ ನಿಮಗೆ ಸ್ಟ್ರೈಟವೇ ಹೇಳಬೇಕು ಅಂದರೆ ಅದು ದೇವತಾ ಉಪಾಸನೆಗೆ ಬೇಕಾದ ಮೆಥಡ್ಗಳನ್ನು ಕೊಡುತ್ತೆ, ಟೆಕ್ನಿಕ್. ಈಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಅಂತಿದೆ. ಏನಲ್ಲಿ ಮಾಯಮಾಟ ಹೇಳ್ಕೊಡ್ತಾರ, ಶಾಕ್ನಿ ಡಾಕ್ನಿ ಹೇಳ್ಕೊಡ್ತಾರ. ಏನರ್ಥ ತಾಂತ್ರಿಕ? ಟೆಕ್ನಿಕಲ್ಲಿ ಅದು ಟೆಕ್ನಿಕ್ ಆ್ಯಂಡ್ ಟೆಕ್ನಾಲಜಿ ಆಲ್ವೇಸ್ ಮೇಕ್ ಲೈಫ್ ಈಸಿ. ಹೇಗೆ ನಾವೆಲ್ಲ ಟೆಕ್ನಿಕ್ಸು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇಲ್ಲಿ ಇದು ಮಾಡ್ತೀವಿ, ಹಂಗೆ ಅಲ್ಲಿಗೆ ಹೌದು ತಂತ್ರ. ಅಲ್ಲಿಗೆ ಹೋಗೋ ಹಲವಾರು ಶಕ್ತಿಗಳು ಕೆಳಮುಖವಾಗಿವೆ, ಹಲವಾರು ಶಕ್ತಿಗಳು ಮೇಲ್ಮುಖವಾಗಿವೆ. ಈಗ ನಿಮಗೆ ಇಲ್ಲಿ ತುಂಬ ಥರ ಜನರು ನೀವು ನೋಡ್ತೀರಿ. ಕೆಲವರು ನೀವು ಕರೆದ್ರೂ ಬರೋಲ್ಲ, ನೀವು ಫಾಲೋಅಪ್ ಮಾಡಬೇಕಾಗತ್ತೆ. ಇನ್ನು ನೀವು ಕರೆಯೋದೇ ಬೇಕಾಗಿಲ್ಲ, ಇನ್ಫ್ಲುಯೆನ್ಸ್ ಮಾಡಿ ನಮ್ಮನ್ನು ಕೂತ್ಕೊಳ್ತೀನಿ ಅಂತ ಫೋನ್ ಮಾಡೋರು ಇರ್ತಾರೆ. ಎಲ್ಲ ಥರ ಇರ್ತವೆ. ಸರಿ, ಉನ್ನತ ಮಟ್ಟವಾದ ದೇವತೆಗಳು ವ್ಯಕ್ತಿತ್ವಗಳು ಯಾವ ಥರ ಅಂದರೆ ನೀವು ಬೆನ್ನತ್ತಬೇಕಾಗತ್ತೆ, ಸುಮ್ಮನೆ ಸಿಗೋದಿಲ್ಲ. ಇವುಗಳು ಹೇಗೆ ಅಂದರೆ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಕಾಯ್ತಾ ಇರ್ತವೆ ಕೆಲವು ಶಕ್ತಿಗಳು ಕೆಳಮುಖವಾದವು. ಅವು ಏನು ಮಾಡುತ್ತೆ, ಇನ್ಸ್ಟೆಂಟಾಗಿ ನಿಂಗೆ ಏನು ಬೇಕಲ್ಲ ಕೊಡ್ತದೆ.
ನನಗೆ ಮುಂದಿನ ಪ್ರಶ್ನೆ, ಈ ಶಕ್ತಿನಲ್ಲಿ ಕೆಳಮುಖ ಮೇಲ್ಮುಖ ಈ ಡಿವೈಡ್ ಆಗಿದೆ ಹೇಗೆ? ಕೆಳಮುಖ ಮೇಲ್ಮುಖ ಅಂದರೆ ಯಾವುದು ನಮ್ಮ ಮುಕ್ತಿಗೆ ಕಾರಣ ಆಗುತ್ತೆ ಮೇಲ್ಮುಖ, ಯಾವುದು ನಮ್ಮನ್ನು ಬಂಧಿಸುತ್ತೆ ಅದು ಕೆಳಮುಖ. ಯಾವುದು ಫ್ರೀ ಅಲ್ಲ. ಈಗ SBI ಬ್ಯಾಂಕಲ್ಲಿ ಹೋಗಿ ಲೋನ್ ತೊಗೊಳ್ಳೋದಕ್ಕೂ, ನಿಮ್ಮ ಅಪ್ಪನ ಹತ್ರ ದುಡ್ಡು ತೊಗೊಳ್ಳೋದಕ್ಕೂ, ಅಮ್ಮನ ಹತ್ರ ದುಡ್ಡು ತೊಗೊಳ್ಳೋದಕ್ಕೂ, ಈ ಚೈನೀಸ್ ಆ್ಯಪಲ್ಲಿ ದುಡ್ಡು ತೊಗೊಳ್ಳೋದಕ್ಕೆ ವ್ಯತ್ಯಾಸ ಇಲ್ವಾ? ಸೊ ಪವರ್ ಇದೆಯಲ್ಲ, ಬೇಕೇ ಬೇಕು ಮನುಷ್ಯನಿಗೆ. ನೀವು ಈಗ ಒಳ್ಳೆಯತನ ಬೇರೆ, ಪವರ್ಫುಲ್ ಬೇರೆ. ದುರ್ಬಲನ ದೇವರು ಕಾಯೋದಿಲ್ಲ, ಮತ್ತು ಶಕ್ತಿ ಸುಮ್ಮನೆ ಸಿಗೋದಿಲ್ಲ. ದೇವ್ರನ್ನ ಪೂಜೆ ಮಾಡಿದವರೆಲ್ಲ ಒಳ್ಳೆಯವಂತಾಗಿದ್ರೆ ಭಸ್ಮಾಸುರ ಶಿವನೇ ಪೂಜೆ ಮಾಡಿದ್ದು, ರಾಮನೇ ಪೂಜೆ ಮಾಡಿದ್ದು. ಸೊ ಶಕ್ತಿ ಅನ್ನೋದು ತಪಸ್ಸಿಂದ ಬರುವಂಥದ್ದು, ಸುಮ್ಮನೆ ಬರೋದಲ್ಲ. ಈಗ ನಾನು 50 ವರ್ಷ ತಪಸ್ಸು ಮಾಡಿರ್ಬೋದು ಲೈಫ್ ಲಾಂಗು, ಒಬ್ಬ ರಾಕ್ಷಸ 300 ವರ್ಷ ಮಾಡಿದ್ದಾನೆ. ಸೊ ಹೂ ಈಸ್ ಮೋರ್ ಪವರ್ಫುಲ್. ಅಲ್ಲಿ ಪವರ್ ಮ್ಯಾಟ್ರ್ ಆಗುತ್ತೆ. ಮೇಲೆ ಕೂತವನಿಗೆ ಅದು ಪ್ರಕೃತಿಯ ನಿಯಮಗಳೇ ಬೇರೆ. ಈಗ ನಮ್ಮಲ್ಲಿ ಕೇಳ್ತಾರೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಅಂತ. ಒಳ್ಳೆಯವ್ರಿಗೆ ಕಷ್ಟ ಅಲ್ಲ, ದುರ್ಬಲರಿಗೆ ಕಷ್ಟ ಬರೋದು. ಒಳ್ಳೆಯತನ ಬೇರೆ, ದೌರ್ಬಲ್ಯ ಬೇರೆ. ದುರ್ಬಲರು ಅಂದರೆ ಈಗ ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ನಾವು ತನ್ನನ್ನು ಕಾಪಾಡಿಕೊಳ್ಳೋದಿಲ್ಲ, ತನ್ನ ಮಾತೃಭೂಮಿಯನ್ನು ಕಾಪಾಡಿಕೊಳ್ಳೋದು, ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋದಿಲ್ಲ, ದೌರ್ಬಲ್ಯ. ಈಗ ಪ್ರಾಮಾಣಿಕವಾಗಿ ಹೇಳಿ, ನೀವು ನನ್ನನ್ನು ನಿನ್ನಿಂದ ಸಮಾಜ ಹಾಳಾಯಿತು, ನೀನು ಭಯೋತ್ಪಾದಕ ಅಂತ ಕರೆದೆ ಅಂತ ನೀವು ಕರಿತೀರ ಅಂದ್ಕೊಳ್ಳಿ. ನಾಳೆ ಬೆಳಗ್ಗೆ ಬಂದು ನಿಮ್ಮ ತಲೆ ಮೇಲೆ ಬಾಂಬ್ ಹಾಕಿ ಹೋದರೆ ಯಾರಿಗಾದ್ರೂ ಎದೆಗಾರಿಕೆ ಇದೆಯಾ ಅವನನ್ನು ಭಯೋತ್ಪಾದಕ ನಾಳೆ ಕರೀಲಿಕ್ಕೆ? ಎಷ್ಟು ಜನ ಕರೀತಾರೆ ಧೈರ್ಯವಾಗಿ? ಕಾಮನ್ ಮ್ಯಾನು ಕರೆಯಲ್ಲ. ನನ್ನ ಕರೆದ್ರಿ, ನೀನು ಭಯೋತ್ಪಾದಕ, ನಿನ್ನಿಂದ ದೇಶ ಹಾಳಾಯಿತು, ಸಂಸ್ಕೃತಿ ಹಾಳಾಯಿತು ಅಂತ ಕರಿತೀರಿ ಅಂದ್ಕೊಳ್ಳಿ. ನಾನು ಏನು ಮಾಡಲ್ಲ, ಹೋಗಲಿ ಬಿಡಪ್ಪ ಅಂದರೆ ನಿಮ್ಮ ಜೊತೆ ಸೇರ್ಕೊಂಡು 10 ಜನ ಕರೀತಾರೆ ಸೇರ್ಕೊಂಡು ನನ್ನನ್ನು. ಈಗ ನೀವು ಕುರಿನ ಕಡಿತೀರಾ, ಮೇಕೆನ ಕಡಿತೀರಾ, ದೇವ್ರಿಗೆ ಬಲಿ ಕೊಡ್ತಿರೋದಾ? ಯಾಕೆ ಸಿಂಹನ ಕೊಡಲ್ಲ, ಕರಡಿನ ಕೊಡಲ್ಲ? ಯಾಕೆ ಕೊಡಲ್ಲ? ಯಾಕಂದ್ರೆ ಅದು ಅಷ್ಟೊಂದು ಶಕ್ತಿ ತೊಂದರೆ ಇದೆ. ಮಾಡ್ತಾರೆ ನಿಮಗೆ. ಹತ್ರ ಹೋಗಕ್ಕೆ ಇವ್ರಿಗೆ ಶಕ್ತಿ ಇರಲ್ವಲ್ಲ. ಪಾಪ ಮೇಕೆ ಅಪ್ಪ ಅಮ್ಮ ಅಂದ್ಕೊಂಡು ನಿಮ್ಮಿಂದ ತಿರುಗ್ತದೆ, ನೀವು ಕೊಟ್ಟಿದ್ದು ಊಟ ಮಾಡ್ತದೆ, ಇವು ನಮ್ಮ ಮನೆಯವರು, ನಾನು ಸಾಕದ ಅಮ್ಮ ಅಪ್ಪ ಅಂತ ಅಂದ್ಕೊಳ್ತದೆ, ಯಾಕಂದ್ರೆ ಕಡಿತೀರಿ. ಮನುಷ್ಯ ಇರೋದೇ ಹಾಗೆ. ಅದು ದೌರ್ಬಲ್ಯ, ಕಡಿಸ್ಕೊಳ್ಳೋದು ದೌರ್ಬಲ್ಯ. ಅದೇ ವಿಷಯ ಜಂತುಗಳಿಗೆ ಪೂಜೆ ಮಾಡ್ತೀವಿ, ದೂರ ಬಿಟ್ಬಿಡ್ತೀವಿ, ಅದರಿಂದ ದೂರ ಇರ್ತೀವಿ ನಾವು. ಏನು ಗೊತ್ತಾ, ಒಳ್ಳೆಯತನ ಬೇರೆ, ದೌರ್ಬಲ್ಯ ಬೇರೆ. ಎಲ್ಲಿಯೂ ನಮ್ಮ ಸಂಸ್ಕೃತಿ ನೀನು ದುರ್ಬಲನಾಗಿರು ಅಂತ ಹೇಳೇ ಇಲ್ಲ. ನಾವು ಇದೆಲ್ಲ ಪಾಶ್ಚಾತ್ಯರ ಇಂಟರ್ಪ್ರಿಟೇಷನ್ ಅಂತ ಅನಿಸುತ್ತೆ. ಸೊ 2025ನಲ್ಲಿ ನಾನು ಈಗ ದೌರ್ಬಲ್ಯವಿಲ್ಲದೆ ಬದುಕೋದು ಅಂದರೆ ಇವೆಲ್ಲ ನನ್ನ ಸತ್ಯಕ್ಕೆ ನಾನು ಹುಡ್ಕೊಂಡು ನನ್ನ ನಿಯತ್ತನ್ನು ನಾನು ಕಾಪಾಡಿಕೊಂಡು ಇರೋದು. ಎಲ್ಲ ಕಾಲದಲ್ಲೂ ಅದೇ ಮನುಷ್ಯರೇ. ಆಗ ನೋಕಿಯಾ ಇದ್ದಾಗ ನೋಕಿಯಾ ಪ್ರೆಸ್ಟೀಜ್ ಸಿಂಬಲ್, ಈಗ ಐಫೋನು, ಈಗ ಸ್ಯಾಮ್ಸಂಗು, ಈಗ ಇದಿತ್ತು, ಹಾಗೆ ಇದಿರಲಿಲ್ಲ. ಅದೇ ಪ್ರಪಂಚವೇ, ಇಷ್ಟೇ ವಿಷಯ. ನನ್ನನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ನನಗೆ ಶಕ್ತಿವಂತ, ಯಾರು ನಿನ್ನ ತಂಟೆಗೆ ಬರಲ್ಲ. ನೀನು ದುರ್ಬಲನಾ, ನೀವು ಒಳ್ಳೆಯವನ ಅಂತ ಕೊಡಲ್ಲ, ತೊಂದರೆ ಕೊಡ್ತಾರೆ. ಒಳ್ಳೆಯತನ ಬೇರೆ, ದೌರ್ಬಲ್ಯ ಬೇರೆ. ಸೊ ಶಕ್ತಿ ಬೇಕು ನಮಗೆ. ಶಕ್ತಿ ಇಲ್ಲದೆ ಲೈಫಲ್ಲಿ ಏನೂ ಆಗೋದಿಲ್ಲ. ಈಗ ನೀವು ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀರಾ, ಇದು ಎಲ್ರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರಲ್ಲಿ ತುಂಬ ಶಕ್ತಿಗಳು ಬೇಕು. ಟೀಮ್ ವರ್ಕ್ ಬೇಕು, ಕರೆಂಟ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಬೇಕು. 1 ದಿನ 2 ದಿನ ಅಲ್ವಾ? ಈ ತಾಯಿ ನೋವಿರುತ್ತೆ, ಹೊಟ್ಟೆ ನೋವಿರುತ್ತೆ, ಏನೋ ಕಿರಿಕಿರಿ ಆಗಿರುತ್ತೆ. ಬಟ್ ಇಲ್ಲಿ ಬೇಕಾದ್ರೆ ನಗಾಡ್ತಾ ಕೂತಿರ್ಬೇಕು. ಕನ್ಸಿಸ್ಟೆನ್ಸಿ ಬೇಕು, ಕೇಳಬೇಕು ಅಲ್ವಾ? ಕರೆಸಬೇಕು, ಒಳ್ಳೇದು ಮಾಡಿ ಬಯಸ್ಕೋಬೇಕು, ಎಲ್ಲ ಎಲ್ಲ ಇರ್ತದೆ. ಬೇಕಾದ್ರೆ ನೋಡಿ, ನೀವೊಬ್ಬರಿಗೆ ₹1 ಸಹಾಯ ಮಾಡಿಬಿಡಿ, ನೀವು ಕೆಟ್ಟವರಾಗಲ್ಲ. 10 ದಿನ ಕೊಡಿ, 1 ದಿನ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಇಮಿಡಿಯೇಟ್ ಕೆಟ್ಟವರಾಗ್ಬಿಡ್ತೀರಿ. ಇದು ಮನುಷ್ಯನ ಈ ಮನಸ್ಸಿದೆಯಲ್ಲ, ತುಂಬ ವಿಚಿತ್ರವಾದ. ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹೆಂಗೆ ಬೇಕು. ಇವತ್ತು ನಿಮ್ಮನ್ನು ದೇವತೆ ಅಂತ ಹೊಗಳಿದ ನಾಳೆಗೆ ನಿಮ್ಮಿಂದನೇ ಲೈಫ್ ಹಾಳಾಯಿತು ಅಂತ ಹೇಳಿಸ್ಕೊಳ್ಲಿಕ್ಕೆ 2 ಕ್ಷಣ ಬೇಕಿಲ್ಲ. 2 ಕ್ಷಣ ಬೇಕಿಲ್ಲ. ಎಲ್ಲಿವರೆಗೂ ಪವರ್ಫುಲ್ ಆಗಿರ್ತೀರಿ, ಯಾರು ಕನಿಷ್ಠ ಪಕ್ಷ ಮುಂದೆ ಆದರೂ ಮಾತಾಡೋದಿಲ್ಲ. ಇವತ್ತು ಟ್ರೋಲ್ ಮಾಡ್ತಿರ್ತಾರಲ್ಲ ಕೂತ್ಕೊಂಡು, ಅವು ಹಿಂಗೆ ಇವ್ನು ಹಿಂಗೆ ಅಂತ ವಾಟ್ಸಪ್ ಸ್ಟೇಟಸ್ ಹಾಕೊಂತಿರ್ತೀರಿ. ಮುಂದೆ ಬಂದರೆ ನಮಸ್ತೆ ಸರ್, ನೀವು ಒಳ್ಳೆಯವರು ಅಂತಲ್ಲ, ನಿಮಗೆ ತೊಂದರೆ ಮಾಡಿದ್ರೆ ನಂಗೆ ತೊಂದರೆ ಆಗುತ್ತೆ ಅನ್ನುವ ಒಂದು ಭಯ ಅದಿರಬೇಕು.
ಹಾಗೆ ಒಳ್ಳೆಯತನಕ್ಕೆ ಅದೇ ನಾನು ನಿಮಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದೆ ನಿಮಗೆ, ಒಬ್ಬ ಸನ್ಯಾಸಿಯ ಶಾಂತಿ ಅಹಿಂಸೆಯೇ ಬೇರೆ, ಸಮಾಜವನ್ನು ಒಪ್ಪಿಕೊಂಡಿರುವವನಿಗೆ ಶಾಂತಿಯ ಅಹಿಂಸೆಯೇ ಬೇರೆ, ಸಾತ್ವಿಕ ಜನರ ಮಧ್ಯೆ ಬದುಕುವ ವ್ಯಕ್ತಿಯ ಶಾಂತಿಯ ಅಹಿಂಸೆಯೇ ಬೇರೆ, ಗಡಿಯಲ್ಲಿ ಹೋರಾಟ ಮಾಡುವ ಯೋಧನ ಶಾಂತಿ ಅಹಿಂಸೆಯೇ ಬೇರೆ. ಹೀಗೆ ಶಕ್ತಿ ಬೇಕು, ಶಕ್ತಿ ಬಿಟ್ಟು ಸಿಗೋದಿಲ್ಲ ಅಲ್ವಾ? ಆ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ತಂತ್ರ ಹಲವು ಮಾರ್ಗಗಳನ್ನು ಕೊಡ್ತವೆ. ಕೆಲವು ನಮ್ಮನ್ನು ಮುಕ್ತಿ ಕಡೆ ಕೊಂಡೋಗ್ತದೆ, ಇಲ್ಲಿಯೂ ಚೆನ್ನಾಗಿ ಬದುಕ್ತೀವಿ, ನಾಳೆಯೂ ಚೆನ್ನಾಗಿ ಬದುಕ್ತೀವಿ, ಮುಂದಿನ ಜನ್ಮವೂ ಚೆನ್ನಾಗಿ ಬದುಕ್ತೀವಿ, ಬದುಕಿಲ್ಲದ ಪರಿಸ್ಥಿತಿಗೂ ನಾವು ಹೋಗ್ತೀವಿ ಒಂದು ದಿವಸ. ಅದು ಸಾತ್ವಿಕವಾದ ಮಾರ್ಗ. ಅಲ್ಲಿ ಕ್ವಿಕ್ ಫಿಕ್ಸ್ ಇರೋದಿಲ್ಲ. ಅಲ್ಲಿ ಬರುವ ಸಿದ್ಧಿಗಳನ್ನು ಯಾವತ್ತೂ ನಾವು ತೋರಿಸೋದಿಲ್ಲ, ಹೈಡ್ ಮಾಡ್ತೀವಿ. ಯಾಕೆಂದರೆ ಅದಕ್ಕಾಗಿ ನಮ್ಮ ಹತ್ರ ಬರೋರು ಬೇಡ ಅಂತ. ಈಗ ನೀವು ಈ ಲೈಟಿಗೆ ಬರಲಿಕ್ಕೆ ಮುಂಚೆ ನಿಮ್ಮನ್ನು 3 ಜನ ಭೇಟಿಯಾಗಿರ್ಬೋದು ಲೈಫಲ್ಲಿ. ಆಗ ಬಂದವರು ನಿಮಗಾಗಿ ಮಾತ್ರ ಬಂದವರು. ಇನ್ನೊಂದ್ಸತಿ ಹೇಳಿ. ನೀವು ಈ ಲೈಟು, ಈ ಫೋಟೋ, ಈ ಕ್ಯಾಮ್ರಾ, ಈ ಸೋಷಿಯಲ್ ಫಿಗರು ಇವೆಲ್ಲ ಪ್ರಸಿದ್ಧಿ ಆಗಲಿಕ್ಕೆ ಮುಂಚೆ ಏನೂ ಅಲ್ಲದೆ ಸುಮ್ಮನೆ ರ್ಯಾಪಿಡ್ ರಶ್ಮಿ ಇಷ್ಟೇ ಇದ್ರಿ. ಬರೀ ಇದ್ದಾಗ ನಿಮ್ಮ ಹತ್ರ ಒಬ್ಬರೇ ಇಬ್ಬರೇ ಬಂದಿರ್ಬೋದು. ಅವರು ನಿಮಗಾಗಿ ಬಂದವರು, ಕೇವಲ ನಿಮಗಾಗಿ ಬಂದವರು. ಬೆಳೀತಾ ಬೆಳೀತಾ ಕೋಟಿ ಜನ ಬಂದರೂ ನಮಗಾಗಿ ಬರ್ತಾರಾ ಅಥವಾ ನಮ್ಮ ಹತ್ರ ಏನೋ ಒಂದು ವಿಷಯವನ್ನು ನೋಡ್ಕೊಂಡು ಬರ್ತಾರಾ, ನಮ್ಮಲ್ಲಿರುವ ಸಿದ್ಧಿಗೋಸ್ಕರ ಬರ್ತಾರಾ ಅನ್ನೋದು. ಸೊ ಯಾವುದನ್ನು ಅಟ್ರ್ಯಾಕ್ಟ್ ಮಾಡಬೇಕು ನೀವು? ಈಗ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ, ಒಂದು ಚಿಟ್ಟೆಗಳಿರುವ ಉದ್ಯಾನವನ ಮಾಡಬೇಕು ಅಂತ. ಚಿಟ್ಟೆ ಕಟ್ಟಕ್ಕಾಗ್ತದ? ಏನು ಮಾಡ್ತೀರಾಗ? ಒಳ್ಳೆ ಉದ್ಯಾನವನ ಬೆಳೆಸಿದ್ರೆ ಚಿಟ್ಟೆ ಆಕರ್ಷಣೆ ಆಗುವಂತಹ ಹೂಗಳನ್ನು, ಸಸ್ಯ ಪ್ರಭೇದಗಳನ್ನು ತಂದು ನಾವು ನೆಟ್ಟು ಪೋಷಣೆ ಮಾಡಿದರೆ ಚಿಟ್ಟೆ ಬರ್ತದೆ. ಹಂದಿ ಬರಬೇಕು ಅಂದರೆ ಗಲೀಜಿರಬೇಕು, ಆಗ ಹಂದಿ ಬರ್ತದೆ. ಹಾಗೆ ನಿಮ್ಮ ಸುತ್ತಮುತ್ತ ಜನ ಎಂಥವರು ಬರಬೇಕು ಅನ್ನೋದು ನಿಶ್ಚಯ ಮಾಡಿಕೊಳ್ಬೇಕು. ನೀವು ಮಾಡ್ಕೋಬೇಕು ಅದನ್ನು. ಇಲ್ಲದೇ ಇರೋ ಚಿನ್ನ ತೋರಿಸಿ, ಇಲ್ಲದೇ ಇರೋ ಶಕ್ತಿಯನ್ನು ತೋರಿಸಿ, ಇಲ್ಲದೇ ಆಡಂಬರ ತೋರಿಸಿದ್ರೆ ಅದಕ್ಕೋಸ್ಕರ ಬರೋದು, ನಿಮಗೋಸ್ಕರ ಬರೋದಲ್ಲ. ಸೋಟ್ರು. ಮತ್ತು ಈ ಸಿದ್ಧಿಗಳೇನಿದೆಯಲ್ಲ ಸಾತ್ವಿಕ ಮಾರ್ಗದಲ್ಲಿ ಯಾವತ್ತೂ ಡಿಸ್ಪ್ಲೇ ಮಾಡಲ್ಲ, ಹೇಳೋದು ಇಲ್ಲ. ನೋಡಿದವ್ರು ಹೇಳ್ತಾ ಇರ್ತಾರೆ, ನಿಮ್ಮ ಹತ್ರ ಏನೋ ಒಂದು ಶಕ್ತಿ ಇದೆ, ಏನೋ ಇದೆ, ನಿಮಗೇನು ಗೊತ್ತು ಹೇಳಿ ಅಂತ. ಗೊತ್ತಿಲ್ಲ ನಗಾಡ್ಕೊಂಡು ಹೋಗ್ತಾರೆ ಅವರು. ಈಗ ಎಷ್ಟೋ ಜನ ನೋಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮೀ. ಈಗ ಕೇಳಿದ ತಕ್ಷಣ ಇವಾಗ ನನಗೊಂದು ಪ್ರಶ್ನೆ ಬರುತ್ತಪ್ಪ, ಹಾಗಿದ್ರೆ ಈ ಜನ್ಮದಲ್ಲಿ ನನ್ನ ಸಿದ್ಧಿ ಏನು, ನಾನು ಬದುಕಿರೋ ಉದ್ದೇಶ ಏನು, ನಾನು ಏನನ್ನ ಸಿದ್ಧಿ ಮಾಡ್ಕೊಂಡಿದ್ದೀನಿ? ಸಿದ್ಧಿನೇ ಈ ಪ್ಲೇಸಲ್ಲಿ ಇರೋದೇ ಒಂದು ಸಿದ್ಧಿ, ಅದು ಮಾಸ್ಟ್ರಿ. ಸಿದ್ಧಿ ಅನ್ನೋದು ಮಾಸ್ಟ್ರಿ ಅಷ್ಟೇ. ಅದು ಅವರವರೇ ಕಂಡ್ಕೊಳ್ತಾ ಹೋಗ್ಬೇಕು, ಯಾವ ಜಾಗದಲ್ಲಿ ನನ್ನ ಮಾಸ್ಟ್ರಿ ಇದೆ. ಹೌದು, ಅದನ್ನು ಉಪಯೋಗಿಸ್ಕೊಂಡು ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ. ಲೈಫ್ ಪರ್ಪಸ್ ಏನು ಅಂತ. ಇಲ್ಲಿ ಚೆನ್ನಾಗಿ ಬದುಕೋದಾ, ನಾಳೆನೂ ಚೆನ್ನಾಗಿ ಬದುಕಬೇಕಾ, ಅಥವಾ ಹಾಗೆ. ನಮ್ಮಲ್ಲಿ ಶಿವ, ವಿಷ್ಣು, ಗಣಪತಿ, ಶಕ್ತಿ, ಸೂರ್ಯ ಇವುಗಳನ್ನು ಪಂಚಾಯತನ ಪೂಜೆ ಅಂತೆಲ್ಲ ಮಾಡ್ತಾರೆ. ಪ್ರಾಚೀನವಾದ ಸಾತ್ವಿಕವಾದ ಮಾರ್ಗಗಳು. ಅರ್ಥ ಆಗ್ತಾಯಿದೆಯಾ? ಇವೆಲ್ಲ ಮುಕ್ತಿಗೆ ಬೇಕಾದ ಸೋಪಾನಗಳು. ಅದೇನು ಅಂತ ಇನ್ನೊಂದು ಸರಿ ಯಾವ ಥರ ಮಾತಾಡೋಣ. ಯಾಕೆ ಡೈವರ್ಸಿಟಿ, ಯಾವುದು ಶ್ರೇಷ್ಠ, ಇವೆಲ್ಲದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡೋಣ. ಬಟ್ ಇವು ದೇವತಾ ಉಪಾಸನೆಗಳು. ಅದಕ್ಕೆ ಆವರಣ ದೇವತೆ, ಪರಿವಾರ ದೇವತೆಗಳು, ಅದಕ್ಕೆ ಚರ್ಯೆ ಅಂತ ಕರೀತಾರೆ. ಹೆಂಗೆ ಬದುಕಬೇಕು, ಏನು ಊಟ ಮಾಡಬೇಕು, ನೈವೇದ್ಯ ನೀಡಬೇಕು, ಇವೆಲ್ಲ ಪ್ರತಿಯೊಂದು ಪರಂಪರೆಯದು ಆಗಮದ್ದು ಬೇರೆ ಬೇರೆಯೇ ಆಗಿರ್ತದೆ. ಅದಕ್ಕೆ ಬೇಕಾದ ದೇವಾಲಯಗಳು ಎಲ್ಲ ಯಾಕೆ ಮಾಡ್ತಾರೆ, ಇವೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ನಿಮಗೆ ತಂತ್ರ, ಆಗಮ ಇವುಗಳೆಲ್ಲ ಸಿಗ್ತದೆ. ಇವೆಲ್ಲ ವಿಷಯಗಳು ಎಲ್ಲ ಸಿಗ್ತದೆ. ಇವು ಇದೆಯಲ್ಲ ಕೆಳಗಿಂದು ಕರ್ಣಪಿಶಾಚಿ ಅವು ಇವೆಲ್ಲ, ನೀವು SBI ಬ್ಯಾಂಕಲ್ಲಿ ಹೋಗಿ ಲೋನ್ ತೊಗೊಳ್ಳೋದು ತುಂಬ ಕಷ್ಟ. ತುಂಬ ಡಾಕ್ಯುಮೆಂಟೇಷನ್ನು, ವೆರಿಫಿಕೇಷನ್ನು. ಅದಕ್ಕೂ ಕೂಡ ನೀವು ಹೋಗಿ ಒಂದು ಏನು ಹೇಳ್ತೀವಿ, ಒಂದು ಮದ್ಯಪಾನದ ಪಾರ್ಟಿ ಮಾಡೋಕ್ಕೆ ಅಮ್ಮನ ಹತ್ರ ದುಡ್ಡು ತೊಗೊಳ್ಳೋದು ಇನ್ನೂ ಕಷ್ಟ. ಎಲಿಜಿಬಿಲಿಟಿ ಇದ್ದರೆ ಅಟ್ಲೀಸ್ಟ್ ಬ್ಯಾಂಕವ್ರು ಕೊಡ್ಬೋದು ಪರ್ಸನಲ್ ಲೋನು ಅಲ್ವಾ. ಮಾದಕ ವ್ಯಸನಕ್ಕೆ ನಮ್ಮ ಕೆಳ ಬೀಳುವಿಕೆ ಏನಿದೆ, ಡೌನ್ಫಾಲಿಗೆ ಬ್ಯಾಂಕ್ ಆದರೂ ನಿಮ್ಗೆ ನೋಡಿ ಕೊಡ್ಬೋದು. ಅದನ್ನು ನೀವು ಏನಕ್ಕಾದ್ರೂ ರೇವ್ ಪಾರ್ಟಿ ಅದಕ್ಕೆ ಯೂಸ್ ಮಾಡ್ಬೋದು. ಅಮ್ಮ ಕ್ಯಾಪಾಲ ಕುಡಿತಾಳೆ, ಕೊಡಲ್ಲ. ಅದೇ ಚೈನೀಸ್ ಆ್ಯಪ್ಗೆ ಹೋಗಿ ಇಮಿಡಿಯೇಟ್ ಕೊಟ್ಬಿಡ್ತಾರೆ.
ಯಾಕೆ ಅವ್ರಿಗೆ ಬೇಕಾಗಿರೋದು ಸಾಲಗಾರರು ಇಮಿಡಿಯೇಟಾಗಿ ಇಮಿಡಿಯೇಟ್ ಸಿಗುತ್ತೆ, ದುಡ್ಡು ಇಮಿಡಿಯೇಟ್ ಸಿಗುತ್ತೆ. 10 ರೂಪಾಯಿ ಕೊಟ್ಟರೆ ಅವರು 1 ಲಕ್ಷ ತನಕ ವಾಪಸ್ ತೊಗೊಳೋದಂಗೆ ಬಿಡಲ್ಲ. ಬಂಧಿಸ್ತಾರೆ. ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ, ಅದ್ರ ಮೇಲೆ ನಿಮ್ಮ ಮೊಬೈಲ್ ಹ್ಯಾಕ್ ಮಾಡಿ, ಅದ್ರದ್ದು ಡಾಟಾ ತೆಗೆದು ಅದನ್ನು ಡಾಟಾ ಪ್ರೈವೇಸಿ ಬ್ರೀಚ್ ಮಾಡಿ, ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ, ಇವೆಲ್ಲ ಆಗುತ್ತೆ. ಈಗ ಆಗ್ತಾ ಇದೆ ಇವೆಲ್ಲ. ಹಂಗಿದ್ರೆ ಇದು ಆಧ್ಯಾತ್ಮದ ಒಂದು ಇವೆಲ್ಲ ಏನಿದೆ ಬೇಗ ಸಿಗತ್ತೆ ಅಂತ ಹೇಳ್ತೀವಲ್ಲ, ಇವೆಲ್ಲ ಯಾವುದು ಸಿದ್ಧಿಗಳು. ಈಗ ನಾವೆಲ್ಲ ಇದ್ದೀವಿ ಸಾಧನಾ ಮಾರ್ಗದಲ್ಲಿ, ನಮಗೆ ಬರೋದಿಲ್ಲ ಅಂತಲ್ಲ ಕೆಲವು ವಿಷಯಗಳು. ಜನ ಕೇಳ್ತಿರ್ತಾರೆ, ನಾವು ಹೇಳೋದಿಲ್ಲ, ಗೊತ್ತಿಲ್ಲ, ಸುಮ್ಮನೆ ಮುಂದೆ ಹೋಗ್ತೀವಿ. ನಾವು ಭೇಟಿನೇ ಆಗಲ್ಲ, ಹೇಳಿದೆ 6 ಇಯರ್ಸಿಂದ ಭೇಟಿ ಆಗಲ್ಲ ಜನರನ್ನ ಅಂತ. ಭೇಟಿ ಆಗಲ್ಲ, ತುಂಬ ಕಡಿಮೆ. ಭೇಟಿ ಆದರೆ ನಮ್ಮ ವಿದ್ಯಾರ್ಥಿಗಳನ್ನ ಮಾತ್ರ, ಅದು 3 ತಿಂಗಳಿಗೊಂದು ಸರಿ ಈ ಥರ ಎಲ್ಲ ಭೇಟಿ ಆಗೋದು. ಅದು ಅಧ್ಯಯನಕ್ಕೆ ಬಂದರೆ ಮಾತ್ರ. ಹೀಗೆಲ್ಲ ವಿಷಯ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದು ಕ್ರೀಮ್ ಮಾತ್ರ. ಒಳಗಿನ ವಿಷಯಗಳು ಸೋಷಿಯಲ್ ಮೀಡಿಯಾಗೆ ಹೋಗೋದೇ ಇಲ್ಲ. ಎಷ್ಟೋ ವಿಷಯಗಳು 90% ಹೊರಗೆ ಹೋಗೋದಿಲ್ಲ. ತುಂಬ ಜನ ಸಾಧಕರು ಆ ಥರ ನೋಡಿದ್ದೀನಿ ನಾನು ಭೇಟಿನೂ ಆಗಿದ್ದೀನಿ ಆ ಥರ. ತುಂಬ ಜನ ಸಾಧಕರು ಇವತ್ತು ಇದ್ದಾರೆ. ಈ ಥರದವ್ರನ್ನೆಲ್ಲ ಹೋಲಿಸ್ಕೊಂಡು ಸಿದ್ಧಿ ಮಾಡ್ಕೊಂಡಿರೋರು ಅಲ್ಲ, ಸಾತ್ವಿಕ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ, ಅಥವಾ ತಂತ್ರ ಸಾಧನೆಯಲ್ಲಿ, ಅಥವಾ ಈ ದೇವತಾ, ಶಾಸ್ತ್ರೀಯವಾದ ದೇವತಾ, ಅವರು ಮಾತಾಡೋದಿಲ್ಲ ಅಂತ ಅದ್ರ ಬಗ್ಗೆ ಜಾಸ್ತಿ. ಅವ್ರ ಸಾಧನೆ ಆಯಿತು, ಟೈಮ್ ವೇಸ್ಟ್ ಮಾಡಲ್ಲ. ಇದು ಏನಿದೆ ಕೆಳಮುಖವಾದ ಇವುಗಳು ಬೇಗ ನಿಮಗೆ ಎಲ್ಲವನ್ನು ಕೊಡುತ್ತದೆ. ಇದು ನೀವು ಸಾತ್ವಿಕ ಮಾರ್ಗದಲ್ಲಿ 10 ಜನ್ಮ 20 ಜನ್ಮ ಸಿಗುವ ಇದು ಏನು ಬೆನಿಫಿಟನ್ನು, ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ಏನು ಕರಿತೀವಿ, ಮುಂದೆ ಕೂತಾಗ ನಿಮ್ಮದೆಲ್ಲ ಹೇಳೋದು, ಹಿಂದೆ ಕೂತಾಗ ಹೇಳೋದು, ಇವೆಲ್ಲ ಇದೆಯಲ್ಲ, ಇವುಗಳು 10 ದಿವಸದಲ್ಲಿ 7 ದಿವಸದಲ್ಲೇ ಕೊಡ್ತವೆ. ಆದರೆ ಅವು ಚೈನೀಸ್ ಆ್ಯಪ್ ಥರ ನಿಮ್ಮನ್ನು ಎನ್ಸ್ಲೇವ್ ಮಾಡುತ್ತೆ. ಸತ್ತ ಮೇಲೆ ನಿಮ್ಮನ್ನು ಎನ್ಸ್ಲೇವ್ ಮಾಡುತ್ತೆ. ನಿಮಗೆ ಮುಕ್ತಿ ಸಿಗೋದಿಲ್ಲ, ಬಂಧನಕ್ಕೆ ಹೋಗ್ತೀರಿ. ಇನ್ನು ಕೆಳಮುಖವಾಗಿ ಜೀವ ಯೋಗ್ಯತೆ ಕೆಳಮುಖವಾಗಿ ಹೋಗುತ್ತೆ. ಓಹೋ. ಸೊ ಇದು ಅಂಥವ್ರ ಹತ್ರ ನೀವು ಕೇಳಿದರೂ ಕೂಡ ಕಾರ್ಮಿಕ್ ಬಾಂಡಿಗೆ ಬೀಳ್ತೀರಿ. ಬಿಕಾಸ್ ಯು ಆರ್ ಟೇಕಿಂಗ್ ಬೆನಿಫಿಟ್. ಈಗ ಇದು ತುಂಬ ಕಾಂಟ್ರವರ್ಷಿಯಲ್ ಪ್ರಶ್ನೆ. ಯಾಕೆಂದರೆ ಇವತ್ತು ಕರ್ಣಪಿಶಾಚಿನಿ ಮತ್ತು ಈ ಥರ ಈಗ ದೈವಗಳು ಎಲ್ಲ ಇದಕ್ಕೆ ಬರುತ್ತಾ? ಇಲ್ಲ, ಅದು ಬೇರೆ. ಭೂತಗಣಗಳು ಬೇರೆ. ನಮ್ಮ ಪಿತೃಗಳು ದೇವತೆಗಳಾಗಿ ಪೂಜೆ ಮಾಡೋದು ಬೇರೆ. ನಮ್ಮಲ್ಲಿ ಹಲವಾರು ದೇವತೆಗಳು ನಾವು ಕರ್ನಾಟಕದಲ್ಲಿ ಗ್ರಾಮ ದೇವತೆಗಳೆಲ್ಲ ಕರಿತೀವಿ, ಅದು ಬೇರೆ. ಕುಲದೇವತೆ ಬೇರೆ. ಆಮೇಲೆ ಇವರು ಬೇರೆ. ದೇವತೆಗಳಲ್ಲಿ ಯೋಗಿನಿಯರೆಲ್ಲ ಇದ್ದಾರಲ್ಲ, ಅವರು ಉನ್ನತ ಮಟ್ಟದ ದೇವತೆಗಳು. ಉದಾಹರಣೆಗೆ ಯೋಗಿನಿಯರಂದರೆ ಹಲವಾರು ಯೋಗಿನಿ ಇರ್ತಾರೆ. ವಜಿನಿ ಅಂತ ಯೋಗಿನಿ ಇದ್ದಾಳೆ. ಅವೆಲ್ಲ ಉನ್ನತ ಮಟ್ಟದ. ಇವರೆಲ್ಲ ಇದಕ್ಕೆಲ್ಲ ಅಷ್ಟು ಬೇಗ ಒಲಿಯೋದಿಲ್ಲ, ಅಷ್ಟು ಬೇಗ ಸಿಗೋದು ಇಲ್ಲ, ಒಲಿಯೋದು ಇಲ್ಲ ಅವರೆಲ್ಲ. ಬಟ್ ಅವ್ರು ಸಿಕ್ಕಿದ್ರು ಕೂಡ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ. ಈಗ ನೀವೇನು ಮಾಡ್ತೀರಿ ಗೊತ್ತಾ? ಸರಿಯಾದ ಒಬ್ಬ ವ್ಯಕ್ತಿ ಬರ್ತಾರೆ ಅಂದ್ಕೊಳ್ಳಿ, ಅವರಲ್ಲಿ ಕೇಳ್ತೀರಿ ನೀವು ಯಾರು ರೆಫರ್ ಮಾಡ್ತೀರಾ ಅಂತ. ಎಲ್ಲಿಯೂ ಕಾಣಿಸ್ಕೊಳ್ದೇ ಇದ್ದವರು ಪ್ರಾಪರ್ ರೆಫರೆನ್ಸ್ ಸಿಕ್ಕಿದಾಗ ಬರ್ತಾರೆ ಕೆಲವರು. ಹಂಗೆ ವರ್ಕ್ ಆಗುತ್ತೆ. ಯೋಗಿನಿಯರು ಅವರ ಉನ್ನತ ದೇವತೆ ಉಪಾಸನೆಗೆ ಕನೆಕ್ಟ್ ಮಾಡ್ತಾರೆ. ನಮ್ಗೆ ಅರ್ಥ ಆಗದೆ ರಹಸ್ಯಗಳನ್ನು, ವಿದ್ಯೆಯನ್ನು ಕೊಡ್ತಾರೆ. ಅದು LKG ಟೀಚರ್ ಥರ, UKG ಟೀಚರ್ ಥರ. ಅವರೆಲ್ಲ ಸೇಫ್. ನೀವು ಹೇಳ್ತಾ ಇರೋದು ಕೆಳಮುಖವಾದ ಶಕ್ತಿಗಳೇ, ಪಿಶಾಚಿ ಇವೆಲ್ಲ ಇದೆಯಲ್ಲ, ಶಾಕಿನಿ ಡಾಕಿನಿ, ಕೆಲವು ಪಿಶಾಚಿಗಳು ಇವೆಲ್ಲ, ಕರ್ಣಪಿಶಾಚಿ ಇವೆಲ್ಲ ಆತ್ಮದ ಅಧಪತನ ತುಂಬ ನೀಚವಾಗುತ್ತೆ. ಮತ್ತು ಅದು ಸಾವು ಬರ್ಬರವಾಗಿರುತ್ತದೆ, ಬದುಕು ಇನ್ನೂ ಬರ್ಬರ. ಮತ್ತು ಎಂಥವ್ರನ್ನ ಸೇರಿಸ್ಕೊಂಡು ಹೋಗ್ತೀರಿ, ಇಂಥವ್ರನ್ನ ಸೇರಿಸ್ತಾ ಹೋಗ್ತೀರಿ. ಅರ್ಥವೇ ಇಲ್ಲದ, ಅದೇ ಪವರ್ಲೆಸ್ಟ್. ಈ ಮಧ್ಯೆ ಈ ಅವಧೂತರು ಎಲ್ಲಿ ಬರ್ತಾರೆ ಆಚಾರ್ಯರೇ? ಅವಧೂತ ಒಂದು ಅವಸ್ಥೆ ಅದು. ಈಗ ಆಚಾರ್ಯ ಇದು ಗೃಹಸ್ಥನಾಗಿ ಇಲ್ಲಿ ಕೂತಿದ್ದೀನಿ, ಅರ್ಥ ಆಗ್ತಿದೆಯಾ? ಆಮೇಲೆ ಅದು ಈಗ RJ ಆಗಿದ್ರಿ, ಈಗ ಇಲ್ಲಿ ಒಂದು ಕಂಪ್ನಿಯ ಮುಖ್ಯಸ್ಥರಾಗಿದ್ದೀರಿ. ನಾಳೆ ಇನ್ನೊಂದೇನೋ ಆಗ್ತೀರಿ, ಅದು ಪೊಸಿಷನ್ಸು, ಸರಿ, ನೌನಲ್ಲ. ಅವಧೂತ ಸಮಾಜವನ್ನು ರಿಜೆಕ್ಟ್ ಮಾಡೋದವರು. ಅವರಿಗೆ ಯಾವ ಸುಖ ದುಃಖ ಯಾವುದರ ಇದು ಇಲ್ಲ. ಅವರು ಅವಧೂತರು ಯೋಗಿಯೇ, ಅವಧೂತ ಮಟ್ಟಕ್ಕೆ ಹೋಗಬೇಕಾಗಿಲ್ಲ. ಅವರು ಫ್ಯೂಚರ್ ಮತ್ತು ಪಾಸ್ಟಿಗೆ ಹೋಗೋದೇ ಇಲ್ಲ, ಪ್ರೆಸೆಂಟಲ್ಲಿರೋರು. ಯಾಕೆಂದರೆ ಪ್ರೆಸೆಂಟ್ ಒಂದೇ ಸತ್ಯ. ಪವರ್ ಆಫ್ ನೋವಲ್ಲಿರ್ತಾರೆ ಯಾವಾಗಲೂ. ಅವರಿಗೆ ದೇಹಾಭಿಮಾನ ಇರೋಲ್ಲ, ಯಾವ ಅಭಿಮಾನ ಇರೋದಿಲ್ಲ. ಹಲವಾರು ಅವಧೂತರನ್ನ ನಾವು ನೋಡಿದ್ದೇವೆ. ಆದರೆ ಅವಧೂತ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಅವರು ಅವಧೂತರ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಆ ಮಟ್ಟಕ್ಕೆ ಏರಿರಬೇಕಾಗತ್ತೆ. ಅವರ ಶಕ್ತಿಗಳನ್ನು ನಾವು ಹೇಗೆ ಗುರುತಿಸೋದು? ನಾನು ಅದನ್ನೇ ಹೇಳ್ತಿರೋದು. ಇವೆಲ್ಲ ಮನಸ್ಸು ಇದೆಯಲ್ಲ, ಹಿಂಗೆಲ್ಲ ಪ್ರಶ್ನೆಗೆ ಇಂಟೆಲೆಕ್ಟ್ ನಾವು ಪ್ರಶ್ನೆ ಮಾಡ್ದಂಗೆ ಗೊಂದಲಕ್ಕೆ ಸಿಗಾಕೊಳ್ತಾ ಹೋಗ್ತೀವಿ. ಈ ಇಂಟೆಲೆಕ್ಟ್ ಅನ್ನೋದೇನಿದೆಯಲ್ಲ, ಇದು ಕತ್ತಿ.
ಎಲ್ಲವನ್ನು ಕತ್ತರಿಸುತ್ತೆ, ಲಾಜಿಕ್ಸ್ Dissect ಈ ಕಡೆನ ಆ ಕಡೆನ ಹೇಳು ಅಂತ. ಕಟ್ ಮಾಡ್ತಾ ಇರುತ್ತೆ. ನೀವೇನು ಕೊಡಿ ಕಟ್ ಮಾಡುತ್ತದು. ಹೂವಿದೆ ಅಂದ್ಕೊಳ್ಳಿ, ಹೂವನ್ನು ನೀವು ಅನುಭವಿಸಬೇಕು ಅಂತಾರೆ ಕತ್ರಿ ತಗೊಂಡು ಅನುಭವಿಸ್ಲಿಕ್ಕೆ ಆಗ್ತದ? ಅದನ್ನು ಕಟ್ ಮಾಡಿ ಒಳಗೆ ಏನಿದೆ ನೋಡಿ, ಎಷ್ಟು ಮಾಲಿಕ್ಯೂಲ್ಸ್ ಇದೆ, ಯಾವ ಕೆಮಿಕಲ್ಸ್ ಇದೆ, ಅಷ್ಟು ನೋಡ್ಬೋದು. ಬಿಟ್ಟರೆ ಹೂವನ್ನು ಅನುಭವಿಸ್ಲಿಕ್ಕೆ ಆಲಿಂಗಿಸ್ಬೇಕು, ಮೂಗಬೇಕು, ಆಲಿಂಗಿಸ್ಬೇಕು, ಹೂವನ್ನು ಆಲಿಂಗಿಸ್ಬೇಕು, ಆಗರಣ ಬರ್ತದೆ, ಅದರ ಅನುಭವ ನಮಗೆ ಬರ್ತದೆ. ಅದಕ್ಕೆ ನಮ್ಮಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಅದನ್ನೇ ಹೇಳ್ತು, ಹುಡುಕಬೇಡ ಅಂತ. ಅದೇ ಹೊರಗಿಂದ ಬಂದಿದ್ದು ಯಾವುದೂ ನಿಂದಲ್ಲ, ಹೊರಗಿಂದ ಬಂದದ್ದು ಯಾವುದೂ ನಿಂದಲ್ಲ. ಟೈಮ್ ವೇಸ್ಟ್ ಮಾಡಬೇಡ, ಟೈಮ್ ವೇಸ್ಟ್ ಮಾಡಬೇಡ. ಯಾಕೆಂದರೆ ಆತ್ಮನ ಸ್ವರೂಪವೇ ಜ್ಞಾನ ಮತ್ತು ಆನಂದ. ಏನು ಜ್ಞಾನ ಉಳ್ಕೊಂಡು ಎಲ್ಲ ಹೋಗ್ತಾ ಇದೆಯಲ್ಲ, ಅದು ನಿನ್ನೊಳಗೆ ಇದೆ, ಅದು ಮುಚ್ಚಿದೆ. ನೀನು ಚಿತ್ತವೃತ್ತಿ ನಿರೋಧವನ್ನು ಮಾಡಿಬಿಟ್ರೆ ಒಳಗಿರೋದು ಕಾಣ್ತದೆ. ಇದು ಯಾವ ಥರ ಅಂದರೆ, ಒಂದು ನೀರಿದೆ, ನೀರಿನ ಕಡೆ ಮುತ್ತು ರತ್ನ ಇದೆ, ಮೇಲೆ ಅಲೆಗಳಿದೆ, ಕಾಣ್ತಾ ಇಲ್ಲ. ಯಾವಾಗ ಕಾಣ್ತದದು? ತಣ್ಣಗಾದರೆ. ಅಷ್ಟು ಮಾಡು ಅಂತ ಹೇಳುತ್ತೆ ಶಾಸ್ತ್ರ, ಯೋಗಶಾಸ್ತ್ರ. ಚಿತ್ತವೃತ್ತಿ ನಿರೋಧ ಯಾಕೆ ಎಲ್ಲೆಲ್ಲ ಹುಡುಕ್ತೀಯ? ಯಾಕೆಂದರೆ ಹೊರಗೆ ಹುಡುಕಿ ಏನು ಸಿಕ್ಕಿದ್ರು ಅದು ನಿಂದಲ್ಲ, ಒಂದಿನ ಬಿಟ್ಟೇ ಹೋಗಬೇಕು. ಯಾಕೆಂದರೆ ನಮಗೆ 10 ಕೋಟಿ ರೂಪಾಯಿ ದುಡಿಯೋದು ಕಷ್ಟ ಅಲ್ಲ, ಬಿಟ್ಟು ಹೋಗ್ಬೇಕಾದ್ರೆ ನರಕ ಯಾತ್ರೆ. ಒಂದು ಸಂಬಂಧ ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಬಿಟ್ಟು ಹೋದ್ಮೇಲೆ ಅದು ಕೆಟ್ಟ ಸಂಬಂಧನೇ ಆಗಿರಲಿ, ಲೈಫಲ್ಲಿ ಬಿಟ್ಟು ಹೋಗಿರಲಿ, ಬಟ್ ಆ ಇಂಪ್ರಿಂಟ್ಸ್ ಇದೆಯಲ್ಲ ನಮ್ಗೆ ಬಿಡೋದಿಲ್ಲ. ಅದು ನೋ ಮ್ಯಾಟರ್, ಅದು ನಮ್ಗೆ ಇಷ್ಟ ಇಲ್ಲದೆ ಇರ್ಬೋದು, ತುಂಬ ಕೆಟ್ಟ ಎಕ್ಸ್ಪೀರಿಯೆನ್ಸ್ನ ಲೈಫಲ್ಲಿ ಕೊಟ್ಟಿರ್ಬೋದು, ನನ್ನ ಲೈಫನ್ನು ಹಾಳು ಮಾಡಿರ್ಬೋದು, ಬಟ್ ಆದರೂ ಮನಸ್ಸು ಏನು ಮಾಡುತ್ತೆ, ಅದರಲ್ಲಿರೋ ಯಾವುದೋ ಒಂದು ಒಳ್ಳೆಯದನ್ನು ಯೋಚನೆ ಮಾಡಿ ಬೇಜಾರು ಮಾಡುತ್ತೆ. ಹಾಗೆ ತುಂಬ ಒಳ್ಳೆಯರಿರ್ತಾರೆ, 99% ಒಳ್ಳೆಯದೇ ಮಾಡ್ತಿರ್ತಾರೆ. ನಮಗೆ ಏನೋ ಒಂದು ಮನಸ್ಸಿಗೆ ಇಷ್ಟ ಆಗದೆ ಇರೋದು ಮಾಡಿರ್ತಾರೆ ಅಂದ್ಕೊಳ್ಳಿ, ಅದನ್ನು ಮರ್ತು ಬಿಡ್ತೀವಿ. ಒಳ್ಳೇದು ಮಾಡಿದ್ನ ಒಂದು ಇದನ್ನು ಗಲಾಟೆ ಮಾಡ್ತಾ ಇರ್ತೀವಿ. ಈ ಮನಸ್ಸು ತುಂಬ ವಿಚಿತ್ರ, ಅದನ್ನೇ ಹೇಳ್ತಾರದು. ಮನಸ್ಸು ತುಂಬ ಅದು ಹಿಂಗೆ ಅಂತ ಹೇಳೋಕ್ಕಾಗೋದೇ ಇಲ್ಲ ಮನಸ್ಸು. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಚಿತ್ತವೃತ್ತಿ ನಿರೋಧ. ನಿನಗೆ ಅನಿಸಿದ್ದು ಯಾವುದು ಇರಬೇಕು ಅಂತಿಲ್ಲ, ಇರೋದು ನಿನಗೆ ಕಾಣೋದು ಇಲ್ಲ. ಎಲ್ಲ ಅಶಾಶ್ವತ, ಈ ಬೆಳಕು ಅಶಾಶ್ವತ, ಈವಾಗಿದೆ ಸೂರ್ಯನೂ ಅಶಾಶ್ವತ ಅಂತ. ಒಂದು ದಿವಸ ಸೂರ್ಯನಿಗೂ ಆಯಸ್ಸಿದೆ, ಚಂದ್ರನಿಗೂ ಆಯಸ್ಸಿದೆ. ನಿಜವಾದ ಬೆಳಕು ಯಾವುದು ಅಂದರೆ ತನ್ನೊಳಗೆ ಕಂಡ ಬೆಳಕೇ ಬೆಳಕು, ತನ್ನೊಳಗೆ ಕಂಡ ಬೆಳಕು. ಆ ಬೆಳಕನ್ನು ಅರಿಸಿ ಹೋಗಬೇಕಾದರೆ ಮಾಡಬೇಕಾಗಿದ್ದು ಚಿತ್ತವೃತ್ತಿ ನಿರೋಧ, ಸಂಪೂರ್ಣ ಶರಣಾಗತಿ, ಸಾತ್ವಿಕವಾದ ಒಬ್ಬ. ಅದು ಯಾರು ಸರಿ ಯಾರು ತಪ್ಪು, ನಾನು ಒಬ್ಬರನ್ನ ಸರಿ ಅಂದರೆ ಅದು ನನ್ನ ದೃಷ್ಟಿಕೋನ ಅಷ್ಟೇ. ಅವು ಸರಿಯಾಗಿರ್ಬೇಕು ಅಂತಿಲ್ಲ, ಅಥವಾ ನಾನೇ ಸರಿಯಾಗಿರ್ಬೇಕು ಅಂತಲೂ ಇಲ್ಲ, ನನ್ನ ದೃಷ್ಟಿಕೋನ ಅಷ್ಟೇ ಅದು. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಜನ ಆಚಾರ್ಯ ಹೇಳಿ ನಿಮ್ಗೆ ಗೊತ್ತಿಲ್ಲ, ಹೇಳಿ. ನಾನು ಹೇಳೋದಿಲ್ಲ, ಮಾರ್ಗ ಕೊಡ್ತೀನಿ, ಏನು ಸತ್ಯ ನೀನು ನೋಡಬೇಕು. ಯಾಕೆಂದರೆ ನಾನು ಹೇಳಿದ್ರೆ ನಾನು ನಿನ್ನ ಮ್ಯಾನಿಪುಲೇಟ್ ಮಾಡ್ದಂಗೆ ಆಗುತ್ತೆ, ಸಿದ್ಧಾಂತ ಹೇಳೋದಿಲ್ಲ ನಾನು. ನನ್ನದೆಲ್ಲ ಸಿಲೆಬಸ್ ತಂದು ನಿಮ್ಮ ಮೇಲೆ ಹಾಕಿದ್ರೆ ಯುವರ್ ಓನ್ಲಿ ಅಡುಗೆ ನಾನು ಮಾಡಿದ್ದೀನಿ, ನೀವು ತಿಂತಾ ಇದ್ದೀರಾ ಅಷ್ಟೇ. ಹಂಗಲ್ಲ, ನೀ ಅದನ್ನು ಇಮ್ಯಾಜಿನ್ ಮಾಡ್ತೀಯ. ಓಹೋ ಹಾಂ, ಅದೇ ಕಣ್ಣಲ್ಲಿ ನಾನು ನೋಡೋಕೆ ಪ್ರಯತ್ನ ಪಡೋದು. ಸತ್ಯ ಕಂಡ್ರೂ ಕೂಡ ಇದೆಲ್ಲ ಅಂತ ಬಿಡೋ ಸಾಧ್ಯತೆ ಇದೆ. ಇನ್ನೊಂದು ನಾನು ಕೇಳ್ತೀನಿ, ನನಗೆ ಕಂಡಿದ್ದೇ ಸತ್ಯ ಅಂತ ನಂಗೆ ಯಾಕೆ ಆಗ್ರಹ ಇರಬೇಕು? ರೂಮ್ ಫಾರ್ ಸಮಥಿಂಗ್ ನ್ಯೂ, ಏನೋ ನನ್ನ ವಿದ್ಯಾರ್ಥಿ ಕಂಡಿದ್ದು ಸತ್ಯ ಇರ್ಬೋದಲ್ಲ, ಅದನ್ನು ತಡೆ ಮಾಡೋ ಅಧಿಕಾರ ಯಾರಿಗಿದೆ? ಮಾರ್ಗ ಹೇಳ್ತೀನಿ, ಯಾವ ತಂತ್ರಗಳು ಅನುಷ್ಠಾನಗಳು ಮಾಡಬೇಕು ಸಾತ್ವಿಕವಾಗಿ, ಅವೆಲ್ಲ ದೀಕ್ಷೆಗಳಾಗ್ತಾ ಹೋಗುತ್ತೆ. ಅವ್ರು ನೋಡ್ತಾರೆ. ಆದರೆ ಸಾಮಾನ್ಯ 99.9% ಸರಿಯಾದ ಮಾರ್ಗದಲ್ಲಿ ಹೋದಾಗ ಕಾಣಿಸುವ ಏನು ವಿಷನ್ಸ್ ಎಲ್ಲ ಇರ್ತದೆ ಅದು ಪ್ರಾಪರಾಗೇ ಇರ್ತದೆ, ಅಲೈನ್ಡಾಗೇ ಇರ್ತದೆ. ಸೊ ಈಗ ಈ ತಂತ್ರದ ಮಾರ್ಗದ ಮೂಲಕ ಈಗ ನಿಮ್ಮ ಹತ್ರ ಈಗ ಜನ ಹೇಗೆ ಬರ್ತಾರೆ ಆಚಾರ್ಯರೇ, ಯಾರು ಸ್ಟೂಡೆಂಟ್ಸ್ ಆಗಿ ಇದು ಮಾಡೋಕ್ಕೆ? ಅದೇ ಅದು ಫಿಲ್ಟರ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಫಸ್ಟು ಅದೇ ವಜ್ರಕ್ರಿಯೆ ಬರ್ತಾರೆ, ಅದು ಇದು ಆಗ್ತಾ ಇರುತ್ತೆ, ಭೇಟಿ ಆಗ್ತಾ ಹೋಗ್ತಾರೆ. ಮತ್ತು ಇದು ಈ ಕುಂಡಲಿನಿ ಅವೇಕನಿಂಗ್ ಅವು ಇವು ಏನು ಗೊತ್ತಾಯ್ತು ಸಮಸ್ಯೆ, ಹೆಂಗೆ ಹೇಳೋದು, ನಂಬೇಕಾ ಫಸ್ಟ್ ಆಫ್ ಆಲ್ ಈಗ? ಯಾಕೆಂದರೆ ಕುಂಡಲಿ ಅವೇಕನಿಂಗ್ ಅಂತ ಕ್ಲಾಸಸ್ಗಳು ನಡೆಯುತ್ತೆ, ಮತ್ತು ಇವೆಲ್ಲ ಇದನ್ನು ಜನ ನಂಬೇಕಾ? ಅಲ್ಲ, ಅದು ನಂಬಿಕೆ ಅವ್ರಿಗೆ ಬಿಟ್ಟಿದ್ದ ವಿಷಯ, ಅವ್ರ ಅನುಭವ ಅವ್ರು. ಯಾಕೆ ನಾವು ನಂಬಿಕೆಯ ಮಾರ್ಗದಲ್ಲಿ ಇಲ್ಲದೇ ಇದ್ದವರು, ನಾವು ನಂಬೋದು ಇಲ್ಲ. ಇವೆಲ್ಲ ಪ್ರಶ್ನೆ ಮಾಡಿ ಅದರಲ್ಲಿ ಸತ್ಯನ ಹುಡ್ಕೋರು, ಪ್ರಾಕ್ಟೀಸ್ ಮಾಡಿ. ಬಟ್ ಆದರೆ ಏನು ಹೇಳುತ್ತೆ ಶಾಸ್ತ್ರ, ಅನುಭವಿಗಳ ಮಾತು, ಸಾಧಕರ ಮಾತು ಏನು ಹೇಳುತ್ತೆ, ಮತ್ತು ನನ್ನ ವೈಯಕ್ತಿಕ ಸ್ವಲ್ಪ ಅನುಭವ ಇಷ್ಟು ವಯಸ್ಸಲ್ಲಿ ಏನು ಹೇಳುತ್ತೆ ಅಂದರೆ, ಈ ಕುಂಡಲಿನಿ ಆ್ಯಕ್ಟಿವೇಟ್ ಅನ್ನೋದು ತುಂಬ ಡೇಂಜರಸ್ ಪ್ರೋಸೆಸ್ಸು. ಅದು ಗೃಹಸ್ಥನಾಗಿ ಮನೆಯಲ್ಲಿ ಇದ್ದುಕೊಂಡು ಮಾಡಲಿಕ್ಕೆ ಅಷ್ಟು ಯೋಗ್ಯವಲ್ಲದ್ದು ಒಂದು, ನೇರವಾಗಿ. ಎರಡನೇದು ಏನಾಗುತ್ತೆ, ಈಗ ಉದಾಹರಣೆ ನೋಡಿ,
ನಿಮಗೆ ನೆನ್ನೆ ಯಾರೋ ಬೈದರು, ಮೊನ್ನೆ ಯಾರೋ ಬೈದರು, ಅದನ್ನೇ ತಡೆಯೋಕ್ಕಾಗಲ್ಲ. ಯಾರೋ ಒಬ್ಬರು ಲೈಫಲ್ಲಿ ಬಿಟ್ಟೋದ್ರು, ಅದನ್ನು ಮರೆಯೋಕ್ಕಾಗಲ್ಲ. ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ ತಿರುಗ್ತಾ ಇರ್ತೀರಿ. ಒಂದು ಜನ್ಮದಲ್ಲಿ ಆದ ಘಟನೆಯನ್ನೇ ಅರಗಿಸ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇರ್ತೀರಿ. ನಿಜ. ಒಂದು ಜನ್ಮದ ಜಾತಕ ಆಯಿತು. ಇಮ್ಯಾಜಿನ್ ಮಾಡಿ, ಕುಂಡೇನಿ ಆಯಿತು, ಟೈಮ್ ಲೈನ್ ತುಂಬ ಫಾಸ್ಟ್ ಹೋಗುತ್ತೆ. ಸಾವಿರಾರು ಜನ್ಮದ ಶನಿಕಾಟ ಬಂದರೆ ಒಂದೇ ಸರಿಗೆ. Wake up to fresh ideas. Repose. ಫಸ್ಟ್ ಆಫ್ ಆಲ್ ಈ ಕುಂಡಲಿನಿ ಅವೇಕ್ನಿಂಗ್ ಅಂದರೆ ಏನು ಆಚಾರ್ಯ? ಅದು ಯಾವ ಥರ ಸೈಕಲ್ ಹೋಗ್ತಾ ಇರ್ತೀರಿ, ಸಡನ್ನಾಗಿ ಸೂಪರ್ ಕಾರಲ್ಲಿ ಕೂರಿಸ್ತೀನಿ ನಿಮ್ಮನ್ನು. ಹಾಂ, ಎಕ್ಸಿಲರೇಟ್ ಆಗುತ್ತೆ ಪ್ರೊಸೆಸ್ಸು, ಟೈಮ್ ಲೈನ್ ಫಾಸ್ಟ್ ಹೋಗ್ತಾ ಹೋಗುತ್ತೆ. ಅಂದರೆ ಸಡನ್ ನೀವು ಮುಂದಕ್ಕಾರು ಹೋಗ್ಬೋದು, ಹಿಂದಿನ ಜನ್ಮಕ್ಕಾರು ಎಲ್ಲದ್ರದ್ದು ಆಕ್ಸೆಸ್ ತೊಗೋಬೋದಾ? ಹಂಗಲ್ಲ, ಅದು ಅಂದರೆ ಹಲವಾರು ಜನ್ಮದ ಕರ್ಮವನ್ನು ಒಂದೇ ಸರಿಗೆ ಇಂಟೆನ್ಸ್ ಆಗಿ ಕಂಬರ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪೇಯ್ನ್ ನಮಗೆ ಒಂದು ಶಾಡೆ ಸಾತಿನೇ ಅರಿಸ್ಕೊಳ್ಳಲ್ಲ. ಆ ದೇವಸ್ಥಾನ, ಈ ದೇವಸ್ಥಾನ, ಈ ಪರಿಹಾರ, ಆ ಪರಿಹಾರ, ಆ ಗುರುಜಿ, ಈ ಗುರುಜಿ ಅಂತೆಲ್ಲ ಹೋಗಿ ಆ ಹೋಮ, ಈ ಹೋಮ ಅಂತ ಒದ್ದಾಡ್ತಾ ಇರ್ತೀವಿ ನಾವು. ಸೊ ಇದು ಅಷ್ಟು ಇಲ್ಲಿವರೆಗೂ ಎಷ್ಟು ಜನ್ಮಗಳನ್ನ ತೊಗೊಂಡಿರ್ತೀವಿ. ಇಂಟೆನ್ಸ್ ಆಗುತ್ತೆ, ಇಂಟೆನ್ಸ್ ಆಗಿ ಕಂಬರ್ಸ್ ಆಗ ಸ್ಟಾರ್ಟ್ ಆಗ್ತದೆ. ಆ ನೋವುಗಳು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಸಾಧಕರ ಬದುಕಲ್ಲಿ ತುಂಬ ನೋವುಗಳಿರ್ತದೆ. ಸ್ವಾಮಿ ವಿವೇಕಾನಂದರ ಜೀವನವನ್ನು ತೆಗೆದು ನೋಡಿದ್ರೆ ಎಷ್ಟು ಮಹಾತ್ಮನಿಗೆ ಆರೋಗ್ಯ ಸಮಸ್ಯೆ 30ಕ್ಕೂ ಜಾಸ್ತಿ ಅಂತ ಹೇಳ್ತಾರೆ. ನಮಗೆ ಒಂದು ಶೀತ ನೆಗಡಿ ಕೆಮ್ಮು ಅಂದರೆ ನಾವು ಎದ್ದೇಳಲ್ಲ. ಯಾವುದೋ ಬೈಜಿ ಸ್ಟ್ರೆಸ್, ಆ್ಯಂಗ್ಸೈಟಿ ಅಂತ ನಿದ್ದೆ ಮಾಡಲ್ಲ ನಾವು. ಸೊ ಅದೆಲ್ಲ ನಮ್ದಲ್ಲಿ ಸ್ಟೋರ್ ಆಗಿ ಅಲ್ಲಿ ಕೆಳಗಡೆ ಇರುತ್ತೆ. ಅದು ಬೇರೆ. ಈಗ ನಾನು ಈಗ ಕತೆ ಅದೇ ಒಂದು ಕಾರ್ಟೂನ್ ನೆಟ್ವರ್ಕ್ ಕತೆ ಮಾತಾಡಬೇಕು. ಬಟ್ ಇವುಗಳ ಬಗ್ಗೆ ಮಾತಾಡದಷ್ಟು ನಾವು ಸತ್ಯದಿಂದ ದೂರ ಹೋಗ್ತೀವಿ. ಯಾಕೆಂದರೆ ಎನಿವೇ ನೀವು ಅಲ್ಲಿ ತಲುಪಿದಾಗ ನಿಮ್ಗೆ ಅದು ಕಾಣುತ್ತೆ. ನೀವು ಅನುಷ್ಠಾನ ಮಾರ್ಗದಲ್ಲಿ ಹೋದರೆ, ದೇವತಾ ಉಪಾಸನ ಮಾಡ್ತಾ ಹೋದರೆ, ಅಥವಾ ಯೋಗದ ಮಾರ್ಗದಲ್ಲಿ ಹೋದರೆ ನಿಮ್ಗೆ ಅದು ಕಾಣ್ತದೆ ಟೈಮ್ ಬಂದಾಗ. ಸೊ ಇದೆಲ್ಲ ನಾವು ಇಲ್ಲಿ ಕೂತ್ಕೊಂಡು ಇದ್ರ ಫಾರ್ಮುಲಾ ಏನು, ಇದು ಹೆಂಗಿರುತ್ತೆ ಅಂತ ಕೇಳೋ ವಿಚಾರ ಅಲ್ಲ, ಅನುಭವಿಸಿ ಸಿದ್ಧಿಸ್ಕೊಳ್ಬೇಕಾಗಿರೋ. ಅದು ಬಂದಾಗ ಅದಕ್ಕೆ ಬೇಕಾದ ದೇವತೆಗಳು, ಅದಕ್ಕೆ ಬೇಕಾದ ಗುರುಗಳು ನಮಗೆ ದಿಗ್ದರ್ಶನ ಕೊಡ್ತಾರೆ. ಕಣ್ಣಿಗೆ ಕಾಣುವ, ಕಾಣದೇ ಇರುವ ಹಲವಾರು ಶಕ್ತಿಗಳು ನಮ್ಮ ಸುತ್ತಮುತ್ತ ಇರ್ತದೆ. ಸೊ ಇದ್ರ ತಂಟೆಗೆ ನಾನು ಯಾವಾಗ ಹೋಗ್ಬೇಕಂತ ನನಗೆ ಹೆಂಗೆ ಗೊತ್ತಾಗತ್ತೆ? ಅಥವಾ ನನ್ನ ಆತ್ಮ ಹೇಳುತ್ತೆ ಅದೇ ಆಸೆ? ಅದ್ರ ಬಗ್ಗೆ ಈಗ ತುಂಬ ಸಿಂಪಲ್ಲು. ಈಗ ಒಂದು 8 ವರ್ಷದ ಹುಡುಗಿ ಆಗಿದ್ರಿ ನೀವು, ಆಯಿತಾ? ಆವಾಗ ನೀವು ರ್ಯಾಪಿಡು ಲಕ್ಷ್ಮಿ ಅಂತ ಆಗ್ತೀರಿ, ಪಾಡ್ಕಾಸ್ಟ್ ಆಗುತ್ತೆ, ಅವೆಲ್ಲ ಇಮ್ಯಾಜಿನ್ ಮಾಡಿದರೆ ಕೂತ್ಕೊಂಡು ಏನು ಇಮ್ಯಾಜಿನ್ ಮಾಡಿದ್ರೆ ನೀವು ಹಿಂಗೆ ಕೂತ್ಕೊಳ್ತೀರಿ? ಅಥವಾ 5 ವರ್ಷದಿಂದ ಯೋಚನೆ ಮಾಡಿದ್ರೆ ಪಾಡ್ಕಾಸ್ಟ್ ಅಂತ ಒಂದು ಇದೆ, ಹಿಂಗೆ ಬಂದು ಕೂತ್ಕೊಳ್ತೀನಿ ಅಂತ ಅಲ್ವಾ? ಇಲ್ಲ, ಇವತ್ತು ಬಂದು ಇದಿರುತ್ತಾನೆ. ನಾವು ಗಿಡಕ್ಕೆ ನೀರು ಹಾಕೋ, ಗೊಬ್ಬರ ಹಾಕೋ ಕೆಲಸ ಮಾಡಬೇಕು. ಹಣ್ಣು ಬಗ್ಗೆ ತುಂಬ ಯೋಚನೆ ಮಾಡಬಾರ್ದು. ಹಾಗಾಗಿ ಇದು ಅನುಷ್ಠಾನದ ಕಡೆ ಗಮನ ಕೊಡಬೇಕು. ಗುರುಗಳು ಕೊಟ್ಟ ಅನುಷ್ಠಾನ, ಸಾತ್ವಿಕವಾದ ಮಾರ್ಗ, ಚರ್ಯೆ, ದಿನಚರ್ಯೆ, ಋತುಚರ್ಯೆ, ಸದ್ವೃತ್ತ, ಇವುಗಳ ಕಡೆ ಗಮನ ಕೊಟ್ಟುಕೊಂಡು ಮಾಡ್ತಾ ಹೋದರೆ ಅದು ಕಾಣುತ್ತೆ. ಅದು ಹೋದಾಗ ಅಂತ ನಡ್ಕೊಂಡು ಹೋಗ್ತಾ ಇರು ಅಂತ. ಬಂದಿದ್ದ ದಾರಿನಲ್ಲಿ ಅದು ಅವಾಗ ಟೈಮ್ಗೆ ಏನೇನು ಬರಬೇಕು ಅದು ಬಂದಾಗ, ಅದು ನೋಡುವ ಪಕ್ವತೆ ಬಂದಾಗ ನಮಗೆ ಅರ್ಥ ಆಗುವ ಪಕ್ವತೆಯೂ ಬರ್ತದೆ. ಅದು ಬಿಟ್ಟು ನೀವು ಸುಮ್ಮನೆ ನೀವೇ ಇವತ್ತು ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಅಂದರೆ ಸಮಯ ಒಳ್ಳೆ ಕಾಲಹರಣ ಆಗ್ತದೆ. ಒಳ್ಳೆ ವಿಷಯ. ಏನೇನೋ ಪಕ್ಕದ ಮನೆ ವಿಷಯ ಯೋಚನೆ ಮಾಡಿದ್ರೆ ಕುಂಡಲಿನಿ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೋದು. ಇದಕ್ಕೇನಾದ್ರು ವಯಸ್ಸಿದೆಯಾ ಆಚಾರ್ಯರೇ? ಅದು ಹೇಳೋಕ್ಕಾಗ, ಯಾಕಂದರೆ ವಯಸ್ಸು ದೇಹಕ್ಕೆ ಮಾತ್ರ. ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಇದು. ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರ. ದೇಹ ಮಿನಿಮಮ್ ನಮ್ಮಲ್ಲಿ ಯಾವುದೇ ಶಾಸ್ತ್ರೀಯ ಯೋಗದಂದರೆ 8, 9, 14 ವರ್ಷದ ಮೇಲೆ, 16 ವರ್ಷದ ಮೇಲೆ ಕೆಲವು ದೀಕ್ಷೆಗಳು ಪ್ರೋಸೆಸ್ ಎಲ್ಲ ಇರೋದು. ಅದಕ್ಕೆ ನಮ್ಮಲ್ಲಿ ಈವನ್ ವೈದಿಕ ಪರಂಪರೆಯಲ್ಲೂ ಗಾಯತ್ರಿ ಉಪದೇಶ ಎಲ್ಲ, ಉಪನಯನ ಎಲ್ಲ ಆಗೋದು 8 ವರ್ಷದ ಮೇಲೆ. ಅದಕ್ಕಿಂತ ಕೆಳಗೆ ಕೊಡೋದು ಅಂತ ಕ್ರಮ ಇಲ್ಲ. ಯೋಗ ಅಂತೂ ಇಲ್ಲ. ಪವಾಡ ಪುರುಷರು ಯಾರೋ ಹುಟ್ಟಿ, ಅಂದರೆ ಒಬ್ಬ ಪವಾಡ ಪುರುಷನಿಗೆ ಅಂದರೆ ಹಿಂಗೆ ಪವಾಡ ಪುರುಷ ಅಂದರೆ ಈಗ ಮಾಡೋ ಪವಾಡದ ಬಗ್ಗೆ ಹೇಳ್ತಿಲ್ಲ. ಒಬ್ಬ ಯೋಗಿ, ಸಾಧಕ, ಅವನಿಗೆ ಯಾವ ನಿಯಮವು ಇದು ನಾನು ಕುಂಡೆ ನೋಡ್ಬೋದು, ಎಲ್ಲ ಮಾಡ್ಬೋದು ಅವನು. ಬಟ್ಸ್ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸ್. ಆದರೆ ಅಂಥವ್ರು ಹೇಳ್ಕೊಳ್ಳೋದಿಲ್ಲ ನೋಡಿದ್ದೀನಿ ಅಂತ. ಹೇಗೆ ದುಡ್ಡಿದ್ದವನು ಮುಚ್ಚಿಡ್ತಾನೆ, ಹಾಗೆ ಅದನ್ನು ಮುಚ್ಚಿಟ್ಟಿರ್ತಾನೆ. ಇದು ತುಂಬ ಡೇಂಜರಸ್ ಅಂತ ಕರೆದ್ರಲ್ಲ? ತುಂಬ ಡೇಂಜರ್. ಏನಕ್ಕೆ ತುಂಬ ಡೇಂಜರ್ ಅದು? ಯಾಕೆಂದರೆ ಅದನ್ನ ಈಗ ನಿಮ್ಮನ್ನು ಹೇಳಿದ್ರಿ, ಸೈಕಲ್ ಇದ್ದವ್ರನ್ನ ಕರ್ಕೊಂಡೋಗಿ ಯಾವುದೋ ಒಂದು ಸೂಪರ್ ಕಾರಲ್ಲಿ ಕೂರಿಸಿದ್ರೆ ಡೇಂಜರ ಅಲ್ವಾ? ಓಡ್ಸಕ್ಕೆ ಬರ್ತಿದ್ದ ಕೂರಿಸಿದ್ರೆ. ಈಗ ಮಕ್ಕಳಿಗೆ 16 ವರ್ಷದ ಮಕ್ಕಳು ಸೂಪರ್ ಬೈಕ್ ಕೊಡಿಸ್ತಾರೆ ಅಪ್ಪ ಅಮ್ಮಂದಿರು. ಓಡ್ಸಕ್ಕೆ ಗೊತ್ತಿರಲ್ಲ. ಎಷ್ಟೋ ಜನ ಜೀವ ಬಿಡ್ತಾರೆ. ಮತ್ತು ಇದಕ್ಕೆ ಪಕ್ವತೆ ಬರೋದು ಅಂದರೆ ಏನು? ಪಕ್ವತೆ ಬರೋದು ಅಂದರೆ ಅದೇ ಹೇಳಿದ್ನಲ್ಲ ನಿಮಗೆ, ಹೇಳ್ತೇನೆ. ವಪುಕೃಷತ್ವಂ ವದನೆ ಪ್ರಸನ್ನತಾ ನಾದಸ್ಫುಟತ್ವಂ, ಹಿಂಗೆಲ್ಲ ಲಕ್ಷಣ ಹೇಳ್ತಾ ಹೋಗ್ತಾರೆ. ವಪು ಕೃಷ ಆಗ್ತಾ ಹೋಗುತ್ತೆ,
ಅನಾಹತನಾದ ಸ್ಫುಟ ಆಗ್ತಾ ಹೋಗುತ್ತೆ. ವದನೆ ಪ್ರಸನ್ನತ, ಮುಖದಲ್ಲಿ ಪ್ರಸನ್ನತೆ ಬರ್ತಾ ಹೋಗುತ್ತೆ. ನಯನೆ ಸುನಿರ್ಮಲೆ, ಆ ಕಣ್ಣಲ್ಲಿ ಒಂದು ಆಯಸ್ಕಾಂತೀಯ ಶಕ್ತಿ ಬರ್ತಾ ಹೋಗುತ್ತೆ. ಹೀಗೆಲ್ಲ ಲಕ್ಷಣಗಳನ್ನು ನಾಡಿ ಶುದ್ಧಿ ಆಗ್ತಾ ಈ ಲಕ್ಷಣ ಬರುತ್ತೆ, ಇವೆಲ್ಲ ಹೇಳ್ತಾ ಹೋಗ್ತಾರೆ ಶಾಸ್ತ್ರಗಳಲ್ಲಿ. ಸೊ ಇದೊಂಥರ PhD ಥರ ಅದನ್ನೆಲ್ಲ ಪಾಸ್ ಮಾಡಿಕೊಂಡು ಲೈಫ್ ಟೈಮ್ ಪ್ರೋಸೆಸ್ ಇದು ಅಂತ ಹೇಳ್ತಿರೋದು. ಒಂದು ಮಿನಿಮಮ್ ಶಾಸ್ತ್ರ ಹೇಳ್ಬೇಕಾದ್ರೆ ಹೇಳ್ತಾರೆ 12 ವರ್ಷ ಮಿನಿಮಮ್ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಶಾಸ್ತ್ರ ಹೇಳ್ದಂಗೆ ಅದ್ರ ಎಂಟ್ರಿ ಲೆವೆಲ್ ಸ್ಟಾರ್ಟ್ಸ್ ಆಗುತ್ತೆ, ಒಂದಿನ ಬಿಡದೆ. ಕುಂಡಲಿನಿ ಹೀಗೆ ಈಗ ರ್ಯಾಪಿಡ್ ರೇಷ್ಮೆ ಥರ ಪಾಡ್ಕಾಸ್ಟ್ ಮಾಡಬೇಕು, ಇಷ್ಟು ಜನ ವ್ಯೂವರ್ಶಿಪ್ ಇರಬೇಕು ಅಂದರೆ ಹೌ ಮೆನಿ ಇಯರ್ಸ್ ಆಫ್ ವರ್ಕ್. ಯಾವುದೂ ಒಂದು ದಿನಕ್ಕೆ ಬಂದಿದ್ದಲ್ಲ ಅಲ್ವಾ? ಕಾಣ್ಬೋದು, ಹಣ್ಣು ಇವತ್ತು ಕಾಣಿಸಿರ್ಬೋದು, ಆದರೆ ಯಾವತ್ತು ಬೀಜ ಹಾಕಿದ್ದು, ಯಾವತ್ತು ಗಿಡ ತುಂಬ ಆಗಿದ್ದು. ಗುರುವಿನ ಅನುಗ್ರಹ ಇಲ್ಲದೆ ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಸೊ ನಿಮ್ಮ ಹತ್ರನೂ ಬರ್ತಾರ ಇದಕ್ಕೆಲ್ಲ? ನಾನು ಭೇಟಿನೇ ಆಗಲ್ಲ, ಆಮೇಲೆ ಬರೋದು. ಭೇಟಿ ಆದಳು ಬರೋದು, ಬಂದವ್ರು ಇಂಥದ್ರ ಬಗ್ಗೆ ಮಾತಾಡೋದಿಲ್ಲ. ಥ್ಯಾಂಕ್ ಯು ಫಾರ್ ಥ್ರೋಯಿಂಗ್ ಸೋ ಮಚ್. ಎಷ್ಟೋ ಬೆಳಕನ್ನು ಚೆಲ್ಲಿದ್ದೀರಾ. ಕುಂಡಲಿನಿ ಅಂದರೆ ಜನ್ಮನೂ ಅಷ್ಟೇ. ಈಗ ಜನ್ಮದ ಬಗ್ಗೆ, ಪೂರ್ವ ಜನ್ಮದ ಬಗ್ಗೆ ನೀವು ಕೇಳಿ ಮಾತಾಡಿದ್ವಿ, ಅದನ್ನು ಕೇಳಿದ್ರಿ. ಈಗ ನಾನು ಹೇಳೋದು ಅದು ನೋಡೋ ಪರ್ಪಸ್ ಏನು ಪರ್ಪಸ್ಸು? ಒಂದು ಅಪ್ಪ, ಒಂದು ಅಮ್ಮ, ಒಂದು ಹೆಂಡತಿ, ಒಂದು ನಾಯಿ ಮರಿ ಇದೆ, ಕಾಟ ತಡೆಯೋಕ್ಕಾಗ್ತಿಲ್ಲ. ಆ ಸಮಸ್ಯೆಗಳು ಸ್ಕ್ರ್ಯಾಚ್ ಮಾಡ್ತಾ ಇರ್ತೀವಿ ನಾವು. ಏನು ಮಾಡ್ತೀರಿ? ಈಗ ಯಾರೋ ಅಲ್ಲಿ ಪಕ್ಕ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಅವ್ರು 4 ಜನ್ಮದಿಂದ ನಿಮ್ಮ ಗೆಳೆಯ, ಆತ್ಮೀಯ ಗೆಳೆಯ, ತುಂಬ ಪ್ರೀತಿ ಮಾಡ್ತಾಯಿದ್ರು, ಎಲ್ಲ ನಾಪಕ ಬರುತ್ತೆ ನಿಮಗೆ. ಏನು ಮಾಡ್ತೀರಿ? ಸೊ ಅವೆಲ್ಲ ಫಸ್ಟ್ ನಿಜ. ಅದು ನಾವು ಪೂರ್ವ ಜನ್ಮ ಇದೆ ಅನ್ನೋದು ಒಪ್ಕೊಂಡಂಥ ವಿಷಯ. ಈಗಿನ ಜನ್ಮಕ್ಕೆ ಕಾರಣ ಪೂರ್ವ ಜನ್ಮದ ಕರ್ಮಗಳು, ಸಂಚಿತ ಕರ್ಮ ಅನ್ನೋದು ಸತ್ಯ. ಈ ಜನ್ಮದ್ದು ಪ್ರಾರಬ್ಧ ಕರ್ಮ ಅಂತ ಒಂದು ಹಿಡಿ ಎತ್ತಿದ್ದೀವಲ್ಲಿಂದ, ಅದು ಸತ್ಯ. ಆಗಾಮಿನಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಮುಂದೆ ಏನು ಆಗಲಿಕ್ಕಿದೆ ಅನ್ನೋದು ಇವೆಲ್ಲ ಸತ್ಯ. ಯಾವುದು ಸುಳ್ಳು ಅಂತ ಹೇಳ್ತಿಲ್ಲ. ಸೈನ್ಸ್ ಅಂದರೆ ಏನು? ಇದನ್ನು ಒಪ್ಕೊಳ್ಳೋತ್ತಂದರೆ ಇವತ್ತಿಗೂ ಸೂಡೋ ಸೈನ್ಸು ಇವೆಲ್ಲ ನಿಮ್ಮದು ಬ್ರೈನ್ದು ಇಮ್ಯಾಜಿನೇಷನ್ನು, ಹಿಪ್ನೋಸಿಸ್ಸು ಅವೆಲ್ಲ. ಅದೇ ಹಿಪ್ನೋಸಿಸ್ ಬಗ್ಗೆ ಶಾಸ್ತ್ರ ಮಾತಾಡೋದಿಲ್ಲ. ಪೂರ್ವಜನ್ಮ ಹೋಗಿ ನೋಡು ಅಂತಲೂ ಹೇಳೋದಿಲ್ಲ. ಪೂರ್ವಜನ್ಮ ನೋಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ ಯಾರು. ಆಯುರ್ವೇದ ಯಾರು ಒಳ್ಳೆ ಆಯುರ್ವೇದ ಅವ್ರನ್ನ ಕರೆಸಿ, ನಿಮ್ಗೆ ಗೊತ್ತಿದ್ದವ್ರನ್ನ ಅವ್ರ ಹತ್ರ ಮಾತಾಡಿಸಿ, ಅವರ ಪರ್ಸೆಪ್ಷನ್ ತಗೊಳ್ಳಿ. ಯಾಕೆಂದರೆ ಇವತ್ತು ನಮಗಿರುವ ರೋಗಗಳೇನಿದೆ ಇವೆಲ್ಲ ಪೂರ್ವಜನ್ಮ ಮಾಡಿದ ಕರ್ಮಗಳ ಇದೆ ಅಂತಲೇ ಹೇಳ್ತಾರೆ. ಕೆಲವು ರೋಗಗಳು ಪರಿಹಾರ ಸಿಗುವುದಿಲ್ಲ, ಪೂರ್ವಜನ್ಮದ ಕರ್ಮ. ಅದಕ್ಕೆ ದೈವ ವ್ಯಪಾಶಯ ಅವು ಇವೆಲ್ಲ ಇದೆ. ನಮ್ಮಲ್ಲೂ ದೇವಸ್ಥಾನಕ್ಕೆ ಹೋಗಬೇಕು, ಇಷ್ಟು ವ್ರತ ಮಾಡಬೇಕು, ಇವೆಲ್ಲ ಇದೆ ಕರ್ಮ ಕಳಿಯೋದು. ಕೆಲವು ರೋಗಗಳು ವಾಸಿ ಆಗೋದಿಲ್ಲ ಅಂತಲೇ ಬರ್ತದೆ ನಮ್ಮಲ್ಲಿ, ಯೋಗ ಆಗೋದಿಲ್ಲ, ಯಾಕೆಂದರೆ ಕರ್ಮ ಅನುಭವಿಸಬೇಕು, ಹೀಗೆಲ್ಲ ಇರ್ತದೆ. ಇದನ್ನು ನಮ್ಮದೇ ಇರೋರು ನಿಮಗೆ ಸಿಕ್ಕಿರ್ತಾರ, ಬಂದು ಪ್ರಶ್ನೆ ಮಾಡಿದಾರಾ? ಯಾರು? ಇವೆಲ್ಲ ಕರ್ಮ ಅನ್ನೋದು ಇವೆಲ್ಲ ಏನು, ಐ ಡೋಂಟ್ ಬಿಲೀವ್ ಇನ್ ಇಟ್. ಬಿಲೀವ್ ಮಾಡಲೇಬೇಕು. ನಾನು ಬಿಲೀವ್ ಮಾಡಲ್ಲ ಅಂತ ಹೇಳೋದು. ಮಾಡಬೇಡ, ನನಗೆ ಏನು ಲಾಸು? ಅವ್ರಿಗೇನು ಲಾಸ್ ಅನ್ನೋದೀಗ ಅದು ಅವ್ರು ಯೋಚನೆ ಮಾಡ್ತಾರೆ. ಅರ್ಥ ಅಂದರೆ ನಾವು ಲೈಫನ್ನು ತುಂಬ ಈ ಸಮಸ್ಯೆ ಏನು ಗೊತ್ತಾ, ಈಗೋ ಬಂದರೆ ಸಮಸ್ಯೆ ಆಗೋದು. ನಾನು ನಂಬಿದ್ದನ್ನು ನಾನು ನಂಬಲ್ವಲ್ಲ ಅಂತ, ನಾನೆಲ್ಲ ಸುಳ್ಳು ಹೇಳ್ತಾನೆ ಅಂತ, ನಾನೇ ಸುಳ್ಳಿರ್ಬೋದು ಅಂತ ಹೇಳ್ತೀನಿ ನಾನು. ನೀನು ಸರಿ ಹೇಳ್ತೀಯ ಅಂದರೆ ನಾನು ನಿನ್ನ ನಮಸ್ಕಾರ ಮಾಡಿ ತಗೊಳ್ತೀನಿ, ನಿನ್ನ ಒಳ್ಳೆ ವಿಷಯನ. ಸಮಸ್ಯೆ ಇದೆ ಅಂತ ಗೊತ್ತು, ನಿಂಗೆ ಅದು ಪರಿಹಾರ ಇದೆಯಾ? ಇಲ್ಲಾಂದರೆ ಸಮಸ್ಯೆ ಬಗ್ಗೆ ಮಾತಾಡೋದು ಅರ್ಥವೇ ಇಲ್ಲ. ಇರೋ ಸಮಸ್ಯೆ ಇದೊಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದು ಮತ್ತು ಕಾಲಹರಣ. ಅಷ್ಟು ಪುಸ್ತಕ ನಮಗಿಲ್ಲ, ಅಷ್ಟು ಇರಬಾರ್ದು ಅಂತ ಹೇಳೋದು. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ, ನಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡಿದಾಗ ಕೇಳೋಕ್ಕೆ ಪುರ್ಸೊತ್ತು ಇರಬಾರ್ದು ಲೈಫು ನಮಗೆ. ಹಾಗಿದ್ರೆ ಈ ಜನ್ಮಗಳನ್ನು ಅರ್ಥ ಮಾಡಿಕೊಂಡು, ಅಲ್ಲ ನಾನು ಹೇಳೋದು, ಯಾಕೆ ಹೋಗಿ ನೋಡ್ಬೇಕು? ನಮಗೆ ಪರಿಹಾರ ಬೇಕಾಗಿರೋದು. ಅದು ಏನಕ್ಕಾಯ್ತು ಅಂತ ನೋಡಿ ಮತ್ತೆ ಟ್ರಾಮಾಗೆ ಸಿಕ್ಕೊಳ್ಳೋ ಚಾನ್ಸಸ್ ಇದೆ. ಮತ್ತು ಅಷ್ಟು ಈಸಿ ಅಲ್ಲ. ಅಂದರೆ ಪೂರ್ವಜನ್ಮದ ಯೋಚನೆ ಬರುತ್ತೆ. ಇವೆಲ್ಲ ಬೌದ್ಧ ಮತ್ತು ನಮ್ಮ ಗ್ರಂಥಗಳಲ್ಲಿ ಸಾಧಕರು ಉಲ್ಲೇಖ ಮಾಡ್ತಾರೆ. ಅಂದರೆ ಅವರು ಅದನ್ನು ನೋಡೋಕ್ಕೆ ಹೋಗಲ್ಲ. ಸಾಧನೆ ಮಾಡುವ ಹಂತದಲ್ಲಿ ಕರ್ಮಗಳು ಕ್ಷಯ ಆಗ್ತಾ ಹೋಗುತ್ತೆ. ಮುಕ್ತಿ ಅಂದರೆ ಯಾವುದು? ಕರ್ಮಗಳನ್ನು ಕಳ್ಕೊಳ್ಳೋದು. ಇದು ಯಾವ ಥರ ಅಂದರೆ, ಒಂದು ಪ್ರಿಂಟರ್ ಇದೆ, ಪ್ರಿಂಟರಲ್ಲಿ ಇಂಕ್ ಕ್ಯಾಟ್ರೇಜ್ ಇದೆ, ಇದಾಗ್ತೀವಿ ನಾವು, ಪೇಪರ್ ಹಾಕ್ತೀವಿ. ಇಲ್ಲಿ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಡಾಟಾ ಇದೆ, ಡೈನೋಸರಸ್ಸು, ರಸಗುಲ್ಲ, ಗುಲಾಬ್ ಜಾಮೂನು ಎಲ್ಲ ಇರ್ತದೆ, ಕಾರು, ಬೈಕು ಎಲ್ಲ ಇರ್ತದೆ. ಇದು ಮಾಡಿರೋ ಕರ್ಮ. ಕಂಟ್ರೋಲ್ ಪಿ ಕೊಟ್ಟಾಗ ಒಂದು ಬರ್ತದಲ್ಲ, ಅದು ಈ ಜನ್ಮಕ್ಕೆ ಅನುಭವಿಸ್ಲಿಕ್ಕಿರುವ ಜಾತಕ ಕರ್ಮ. ಏನಾಗುತ್ತೆ, ಸಾಧಕರು ಇದನ್ನು ಅನುಭವಿಸಿ ಇಲ್ಲಿಂದ ವಿತ್ಡ್ರಾ ಮಾಡೋಕ್ಕೆ ಒಂದೇ ಜನ್ಮದಲ್ಲಿ ಸಾವಿರಾರು ಜನ್ಮದ ಕರ್ಮವನ್ನು ತೆಗೆದು ಕಲಿತಾ ಹೋಗ್ತಾರೆ. ಅರ್ಥ ಆಗ್ತಾ ಇದೆ ನಿಮಗೆ? ಎಸ್ ಎಸ್ ಎಸ್. ಅವರು ಒಂದೊಂದು ಜನ್ಮದ ಕರ್ಮನೂ ಒದ್ದಾಡ್ತಾರೆ.
ಈಗ ಅವರವರು ಒಂದೊಂದು ಮಕ್ಕಳನ್ನ ಹೆತ್ಬಿಟ್ಟೆ ಮನೆಯಲ್ಲಿ ಎಲೆ ಕೊಡ್ತಿರ್ತಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ಹಂಗೆ ನೋಡ್ಕೊಂಡೆ, ಹಿಂಗೆ ನೋಡ್ಕೊಂಡೆ, ನಾನು ಮರ್ಯಾದೆ ಕೊಡೋಲ್ಲ, ನೀನು ಹೇಳೋ ಮಾತು ಕೇಳಲ್ಲ, ಇಷ್ಟ ಬಂದಂಗೆ ಬದುಕ್ತೀಯ, ಹಿಂಗಲ್ಲ. ನಾವೇನೇನು ಮಾಡಬೇಕು ಎಲ್ಲ ಮಕ್ಕಳ ಮೂಲಕ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ನಮ್ಮ ಬದುಕು ನಾವು ಬದುಕಿರಲ್ಲ, ಅವ್ರ ಮೇಲೆ ಹೇರ್ತೀವಿ ನಾವು. ಯೋಚನೆ ಮಾಡಿ, ಶಿವಕುಮಾರ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ಹಲವಾರು ಸಾಧಕರು ಈ ಥರ ಇದ್ದಾರೆ. ಇಬ್ಬರು ಹೆಸರು ಹೇಳಿದೆ ಅಷ್ಟೇ ನನಗೆ. ಯಾರ್ಯಾರೋ ಹೆತ್ತು ಮಕ್ಕಳನ್ನೆಲ್ಲ ಬೆಳೆಸಿ ಹೋಗಿಲ್ಲ. ಯಾವತ್ತಾರು ಹೇಳಿದಾರ? ಯೋಚನೆ ಮಾಡಿ, ಒಬ್ಬ ಗೃಹಸ್ಥ 5,000 10,000 ಮಕ್ಕಳನ್ನ ಅವನು ಹುಟ್ಟಿಸಿ ಸಾಕಬೇಕು, ಎಷ್ಟು ಜನ್ಮ ಬೇಕು ಅವನಿಗೆ? ವಾವ್. ಸೊ ನೀವು ಹೇಳೋದು ಅಷ್ಟು ಜನ್ಮದ ಕರ್ಮವನ್ನು ಅವರು ಒಂದೇ ಸತಿಗೆ ಕಳ್ಕೊಂಡಿದ್ದಾರೆ. ವಿಶ್ವ ಸಂಸಾರಿಗಳು ಅಷ್ಟು ಜನರ ಕರ್ಮವನ್ನು ಅವರು ಕಳ್ಕೊಂಡಿದ್ದಾರೆ. ಈಗ ಇದು ಏನಾಗುತ್ತೆ, ಕಡಿಮೆ ಆಗ್ತಾ 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 ಏನಾಗುತ್ತೆ ಅಂದರೆ ಹಿಂದಿನ ಜನ್ಮದ್ದು ಕಾಣುತ್ತೆ ಸಾಧಕನಿಗೆ, ಏನಕ್ಕೆ ಅನುಭವಿಸ್ತಾ ಇದ್ದೀನಿ ಅಂತ. ಯಾವಾಗ ನಮಗೆ ಅದನ್ನು ಅರಗಿಸಿಕೊಳ್ಳುವ ಮೆಚ್ಯೂರಿಟಿ ಇರೋದಿಲ್ಲ, ಆಗ ಸತ್ಯ ನಮಗೆ ಕಾಣಿಸೋದಿಲ್ಲ. ಅಥವಾ ಅದು ಸೇಫ್, ರೀಡ್ ಮಾಡೋಕ್ಕೂ ಬರಲ್ಲ, ಸೇಫ್ ಕಾಣಿಸ್ತಾ ಇರೋದು. ಎಲ್ರಿಗೂ ಸತ್ಯ ನೋಡಬೇಕು ಅಂತ ಆಸೆ ಇದೆ. ಈಗ ಇನ್ನೊಂದು ಕುಂಡೇನಿಗೆ ಹೋಗೋದು ಬೇಡ, ಈ ಜನ್ಮ ಜನ್ಮಾಂತರ ಬಿಟ್ಬಿಡಿ. ಇನ್ನೊಂದು ನಾನು ಹೇಳ್ತೀನಿ. ಈಗ ನಾವು ಸತ್ಯ ನೋಡಬೇಕು ಅಂತ ಆಸೆ, ನಿಮ್ಮ ಪ್ರಿಯಕರೇನು ನೋಡ್ತೀರಿ, ತುಂಬ ಇಷ್ಟ, ನೋಡಿದ ತಕ್ಷಣ ಖುಷಿ ಆಗ್ತದೆ ನಿಮಗೆ ಅಲ್ವಾ? ಫೀಚರ್ಸ್ ಎಲ್ಲ ಇಷ್ಟ ಆಗುತ್ತೆ, ಪರ್ಫ್ಯೂಮ್ ಎಲ್ಲ ಇಷ್ಟ ಆಗ್ತದೆ, ಈಗ ನೋಡ್ತೀರಿ. ಎಲ್ಲಿವರೆಗೂ ಇಷ್ಟ ಆಗ್ತದೆ? ಅವ್ರ ಚರ್ಮ ಕಂಡ್ರೆ ಇಷ್ಟ ಆಗ್ತದೆ. ನಿಜವಾದ ಸತ್ಯ, ಚರ್ಮದ ಮೇಲೆ ಸಾವಿರಾರು ಮೈಕ್ರೋ ಆರ್ಗನಿಸಮ್ ಇದೆ ಇಲ್ವಾ? ಜಸ್ಟ್ ಈಗ ನೋಡಿದ ತಕ್ಷಣ ಅಷ್ಟು ಕಾಣ್ತು ಅಂದ್ಕೊಳ್ಳಿ, ಹುಳ ಹಿಂಗೆ 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 ಹಾಂ, 2 ಸೆಕೆಂಡಿಗೆ ಪರ್ಸ್ಪೆಕ್ಟಿವೇ ಚೇಂಜ್ ಆಗೋಯ್ತು. ಹಿಂಗೆ 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 ಹುಳ, ಅದಕ್ಕೂ ಒಳಗಡೆ ಚರ್ಮದ ಒಳಗಡೆ ಮಾಂಸ ಕಾಣ್ತು, ರಕ್ತ ಕಾಣ್ತು, ಕೀವು ಕಾಣ್ತು, ಹೊಟ್ಟೆಯಲ್ಲಿ ಮಲಮೂತ್ರಗಳು ಕಾಣ್ತು. ಅರಗಿಸ್ಕೊಳ್ಳೋ ಶಕ್ತಿ ಇದೆಯಾ? ನೋಡಿದ್ರಾ? ಸತ್ಯ ನೋಡಬೇಕು ಅನ್ನೋದು ತುಂಬ ಈಸಿ ಹೇಳೋದು, ಅದನ್ನು ಅರಗಿಸಿಕೊಳ್ಳುವ ಮನಸ್ಥಿತಿ ಬೇಕಲ್ಲ. ಹುಚ್ಚರಾಗ್ಬಿಡ್ತೀವಿ ನಾವು. ಹಂಗಿದ್ರೆ ಹೇಗೆ ಮನಸ್ಸು ಕಾಣದೇ ಇರೋದು ವರವೋ, ಹಾಗೆಯೇ ಜಗತ್ತಿನ ನಗ್ನ ಸತ್ಯಗಳು ಸಾಮಾನ್ಯ ವ್ಯಕ್ತಿಗೆ ಕಾಣದೇ ಇರೋದು ವರವೇ. ಅರಗಿಸ್ಕೊಳ್ಳೋ ಶಕ್ತಿ ಇದ್ದವರಿಗೆ ಮಾತ್ರ. ಹುಚ್ಚಿಡಿತದೆ, ಇಲ್ಲಾಂದರೆ ಹುಚ್ಚಿಡಿತದೆ. ಸೊ ನಿಮ್ಮಂಥವ್ರು ಇವೆಲ್ಲ ನೋಡಿ ಹೇಗೆ ಸರ್ ತಾವು? ನಾನು ಅವ್ರಿಗಿಂತ ಸಾಮಾನ್ಯ, ಹೀಗಂದೇ ಅವ್ರಿಗಿಂತ ಸಾಮಾನ್ಯ ನಾನು. ಸೊ ಹಾಗಿದ್ರೆ ಇಷ್ಟೆಲ್ಲ ಮಾತಾಡಿ ಯಾವ ಕಡೆ ಮುಖ ಮಾಡಿ ನಾನು ಹೇಗೆ ಜೀವನ ನೋಡಬೇಕು, ಯಾವ ರೀತಿ ಅರ್ಥೈಸ್ಕೋಬೇಕು, ನಾನೇನಕ್ಕೆ ಬಂದಿದ್ದೀನಿ ಇಲ್ಲಿ ಗೊತ್ತು, ಒಂದು ಸಿದ್ಧಿ ಇದ್ದಾಗಿರುತ್ತೆ, ಮತ್ತು ನಾನು ಯಾವ ಕಡೆ ಮುಂದೆ ಗಾಡಿ ಯಾವ ಕಡೆ ತಿರುಗಿಸ್ಬೇಕು? ಇದು ಕ್ಲಿಯರ್ ಆಯಿತಾ ನಿಮಗೆ? ಇದು ಇಷ್ಟು ಇದೆ. ಇನ್ನು ಜನ್ಮ ಜನ್ಮಾಂತರ ಕಂಡ್ರೆ ಹೆಂಗಿರ್ಬೇಕು ಮನುಷ್ಯನ ಪರಿಸ್ಥಿತಿ? ಬಟ್ ಕಾಣೋದಿಲ್ವಾ? ಥೆರಪಿ ಹೆಲ್ಪ್ ಆಗುತ್ತಾ? ಫೈನ್, ತುಂಬ ಸಂತೋಷ. ರಿಗ್ರೆಷನ್ ಥೆರಪಿ ಅಂತ ಕರಿತೀವಿ. ಏನೋ ಹಂಗೆ ಅನಿಸಿರುತ್ತೆ, ಇಲ್ಲ ಅದು ಹಿಂಗೆ ಆ ಜನ್ಮಲಾಗಿತ್ತು, ಈಗಿಲ್ಲ ಮೊಯ್ತು. ಅದರಿಂದ ಒಬ್ಬನಿಗೆ ರಿಲ್ಯಾಕ್ಸೇಷನ್ ಸಿಗ್ತಾಯಿದೆ, ಮಾನಸಿಕವಾಗಿ ಸಮಸ್ಯೆನ ಹೊರಗೆ ಬರ್ತಾ ಇದ್ದೇನೆ ಅಂದರೆ ಸಂತೋಷ. ಒಂದು ಥೆರಪಿಯಾಗಿ ಅದರ ಬಗ್ಗೆ ಅಭಿಮತ ಇದೆ. ಅಥವಾ ಅವರು ಆ ಥರ ಜನ್ಮಾಂತರಕ್ಕೆ ಹೋಗುತ್ತಾ ಇಲ್ವಾ ಅಂತ ನಾನು ಡಿಬೇಟ್ ಮಾಡಲ್ಲ, ಅದ್ರ ಬಗ್ಗೆ ಕಾಮೆಂಟು ನಾನು ಮಾಡೋದಿಲ್ಲ. ನೀವು ಯೋಗಶಾಸ್ತ್ರದ ಪ್ರಕಾರ ಸಾಧ್ಯತೆ ಇದೆಯಾ ಅಂದರೆ ಜನ್ಮ ಜನ್ಮಾಂತರ ಇದೆ, ನೋಡುವ ಸಾಧ್ಯತೆ ಇದೆ. ಆದರೆ ಪ್ರಕೃತಿ ತನ್ನ ಸತ್ಯಗಳನ್ನು ಯಾವಾಗ ಸಾಧಕನಿಗೆ ಬಿಚ್ಚಿಕೊಡುತ್ತೆ ಅಂದರೆ ಸಾಧಕ ಅದನ್ನು ಅರಗಿಸಿಕೊಳ್ಳುವ ಪಕ್ವತೆಯನ್ನು ಪಡ್ಕೊಂಡಾಗ ಮಾತ್ರ. ಅದೇ ಥರ ಯಾವಾಗ ಸತ್ಯವನ್ನು ಅರಗಿಸಿಕೊಳ್ಳುವ ಪಕ್ವತೆ ಇಲ್ಲದೆ ಅದನ್ನು ಕೃತಕವಾಗಿ ನಾವು ನೋಡುವ ಪ್ರಯತ್ನವನ್ನು ಮಾಡಿದಾಗ ಅದು ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಅಧಪತನದ ಹಾದಿ. ಈಗ ವಜ್ರಕ್ರಿಯೆಗೆ ಇವಾಗ ತಾವೆಲ್ಲಿ ಕ್ಲಾಸ್ ತೊಗೊಳ್ಳೋದು? ನಾನು ಇದು ಫಸ್ಟು ಆನ್ಲೈನೇ, ಆಮೇಲೆ ನೆಕ್ಸ್ಟು ಆಫ್ಲೈನ್. ತಮ್ಮದೇ ಯೂಟ್ಯೂಬ್ದು ಚಾನಲ್ ಎಲ್ಲ ಇದೆ, ಮತ್ತು ನೀವೇನಕ್ಕೆ ಪ್ರಮೋಷನ್ ಎಲ್ಲ ಏನೂ ಬೇಡ ಅಂತ ಇವಾಗ ನಿಮ್ಮದೇ ಆಚಾರ್ಯ ಅರುಣ್ ಪ್ರಕಾಶ್ ಅಂತ ಯೂಟ್ಯೂಬ್ ಚಾನಲ್ ಎಲ್ಲ ಇದೆ, ಮತ್ತು ಎಲ್ಲೂ ಪಬ್ಲಿಸಿಟಿ ಬೇಡ ಹಂಗಲ್ಲ. ಯಾವ ಥರ ಅಂದರೆ ನಾವು ಮಾಡೋ ವಿಷಯಗಳನ್ನು ಹಾಕ್ತೀವಿ, ನೋಡಿ ಬರೋರು ಆರ್ಗ್ಯಾನಿಕ್ಕಾಗಿ ಹುಡ್ಕೊಂಡು ಬರೋದು ಬೇರೆ ವಿಷಯ. ಇನ್ನೊಂದು ಅದನ್ನೇ ಇಂಟೆಂಟಾಗಿ ಮಾಡೋದು ವಿಷಯ. ಈಗ ಹೂ ಹಾಕಿ ಹೂವಿಗೆ ದುಂಬಿ ಬಂತು, ದುಂಬಿ ಆನಂದವಾಗಿ ಆಟ ಆಡ್ಕೊಂಡಿರೋದು ಬೇರೆ ವಿಷಯ. ಆದರೆ ದುಂಬಿನ ಕಸ್ಬೇಕು ಅಂತಲೇ ಇಂಟೆನ್ಷನಲ್ಲಿ ದುಂಬಿನ ಮೋಸ ಮಾಡೋದೆಲ್ಲ ಇದೆಯಲ್ಲ, ಅದು ಬೇರೆ ವಿಷಯ. ಸೊ ನಮ್ಮಲ್ಲಿದ್ದಾರೆ, ಈಗ ನಮ್ಮದು ಫೇಸ್ಬುಕ್ಕು ಅಲ್ಲಿ ಹಾಕ್ತಾ ಇರ್ತೀವಿ, ಅಂದರೆ ಇದಕ್ಕೆ ಅಂತಲ್ಲ, ವಿಷಯಗಳನ್ನ ಹಾಕ್ತಾ ಇರ್ತೀವಿ. ಅವರಾದ ಅನುಭವನ ಹಾಕ್ತಾ ಹೋಗ್ತಾರೆ. ಯಾರಿಗೆ ನಿಜವಾಗ್ಲೂ ಅವ್ರಿಗೆ ಬೇಕು ಅಂತ ಅನ್ಸುತ್ತೆ ಅವರು ಕನೆಕ್ಟಾಗಿ ಅವರು ಬರ್ತಾರೆ ಆ ಥರ. ಸೊ ನಿಮ್ಮದೆಲ್ಲ ಯೂಶಲಿ ಎಷ್ಟು ಮುಂಚಿತವಾಗಿ ಕ್ಲಾಸಸ್ ಎಲ್ಲ ಅನೌನ್ಸ್ ಆಗುತ್ತೆ? ಹಂಗಲ್ಲ ಇಲ್ಲ, ನನಗೆ ಮನಸ್ಸು ಫ್ರೀ ಇದ್ದಾಗ ಹಾಕೋದು,
ಒಂದು 4 ದಿನ ಗ್ಯಾಪ್ ಇರುತ್ತೆ, 5 ದಿನ ಗ್ಯಾಪ್ ಇರುತ್ತೆ, 5 ದಿನ 4 ದಿನಕ್ಕೆ ಅಷ್ಟರಲ್ಲಿ ಅಷ್ಟರಲ್ಲಿ ಕಾಯ್ತಾ ಇರ್ತಾರೆ ಅವರು ಜಾಯಿನ್. ಮತ್ತು ನಮ್ಮಲ್ಲಿ ಹೊಸಬರು ಬರೋದಕ್ಕಿಂತನೂ ಈಗ ನೀವು ಮಾಡಿದ್ದೀರಿ ಅಂದರೆ ಅವರು ಫ್ಯಾಮ್ಲಿನೇ ಪ್ರೋಗ್ರಾಮ್ ಆ್ಯಕ್ಚುಲಿ. ಫ್ಯಾಮ್ಲಿ ಹಾಗೆ ವರ್ಡ್ ಆಫ್ ಮೌತ್. ಪವರ್ ಆಫ್ ರೆಕಮೆಂಡೇಷನು. ಮತ್ತು ಇದೆಲ್ಲ ಒಂದು ಅಷ್ಟೇ ಇವೆಲ್ಲ. ಇನ್ನೊಂದು ಏನು ಗೊತ್ತಾ, ಈ ವಜ್ರೇಕರಿ ದುಡಿಯೋ ದುಡ್ಡು ಇವನ್ನೆಲ್ಲ ನಾವು ಪ್ರಮೋಷನ್ ಮಾಡಿದ್ರೆ ಏನೂ ಎಲ್ಲ ದುಡ್ಡು ಬಂದುಬಿಡುತ್ತದೆ. ಹೇಳ್ತಾರೆ ನಾನು ನಿಮಗೆ, ಇದುವರೆಗೂ ಜೀವನ ಯೋಗ ಅಥವಾ ಯಾವುದೇ ಪೇಜಲ್ಲಿ ಯು ವಿಲ್ ನಾಟ್ ಸಿ ಒನ್ ಪ್ರೊಫೆಷನ್. 10 ವರ್ಷದಲ್ಲಿ ಒಂದು ಪೇಡ್ ಪ್ರಮೋಷನ್ ಆಗಿಲ್ಲ, ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ದುಡ್ಡು ತೊಗೊಂಡು ಮಾಡಿಲ್ಲ. ಅಲ್ಲ, ದೊಡ್ಡಸ್ತಿಕೆಗೆ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಕೆಲವು ವಿಷಯಗಳು ಯಾರಿಗೆ ಯಾವ ಟೈಮಲ್ಲಿ ರೀಚ್ ಆಗಬೇಕೋ ತಾನಾಗೆ ರೀಚ್ ಆಗ್ತದೆ. ಹೇಗೆ ನಾನು ನಿಮ್ಗೆ ಹೇಳ್ದೆ, ನೀವು ಅನುಷ್ಠಾನ ಮಾಡ್ತಾಯಿರಿ, ತಾನಾಗೇ ಅದು ಕುಂಡಲಿನಿ ಅಥವಾ ಚಕ್ರ ಭೇದನ ಅವರು ಆಗೋ ಟೈಮಲ್ಲಿ ತಾನಾಗೇ ಆಗ್ತದೆ. ಹಾಗೆ ನಾವು ನಮ್ಮ ಕೆಲಸನ ಮಾಡ್ತಾ ಇರಬೇಕು, ಆಗುತ್ತೆ. ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ದೀರಿ. ನೀವು ಇದು ಸ್ಪಾನ್ಸರ್ಡ್ ಆ್ಯಡ್ ಕೊಟ್ಟು ಎಷ್ಟೇ ನೀವು ಯೂಟ್ಯೂಬ್ ಚಾನಲ್ ಪುಷ್ ಮಾಡಿದ್ರು ಕೂಡ ಅನ್ಲೆಸ್ ಜನರಿಗೆ ವರ್ತ್ ಅಂತ ಅನಿಸ್ಲಿಲ್ಲ ಅಂದರೆ ನೋ ಬಡಿ ವಿಲ್ ಫಾಲೋ. ನೀವು ಹೇಳಿದ್ದದೆ, ಹೂವು ಹಾಕಿ ದುಂಬಿ ಬರುತ್ತೆ. ನಿಮ್ಮನ್ನು ಇಷ್ಟಪಡ್ಬೋದು, ಇಷ್ಟಪಡದೇ ಇರ್ಬೋದು, ಇಗ್ನೋರ್ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ನಿಮಗೆ, ಒಂದು ಕಂಟೆಂಟ್ ಇಷ್ಟ ಆಗ್ಬೋದು, ಇನ್ನೊಂದು ಇಷ್ಟ ಆಗದೇ ಇರ್ಬೋದು, ಎಲ್ಲ ಆಗ್ತಾ ಇರ್ತದೆ. ಬಟ್ ಅದು ಏನು ಮಾಡೋಕ್ಕಾಗಲ್ಲ. ನೀವು ಚೆಂದ ವ್ಯಾಲ್ಯೂ ಅಷ್ಟೇ ವಿಷಯ ಕ್ರಿಯೇಟ್ ಮಾಡಬೇಕು. ವ್ಯಾಲ್ಯೂನ ಕೊಡ್ತಾ ಹೋದಷ್ಟು ನೀವು ಬೆಳೀತಾ ಹೋಗ್ತೀರಿ, ನಿಮ್ಮಿಂದ ಸಮಾಜನೂ ಬೆಳೀತಾ ಹೋಗ್ತದೆ. ಮತ್ತು ಯಾರಿಗೆ ಅದು ಆರ್ಗ್ಯಾನಿಕಾಗಿ ರೀಚ್ ಆಗಬೇಕೋ ತಾನಾಗೇ ರೀಚ್ ಆಗ್ತಾ ಹೋಗ್ತದೆ. ಅದು ನಾವು ಸೇಫು, ಅವರು ಸೇಫು, ಎಲ್ಲನೂ ಸೇಫು. ಯಾವಾಗ ನಾವು ಕೃತಕವಾಗಿ ಪುಷ್ ಮಾಡೋಕ್ಕೆ ಹೋಗ್ತೀವಿ, ಕೃತಕವಾದ ಜನಗಳು ಬರ್ತಾ ಹೋಗ್ತಾರೆ. ಕೊನೆಯದಾಗಿ ತಮ್ಮನ್ನು ನೋಡದೆ ಬಂದಾಗ ಖಡ್ಗ ಕಾಲಿಗೆ ಅದೆಲ್ಲ ಹಾಕ್ಕೊಂಡ್ರಿ, ಕೇಳ್ಬೋದಾ ಆಚಾರ್ಯರೇ? ಇನ್ನೊಂದ್ಸರಿ ಮಾತಾಡೋಣ. ಅದು ಪ್ರಾಣಕ್ಕೆ ಸಂಬಂಧಪಟ್ಟದೆ, ದೊಡ್ಡ ವಿಚಾರ, ಪ್ರಾಣಕ್ಕೆ ಸಂಬಂಧಪಟ್ಟ. ತಾವು ಇದನ್ನು ಉಂಗುರಗಳನ್ನು ನಂಬ್ತೀರಿ? ನಂಬೋದಿಲ್ಲ, ಇದು ಹೇಳ್ತಾ ಇದೆಯಲ್ಲ, ಇದರಿಂದ ಯಾವುದು ಬರೋದು ಹೋಗೋದು ಅಂತ ಏನೂ ಇಲ್ಲ. ಈಗ ಇದಕ್ಕೂ ಪ್ರಾಣ ಪ್ರತಿಷ್ಠೆಯಲ್ಲಿ ಆಗಬೇಕಾಗತ್ತೆ, ಇದಕ್ಕೂ ಎನರ್ಜಿ, ಇದು ಪವರ್ ಬ್ಯಾಂಕ್ ಥರ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಇದು ನಾನು ಮದುವೆ ಆದಾಗ ನನ್ನ ಮಾವ ಹಾಕಿದ್ದು ಹಾಗೆ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಚಾರ್ಯರೇ. ಮತ್ತೆ ಸಿಗೋಣ. ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಅವಕಾಶ ಕೊಟ್ರಿ ನಿಮ್ಮನ್ನ ಮಾತಿಗೆ ಹೇಳಕ್ಕೆ. ನೀವು ಕರ್ಸ್ಕೊಂಡ್ರಿ. ನಾರಾಯಣ ಅಂದ್ರಿ, ದೇವರು ನಿಮ್ಮ ದೇವರ ಪರಿಚಯ, ಯಾರನ್ನು ತಾವು ಆರಾಧಿಸ್ತೀರಿ? ಒಂದೇ ದೇವರು, ನಾರಾಯಣ. ಶಿವ ಅಂದರೆ ಪವಿತ್ರ ಅಂತ, ವಿಷ್ಣು ಅಂದರೆ ಎಲ್ಲ ಕಡೆ ವ್ಯಾಪ್ಸಿರೋನು ಅಂತ. ಸೊ ಇದು ಅಬ್ಜೆಕ್ಟಿವ್ಸ್, ನೌನಿಲ್ಲ ಅವನಿಗೆ, ನಾಮಪದ ಇಲ್ಲ, ಎಲ್ಲ ವಿಶೇಷಣಗಳು. ಎಲ್ಲ ಕಡೆ ವ್ಯಾಪ್ಸಿರೋದು ನಾರಾಯಣ, ವಿಷ್ಣು. ನೀವು ಶಿವ ಅಂತ ಪೂಜೆ ಮಾಡಬೇಕಾದ್ರೆ, ಶಿವ ಎಲ್ಲ ಕಡೆ ವ್ಯಾಪ್ಸಿಲ್ವಾ ಅಂತ ಪೂಜೆ ಮಾಡ್ತೀಯ? ವ್ಯಾಪ್ಸಿದೆ ಅಂತಾನೆ ಶಿವ, ಡೆಸ್ಟ್ರಾಯರ್ ಅಂತ ಅಲ್ಲ. ಶಿವ ಅಂದರೆ ಪವಿತ್ರ ಅಂತ ಅರ್ಥ. ಶಿವ ಎಂಬ ಶಬ್ದಕ್ಕೆ ಅರ್ಥ ಸ್ವಶ್ರೇಷಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಅಂತ ಹೇಳ್ತಾರೆ. ಅಂದರೆ ಶುಭ ಅಂತ ಅರ್ಥ. ಶಿವ ಅಂದರೆ ಶುಭ ಅಂತ. ವಿಷ್ಣು ಶುಭ ಅಲ್ವಾ? ತದೇವಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಅಂತ ಹೇಳ್ತಾರೆ. ವಿಷ್ಣುವಿನ ಲಕ್ಷ್ಮೀಪತಿಯಾದ ವಿಷ್ಣುವನ್ನು ಸ್ಮರಣೆ ಮಾಡಿದ್ರೆ ಎಲ್ಲವೂ ಶುಭ. ಯಾವ ಟೈಮು, ಡೇಟು, ನಕ್ಷತ್ರ ಏನು ನೋಡಬೇಕಾಗಿಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ. ಆ ನಿಮಿಷವೇ ಎಲ್ಲವೂ ಪವಿತ್ರ ಆಗಿಬಿಡುತ್ತೆ ಅಂತ. ಹಾಗೆ ವಿಷ್ಣು ಅಂತ ಪೂಜೆ ಮಾಡುವ ದೇವರು ಅವನು ಶಿವನೂ ಹೌದು, ಏಕೆಂದರೆ ಪವಿತ್ರ. ಶಿವ ಅಂತ ಪೂಜೆ ಮಾಡುವ ಏನು ರುದ್ರ ಇದ್ದಾನೆ, ಅಥವಾ ನಮ್ಮ ಪಾರ್ವತಿಯ ಪತಿ ಉಮಾಪತಿ, ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಶೈವರು ಒಪ್ತೀವಿ. ಅವನು ವಿಷ್ಣುನೂ ಹೌದು. ಇವೆಲ್ಲ ಒಂದೇ ಶಕ್ತಿಯನ್ನು ಹಲವು ರೀತಿ ನಾವು ಕಂಡುಕೊಂಡಿದ್ದು. ಅದಕ್ಕೆ ವಿಷ್ಣು ಸಹಸ್ರನಾಮ, 1000 ಹೆಸರುಗಳು, 1000 ಅಷ್ಟು ರೀತಿ ನೋಡಿದ್ದೀವಿ ನಾವು ಅವನನ್ನು. ಇದನ್ನು ಗುಣಗಳು. ಈಗ ನನಗೆ ಹೆಸರಿದೆ, ನಿಮ್ಗೆ ಹೆಸರಿದೆ, ಯಾಕೆ? ನಮ್ಗೆ ಹೆತ್ತವ್ರು ಒಬ್ರು ಇದ್ದಾರೆ, ಅವನು ಹೆತ್ತವ್ರು ಯಾರು? ಸೊ ನಾವು ಇಟ್ಟಿದ್ದ ಹೆಸರೇ. ನಾವು ಯಾವ ಸ್ವರೂಪದಿಂದ ನೋಡ್ತೀವಿ ಅವರನ್ನು, ಅವನು ಆ ಸ್ವರೂಪದಲ್ಲಿ ನಮಗೆ ತೆರ್ಕೊಳ್ತಾನೆ. ನಮ್ಮದು ದೃಷ್ಟಿ ಹೇಗಿರುತ್ತೋ ಹಾಗೆ ಕಾಣಿಸ್ತದೆ, ಅವನು ಆ ಸ್ವರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾನೆ. ಕೊನೆಯ ಪ್ರಶ್ನೆ, ಇವತ್ತಿನ ಯುವ ಪೀಳಿಗೆ ಜನ್ಜಿ ತುಂಬ ಪ್ರಶ್ನೆ ಮಾಡೋ ಒಂದಿದು, ದೇವ್ರಂದ್ರೆ ಯಾರು, ಇವ್ರನ್ನ ಹೆಂಗೆ ನಂಬಬೇಕು, ಇವರು ನಮ್ಮ ಥರ ಎಲ್ಲ ಸುಮ್ಮನೆ ಹೇಳಿದನ್ನೆಲ್ಲ ಒಪ್ಕೊಂಡು ಆಮೇಲೆ ಪ್ರಯತ್ನ ಪಡ್ತಾ ಕಂಡ್ಕೊಳ್ಳಲ್ಲ. ಅವರು ದೇವರುಗಳನ್ನು ಹೇಗೆ ನಂಬಬೇಕು, ಯಾವ ಥರ ದೇವರನ್ನು ಆಯ್ಕೆ ಮಾಡಬೇಕು? ಈಗ ಮನೆ ದೇವರು, ಇಚ್ಛಾ ದೇವರು, ಕುಲ ದೇವರು ಎಲ್ಲ ಇದೆ, ಬಟ್ ಆದರೂ ದೇವರನ್ನು ಅವ್ರುಗಳು ಹೇಗೆ ನೋಡಬೇಕು? ನಂಬೇಡಿ. ಕಣ್ಣಿಗೆ ಕಾಣುವ ದೇವರು ಅಮ್ಮ ಅಪ್ಪ ಕಾಣ್ತಾ ಇರ್ತಾನೆ, ಸೂರ್ಯ ಒಬ್ಬ ಕಾಣ್ತಾ ಇದ್ದಾನೆ, ನದಿ ಕಾಣ್ತದೆ,
ಆಕಾಶ ಕಾಣ್ತದೆ, ಗಿಡ ಕಾಣ್ತದೆ. ಯಾವುದು ನಮ್ಮ ಜೀವದ ಅಸ್ತಿತ್ವಕ್ಕೆ ಅದಿಲ್ಲದೆ ನಾನಿಲ್ಲ ಅಂತ ಇದೆಯಲ್ಲ, ಎಲ್ಲವೂ ದೇವರೇ. ಎನರ್ಜಿ. ಅನ್ನವೂ ದೇವರೇ. ಅನ್ನ ಕೊಡುವ ರೈತ ದೇವರು. ಇಲ್ಲಾಂದ್ರೆ ಬದುಕಲ್ಲ ಅನ್ನ ಇಲ್ಲಾಂದರೆ. ರೈತ ಇಲ್ಲಾಂದ್ರೆ ಅನ್ನ ಇಲ್ಲ. ಈಗ ದೈವತ್ವ ಎಲ್ಲ ಕಡೆ ಇದೆ. ದೇವರು ಅಂತ ಒಂದು ಡಯಟಿ ಮಾಡಿ ಹೀಗೆ ಅಂದಾಗ ಎಲ್ಲ ಗಲಾಟೆಗಳು. ದೈವತ್ವ ಎಲ್ಲ ಕಡೆ, ಎಲ್ಲ ದೈವತ್ವವನ್ನು ರೆಕಾಗ್ನೈಸ್ ಮಾಡ್ತಾ ಹೋದಾಗ ದೇವರು ದೈವಕ್ಕೂ ಡಿಫ್ರೆನ್ಸ್ ಇರೋದು ಅದೇ. ದೇವರು ಅಂದರೆ ಒಂದು ರೂಪ ಮತ್ತು ಮೂರ್ತಿ. ಹಂಗಲ್ಲ ಏನಿಲ್ಲ. ಅದೇ ಮೂರ್ತಿ ಅದು ತಂತ್ರ ಕೊಟ್ಟಿದ್ದು, ಅದು ಅನುಷ್ಠಾನಕ್ಕೆ ಸಂಬಂಧಪಟ್ಟದ್ದು, ಉಪಾಸನೆಗೆ ಸಂಬಂಧಪಟ್ಟದ್ದು. ಅದು ಡಯಟಿ ಹಾಗೆ ಇರಬೇಕು ಅಂತೆಲ್ಲ ಏನಿಲ್ಲ. ಆದರೆ ಆ ಸ್ವರೂಪದಲ್ಲಿ ನೋಡಿದಾಗ ನನ್ನೊಳಗಿರುವ ಭಗವಂತನ ಪ್ರಚೋದನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಮೂರ್ತಿಗಳನ್ನು ಕೊಟ್ಟು ಪೂಜೆ ಶುರು ಆಗಿತ್ತು. ಮೂರ್ತಿ ಪೂಜೆ ಯಾವುದು ಎಲ್ಲವೂ ಎಲ್ಲ ಕಾಲದಲ್ಲಿ ಇತ್ತು. ಒಂದೊಂದು ಕಾಲದಲ್ಲಿ ಪ್ರಸಿದ್ಧಿಗೆ ಬರ್ತದೆ. ಸೊ ಇವತ್ತೆಲ್ಲ ಮ್ಯಾನಿಫೆಸ್ಟೇಷನ್ನು, ಯೂನಿವರ್ಸ್ ಕಾಲ. ಅದೇ ಮ್ಯಾನಿಫೆಸ್ಟೇಷನ್ನು ಹೆಂಗೆ ಗೊತ್ತಾ ಸಮಸ್ಯೆ. ಈಗ ನೀವು ಒಂದು ಪುಟ್ಟ ಮಗು, 8 ವರ್ಷದ ಮಗು ಇದ್ರಿ, ಪುಟ್ಟ ಹುಡುಗಿ ಇದ್ರಿ. ನಾನು ನಿಮಗೆ 2 ಆಫರ್ ಮಾಡ್ತಿದ್ದೆ ಅಂದ್ಕೊಳ್ಳಿ. ನಿನಗೆ ಒಳ್ಳೆ ಚಾಕ್ಲೇಟ್ ಕಂಪ್ನಿಲಿ ಕೆಲಸ, ಅಥವಾ ಈ ಥರ ನಿಮ್ಮ ಒಂದು ಈ ವಯಸ್ಸಲ್ಲಿ ಒಂದು ಒಳ್ಳೆ ಪಾಡ್ಕಾಸ್ಟ್ ಮಾಡೋದು, ಒಂದು ಒಳ್ಳೆ ಪಬ್ಲಿಕ್ ಫಿಗರ್ ಆಗಿರಬೇಕು ಅಂತ ಆಪ್ಷನ್ ಕೊಟ್ಟಿದ್ರೆ ಏನು ಸೆಲೆಕ್ಟ್ ಮಾಡ್ತಿದ್ರಿ? ಮೇ ಬಿ ಆ ವಯಸ್ಸಿಗೆ ಚಾಕ್ಲೇಟ್. ನಾವು ಚಾಕ್ಲೇಟ್ ಕಂಪ್ನಿ ವಾಚ್ಮ್ಯಾನ್ ಆಗಿರ್ತಿದ್ವಿ ಇಬ್ಬರು. ಯಾಕೆಂದರೆ ನಮ್ಗೆ ಏನು ಒಳ್ಳೇದು ಅಂತ ಗೊತ್ತಿಲ್ಲ, ಒಳ್ಳೆಯದು ಏನು ಅಂತ ಗೊತ್ತಿಲ್ಲ. ಒಳ್ಳೇದಾಗಬೇಕು ಅಂತಿದೆ, ಏನು ಒಳ್ಳೇದು ಅಂತ ಯಾರಿಗೆ ಗೊತ್ತು? ಎಷ್ಟೋ ಸರಿ ಬದುಕಲ್ಲಿ ನಾವು ಒಳ್ಳೆಯದು ಅಂತ ಬದುಕಿಗೆ ತೊಗೊಂಡ್ಕೊಂಡಿರ್ತೀವಿ, ಅದು ಬದುಕನ್ನು ಹಿಪ್ಪೆ ಮಾಡಿರ್ತದೆ. ಯಾಕಪ್ಪ ಬದುಕಿಗೆ ಬಂತು ಅಂತ ಆಗಿರ್ತದೆ. ಯಾಕಂದ್ರೆ ಆ ವಯಸ್ಸಿಗೆ ತಕ್ಕಂಥ ಆ ಎತ್ತರಕ್ಕೆ ಏನೇನು ಬೇಕೋ ಅದನ್ನೇ ಕೈ ಚಾಚಿರ್ತೀವಿ. ಅದಕ್ಕೆ ಒಳ್ಳೇದು ಯಾವುದು ಅಂತ ಒಳ್ಳೇದಾಗೋದು ಅಂತ ತಪ್ಪೇ ಇಲ್ಲ, ಒಳ್ಳೇದಾಗಬೇಕು ಅಂತ ಬಯಸೋದು ತಪ್ಪಲ್ಲ. ಇದೇ ಒಳ್ಳೆಯದು ಅನ್ನೋದಿದೆಯಲ್ಲ ಒಂದು ಟ್ರ್ಯಾಪ್. ಸೋ ಟ್ರೂ. ಟ್ರ್ಯಾಪ್ ಅದು. ಇದೇ ಒಳ್ಳೇದು ಅಂತ ಗೊತ್ತಿಲ್ಲ. ಯಾಕೆಂದರೆ ನಾವು ಇದೇ ಒಳ್ಳೇದು ಅನ್ನೋದು ಆಗಿನ ಅನುಭವದ ಮೇಲೆ ನಾವು ನಿರ್ಧಾರ ಮಾಡಿರ್ತೀವಿ. ಕಾಲಕ್ಕೆ ಅದು ಬದಲಾಗ್ತಾನೆ ಇರುತ್ತೆ. ಹಂಗಿದ್ರೆ ಅದು ಬದಲಾಗ್ತಾ ಇರುತ್ತೆ. ಅದಕ್ಕೆ ನಾವೇನು ಭಗವಂತನ ಒಳ್ಳೇದು ಮಾಡು ಅಂತ ಕೇಳಿದ್ವಿ. ಏನು ಒಳ್ಳೇದು ನಿಂಗೆ ಗೊತ್ತು. ಆ ಟೈಮಿಗೆ ನಿನಗೆ ಏನು ಬೇಕು ಆ ಸ್ಟ್ಯಾಂಡರ್ಡ್ ತಕ್ಕಂತ ಏನು ಒಳ್ಳೇದು ನಿಂಗೆ ಗೊತ್ತು. ಯಾರಿಗೆ? ನನ್ನ ಅಧಿದೇವತೆ ಗೊತ್ತು. ಏನು ಒಳ್ಳೇದು ನಿಂಗೆ ಗೊತ್ತು. ನನಗೇನು ಒಳ್ಳೇದು ಅಂತ ಗೊತ್ತಿಲ್ಲ. ಅದು ಇವತ್ತು ಒಳ್ಳೇದು ಮಾಡ್ತೀನಿ ನನಗೆ ಸರಿ ಕಂಡದನ್ನು. ಒಳ್ಳೇದು ಮಾಡಿದವ್ರಿಗೆ ಯಾವತ್ತೂ ಕೆಟ್ಟದ್ದಾಗಿದ್ದ ಇತಿಹಾಸ ಇಲ್ಲ, ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದಾಗಿದ್ದ ಇತಿಹಾಸವೂ ಇಲ್ಲ. ಸೊ ನಮಗೆ ಮ್ಯಾನಿಫೆಸ್ಟೇಷನ್ ಪ್ರಾಬ್ಲಮೇ ಅದು. ಯಾಕೆಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀವಿ? ದುಡ್ಡು ಬೇಕು, ಹಣ ಗಳಿಸ್ಬೇಕು, ಇದು ಬೇಕು ಅಂತೆಲ್ಲ ಬೇರೆ ಏನು ಕೇಳ್ತೀರಿ ನೀವು? ಮ್ಯಾನಿಫೆಸ್ಟ್ ಇವತ್ತೆಲ್ಲ ವಿಜುವಲ್ ಬೋರ್ಡು, ಎಷ್ಟು ದುಡ್ಡು ಬೇಕು, ಏನಾಗಬೇಕು. ಮೋಟಿವೇಶನ್ ಇಟ್ಸ್ ಗುಡ್, ಒಳ್ಳೆ ಮೋಟಿವೇಶನ್ ಅದು. ನೋಡ್ತಾ ಇರೋದು ಅದ್ರ ಬಗ್ಗೆ ಯೋಚನೆ ಮಾಡಿ ಗುರಿ ಇರುತ್ತೆ ಅನ್ನೋದು. ಈಗ ನಮ್ಮಲ್ಲಿ ಸಂಕಲ್ಪ ಬೇರೆ, ಈ ಮ್ಯಾನಿಫೆಸ್ಟೇಷನ್ ಬೇರೆ. ಇನ್ನೊಂದು ಸರಿ ಮಾತಾಡೋಣ. ಅದು ಮಿನಿಮಮ್ ಸಂಕಲ್ಪ ಶಾಸ್ತ್ರೀಯವಾಗಿ ಹೇಳಬೇಕು ಅಂದರೆ ಇಟ್ ಟೇಕ್ಸ್ ಮಿನಿಮಮ್ 1 ಅವರ್ ಮಿನಿಮಮ್ ಅಟ್ಲೀಸ್ಟ್ ನಿಮ್ಮ ಇಂಟ್ರೊಡಕ್ಷನು. ಯಾಕೆಂದರೆ ಸಂಕಲ್ಪ ಮಾಡಲಿಕ್ಕೆ ಮುಂಚೆ ಈಗ ನಿಮಗೆ ಸಿಟ್ಟು ಬರುತ್ತೆ ಅಂದ್ಕೊಳ್ಳಿ. ನೀವು ತುಂಬ ಪ್ರೀತಿ ಮಾಡ್ತಿರೋಬ್ರನ್ನ ಮಾಡ್ತಿರ್ತಾನೆ, ಸಿಟ್ಟು ಯಾರ ಮೇಲೆ ಬರುತ್ತೆ? ಅವ್ರ ಮೇಲೆ, ಪಕ್ಕದ ಮನೆಯವ್ರ ಮೇಲೆ ಬರುತ್ತಾ? ಇಲ್ಲ. ಯಾರು ನಮಗೆ ತುಂಬ ಖುಷಿಯನ್ನು ಕೊಡಲಿಕ್ಕೆ ಸಾಧ್ಯವೋ ಅವರಷ್ಟು ನಮಗೆ ದುಃಖವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಯಾರು. ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಬೈದಿರ್ತೀರಾ? ಇಲ್ಲ, ನನ್ನಷ್ಟು ಒಳ್ಳೆಯವರು ಬೈದಿರ್ತೀರಿ ಅಲ್ವಾ? ಅಫ್ಕೋರ್ಸ್. ಮ್ಯಾನಿಫೆಸ್ಟೇಷನ್ ಆಯಿತು, ತಥಾಸ್ತು ಮ್ಯಾನಿಫೆಸ್ಟೇಷನ್ ಆಯಿತು. ನೀವು ಅಂದಿದ್ದು ಹೋಗಿ ಸತ್ತೇ ಹೋದ್ರು ಅಂದ್ಕೊಳ್ಳಿ, ಬಿದ್ದವರು ಮಕ್ಕಳು. ಬೈತೀರಿ, ಹೋಗಿ ಸತ್ತೋಗಿ ನೀನು ಅಂತ ಬೈತಾರೆ ಅಪ್ಪ ಅಮ್ಮಂದಿರು. ಸಾಹಿತ್ಯ ಎಷ್ಟು ಗಲಾಟೆ ಮಾಡಿ ಸಾಹಿತ್ಯ ಓದಲ್ಲ, ಎಷ್ಟು ಕಷ್ಟಪಟ್ಟು ಓದಿದ್ದೀನಿ. ಉದ್ದೇಶ ಸಾಯಬೇಕು ಅಂತಲ್ಲ, ನೀವು ಹೇಳಿದ್ದೆಲ್ಲ ಮ್ಯಾನಿಫೆಸ್ಟ್ ಆದರೆ ತಲೆಗೆ ಬಂದಿದ್ದಲ್ಲ. ಸಿಟ್ಟು ಬಂದಾಗ ಹೇಳಿರ್ತೀರಿ, ಒಂದು ಹೇಳ್ತೀರಿ. ಯಾವ ಸತ್ಯ? ಪ್ರೀತಿ ಮಾಡಿದಾಗ ಮುದ್ದು ಮಾಡಿದ ಸತ್ಯನಾ? ಸಿಟ್ಟು ಬಂದಾಗ ಬೈದಿದ್ದ ಸತ್ಯನಾ? ಅದಕ್ಕೆ ಏನು ಗೊತ್ತು ಯೂನಿವರ್ಸ್ಗೆ? ಯಾವ ಸತ್ಯ? ಯಾವುದನ್ನ ಅದು ಕಮಾಂಡ್ ಅಂತ ತೊಗೋಬೇಕು? ಯಾವ್ದು ತೊಗೊಳತ್ತೆ? ಎರಡೂ ತೊಗೊಳತ್ತೆ ಅಂದ್ಕೊಳ್ಳಿ. ಅದಕ್ಕೆ ಒಳ್ಳೇದು ಮಾತಾಡು, ಬಿಡ್ತು ಅನ್ನೋ ಅವೆಲ್ಲ ಬಂದಿದ್ದ. ಅಶ್ವಿನಿ ದೇವತೆಗಳು ಕೇಳ್ತಾ ಇರ್ತಾರೆ, ಅಸ್ತು ಅಂತ ಹೇಳ್ತಾರೆ. ಇವೆಲ್ಲ ಒಳ್ಳೇದು ಮಾತಾಡಬೇಕು ಅನ್ನೋದು ಇಂಗಿತ. ನಾನು ಹೇಳ್ತಾ ಇರೋದು ನಿಜವಾಗಲೂ ನಿಮಗೆ ನಾನು ಮ್ಯಾನಿಫೆಸ್ಟೇಷನ್ದು 1 ವರ ಕೊಟ್ಬಿಟ್ಟೆ ನಿಮಗೆ ಇವತ್ತಿಂದ. ಎಷ್ಟು ಜವಾಬ್ದಾರಿ ಗೊತ್ತಾ ಅದು? ಬಾಯಿ ಬಿಡೋಕ್ಕೆ ಹೆದರಿಕೆ ಆಗುತ್ತೆ. ಮತ್ತೆ ಅಥವಾ ಯೋಚನೆ ಮಾಡೋದು, ಬಾಯಿ ಬಿಡೋದೇನು ಬಿಡಲ್ಲ, ಯೋಚನೆ ಮಾಡಿದ್ರು. ಮತ್ತೆ ನಿಮಗೇನು ಹೇಳ್ತಿರ್ತೀನಿ, ಈ ಥರ ಬದುಕೋದಕ್ಕಿಂತ ಜೀವ ಟಪ್ಪಂತ ಹೋಗ್ಬಿಟ್ಟೆ. ಸೊ ನೀನು ಪ್ರಯತ್ನ ಮಾಡ್ತಾ ಇದ್ದರೆ ಸರಿಯಾದ ದಿಕ್ಕಲ್ಲಿ ನಾವು ಬಯಸಿದ್ದು ಸಿಗಲ್ಲ, ನಮ್ಮ ಯೋಗ್ಯತೆಗೆ ಅನುಗುಣವಾದ ಸಿಗುತ್ತೆ. ಯೋಗ್ಯತೆ ಬೆಳೆಸ್ಕೋಬೇಕು, ಬಯಸಬೇಕಾಗಿಲ್ಲ. ಬಯಕೆ ನಮ್ಮನ್ನು ಭಿಕ್ಷುಕನನ್ನಾಗಿ ಮಾಡ್ತದೆ. ಸಂಕಲ್ಪಕ್ಕೂ ಬಯಕೆಗೂ ತುಂಬ ವ್ಯತ್ಯಾಸ ಇದೆ. ಸಂಕಲ್ಪವೇ ಬೇರೆ, ಬಯಕೆ ಬೇರೆ. ಸಂಕಲ್ಪ ಮಾಡಿದಾಗ ಅದಕ್ಕೆ ತಕ್ಕಂತೆ ಯೋಗ್ಯತೆ ಬೆಳೆಸ್ಕೋತೀವೇನೋ.
ಸಂಕಲ್ಪ ಮಾಡಲಿಕ್ಕೆ ಪ್ರೋಸೆಸ್ ಇದೆ. ದೇಹ ಶುದ್ಧಿ, ಚಿತ್ತಶುದ್ಧಿ, ನಾಡಿ ಶುದ್ಧಿ, ಪ್ರಾಣದ ತತ್ವಗಳನ್ನು ಸರಿ ಮಾಡಿಕೊಂಡು ಸರಿಯಾದ ಸಮಯ ದೇಶ ಕಾಲದಲ್ಲಿ ಸರಿಯಾಗಿ ಕೂತ್ಕೊಂಡು ಇವೆಲ್ಲ ಇದೆ. ಅದಕ್ಕೆ ಮುಂಚೆ ಇಷ್ಟು ಉಸಿರಿನ ಹಿಡಿತವನ್ನು ಮಾಡಿ ಮನಸ್ಸನ್ನು ಸಮತೋಲನ ತಂದು ಸಮತ್ವಕ್ಕೆ ತಂದು ಯಾವುದೇ ಥಾಟ್ಲೆಸ್ ಸ್ಟೇಟಿಗೆ ಹೋಗಬೇಕು. ಥಾಟ್ಲೆಸ್ ಸ್ಟೇಟಲ್ಲಿ ಹೋಗಿ ಏನು ಬೀಜ ಬಿತ್ತೀರಿ ಅದಾಗುತ್ತೆ. ಮತ್ತು ಆ ಬೀಜದ ಸಸ್ಟೈನ್ ಏನು ಪರ್ಪಸ್, ಮುಕ್ತಿ, ಧರ್ಮ, ಲಾಂಗ್ ಟರ್ಮ್ ಗೋಲ್ ಇರಬೇಕು. ಬರೀ ಸ್ವಾರ್ಥಕ್ಕಾಗಬಾರ್ದ? ಆಗುತ್ತೆ, ಯು ವಿಲ್ ಸಫರ್ ಅಷ್ಟೇ. ಯು ಆರ್ ಇನ್ವೈಟಿಂಗ್ ಪ್ರಾಬ್ಲಮ್ ಬಿಕಾಸ್ ವಿ ಡೋಂಟ್ ನೋ ವಾಟ್ ಇಸ್ ಗುಡ್ ಫಾರ್ ಅಸ್. ಎಲ್ಲ ನಾವು ಕೂತಿದ್ದೀವಲ್ಲ, ನಾವೇ ಯೋಚನೆ ಮಾಡೋಣ. ಲೈಫಲ್ಲಿ ಅನ್ನಿಸ್ತಾ ಇರುತ್ತೆ, ಅದು ಸಿಕ್ಕಿದ್ರೆ ಸಾಕು, ನೆಮ್ಮದಿಯಾಗಿರ್ತೀನಿ. ಸಿಕ್ಕಿದ ಮೇಲೆ ಗೊತ್ತಾಗತ್ತೆ ಪರದಾಟ ಏನು ಅಂತ. ಎಷ್ಟೋ ವಿಷಯಗಳು ಪ್ರತಿಯೊಬ್ಬರು ರಿಲೇಟ್ ಮಾಡ್ಕೊಳ್ತಾರೆ ಬೇಕಾದ್ರೆ ಕೇಳೋರು. ಪ್ರತಿಯೊಬ್ಬರ ಲೈಫಲ್ಲಿ ಎಷ್ಟೋ ಸರಿ ಬಿಟ್ಟೋದಾಗ ಅನಿಸಿರುತ್ತೆ, ಅಯ್ಯೋ ಲೈಫ್ ಹೋಯ್ತು ಅಂತ. ಒಂದು ವರ್ಷ 2 ವರ್ಷ ಆ ಟ್ರಾಮಾಯಿಂದ ಹೊರಗೆ ಬಂದಮೇಲೆ ತಿರುಗಿ ನೋಡಿದಾಗ ಯು ವಿಲ್ ಥ್ಯಾಂಕ್ಫುಲ್ ಫಾರ್ ದಟ್. ಆ 1 ವರ್ಷ ಹಿಂಸೆ ಮಾಡುತ್ತೆ, ಅದಿದೆಯಲ್ಲ, ಆ ತಪಸ್ಸಿದೆಯಲ್ಲ, ಅದು ನಮ್ಮನ್ನು ಶುದ್ಧಿ ಮಾಡುತ್ತೆ. ಆ ತಪಸ್ಸಿದೆಯಲ್ಲ ನಮಗೆ ಶಕ್ತಿಯನ್ನು ತಂದು ಕೊಡ್ತದೆ. ಆ ತಪಸ್ಸು ಮುಂದಿನ ಬದುಕಿನ ಶಕ್ತಿಯನ್ನು ಎನೇಬಲ್ ಮಾಡುತ್ತೆ. ಸೊ ಸಂಕಲ್ಪ ಬೇರೆ, ಬಯಕೆ ಬೇರೆ. ಈ ಮ್ಯಾನಿಫೆಸ್ಟೇಷನ್ ಬಯಕೆನ ಸಂಕಲ್ಪನ ಅಂತ ನಂಗೆ ಅರ್ಥ ಆಗಿಲ್ಲ. ಅದು ಬಯಕೆ ಆಗಿದ್ರೆ ಡೇಂಜರ್, ಸಂಕಲ್ಪ ಆಗಿದ್ರೆ ಒಳ್ಳೆಯದು. ಬಯಕೆ ನಮ್ಮನ್ನು ಭಿಕ್ಷುಕನನ್ನಾಗಿ ಮಾಡುತ್ತೆ. ಎಂಥ ಮಾತು! ಎಷ್ಟಿದ್ರೂ ಭಿಕ್ಷುಕ ಮಾಡ್ತದೆ. ಅಂದ್ಕೊಂಡಿದ್ದೆಲ್ಲ ಆಗದೆ ಇರೋದು ವರ ನಾನು ಕೇಳಿದರೆ. ನೀವು ಲೈಫಲ್ಲಿ ಏನೇನೋ ಅಂದ್ಕೊಂಡಿದ್ರಿ ಅಲ್ವಾ, ಆದರೆ ಈ ಬದುಕು ಅಂದ್ಕೊಂಡಿದ್ದಕ್ಕಿಂತ ಸುಂದರವಾಗಿದೆ ಈಗ. ಒಪ್ತೀರಾ? ಯಾವ ಥರ ಅಂದ್ಕೊಂಡಿದ್ದೀರಾ ಈ ಥರ ನಿಮ್ಮನ್ನು? ಅದ್ರಲ್ಲಿ ಮಾತ್ರ ನಿಜ ಒಪ್ತೀನಿ. ನಾನು ಸಿಂಗರ್ ಆಗ್ಬೇಕು ಅಂದ್ಕೊಂಡೆ, ಇನ್ನೇನೋ ಅಂದ್ಕೊಂಡೆ. ಬಟ್ ನನಗನ್ಸತ್ತೆ ಅದು ನನ್ನ ಪ್ಲ್ಯಾನ್ಗಿಂತ ಪ್ರಕೃತಿ ಪ್ಲ್ಯಾನೇ ಅಥವಾ ಭಗವಂತನ ಪ್ಲ್ಯಾನೇ ಚೆನ್ನಾಗಿದೆ. ಇದಕ್ಕಿನ್ನೂ ಆಯಸ್ಸು ಹೆಚ್ಚಿದೆ. ಹೌದು, ಇದರಿಂದ ಒಂದು ಜನಗಳಿಗೆ ಸೇತುವೆ ಆಗಿದ್ದೀನಿ. ಎಷ್ಟೆಷ್ಟೋ ಇದೆ ಇದರಿಂದ. ನನಗೆ ಅದೇ ಹೇಳ್ತಾರಲ್ಲ, ನನಗೆ ಕಾಣಿಸಿದ್ದು ಒಂದು, ಮೇ ಬಿ ಅದಕ್ಕೆ ಕಾಣಿಸಿದ್ದು ಒಂದು ಪಕ್ಕ, ಇನ್ನೂ ಎಷ್ಟು ಸೊನ್ನೆಗಳೋ ಗೊತ್ತಿಲ್ಲ. ಅದಕ್ಕೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಧನಾರ್ದನ. ನನಗೇನು ಗೊತ್ತಿಲ್ಲ, ನಾನೇನು ಮಾಡ್ತಾಯಿಲ್ಲ, ನನ್ನೊಳಗೆ ನಿಂತು ನೀನೇ ಮಾಡ್ತಾ ಇರೋದು. ಯಾವುದು ಒಳ್ಳೆಯದು ಅಂತ ನಂಗೆ ಗೊತ್ತಿಲ್ಲ, ಯಾವುದು ಕೆಟ್ಟದು ಅಂತ ನಂಗೆ ಗೊತ್ತಿಲ್ಲ. ಇವತ್ತು ಒಳ್ಳೆಯದು ಅನ್ನೋದು ನನಗೆ ಕೆಟ್ಟದಾಗತ್ತಾ ಅಂತ ಗೊತ್ತಿಲ್ಲ. ನಾನು ಬೇಡ ಅಂತ ಇದ್ದೀನಿ, ಅದು ನನ್ನ ಬದುಕಿಗೆ ಒಳ್ಳೆಯದ ಅಂತ ನಂಗೆ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ನಾನು ಅನುಷ್ಠಾನದ ಮಾರ್ಗದಲ್ಲಿದ್ದೀನಿ. ನಾನು ಕೆಟ್ಟದ್ದು ಮಾಡಲ್ಲ, ಕೆಟ್ಟದ್ದು ಬಯಸಲ್ಲ. ಪ್ರಾಮಾಣಿಕವಾಗಿ ಇವತ್ತು ಏನು ಒಳ್ಳೆಯದು ಅದನ್ನು ಮಾಡ್ತೀನಿ. ಒಂದು ವೇಳೆ ನಾಳೆ ಇದು ಕೆಟ್ಟದು ಅಂತ ಅನಿಸಿದ್ರೆ ಕ್ಷಮೆ ಕೇಳ್ತೀನಿ, ಸರಿ ಮಾಡ್ಕೊಳ್ತೀನಿ, ಮುಂದೆ ಹೋಗ್ತೀನಿ. ಚಂದವಾದ ಬದುಕು ತುಂಬ ಚೆಂದ ಇರ್ತದೆ. ಬೇಕಾದ್ರೆ ನೋಡಿ, ಯಾವತ್ತೂ ಅಷ್ಟೇ ನಾವು ಬಯಸಿದ್ದು ಸಿಗೋದಿಲ್ಲ, ನಮ್ಮ ಯೋಗ್ಯತೆಗೆ ಅನುಗುಣವಾದ ಸಿಗ್ತದೆ. ಯಾವಾಗ ನಮಗೆ ಆ ಶಕ್ತಿ ಬರ್ತದೆ, ಬಯಸೋದು ಮನಸ್ಸು ನಿಂತೋಗಿರ್ತದೆ. ಬಯಸಿದ್ದೆಲ್ಲ ಸಿಗುವ ಪರಿಸ್ಥಿತಿಯಲ್ಲಿ ಬಯಸೋದು ಮರ್ತೋಗಿರ್ತೀವಿ ನಾವು. ನಿಮ್ಗೆ ಅನಿಸ್ತಿರ್ತದೆ ಒಂದು 20 ವರ್ಷದಿಂದ ತುಂಬ ಫೇಮಸ್ ಆಗಬೇಕು, ತುಂಬ ಜನ ನೋಡಬೇಕು ಎಲ್ಲ ಇರ್ತದೆ, ಕ್ರೇಜ್ ಇರ್ತದೆ, ತುಂಬ ಜನ ಮಾತಾಡಬೇಕು ಅಂತ. ಈಗ ಒಂದು ಕಾಫಿ ಕುಡಿಯೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ, ಹೇಳೋದು ಸಮಸ್ಯೆ ಆಗ್ತದೆ. ನಿಮ್ಗೇನು ಪ್ರೈವೇಟ್ ಲೈಫ್ ಇರಲ್ಲ. ನಾವು ವಾವ್ ಇದು ನನಗೆ ಬೇಕು ಅಂದ್ಕೊಳ್ತೀವೋ, ಸ್ವಲ್ಪ ದಿನ ಆದಮೇಲೆ ಅದೇ ನಮ್ಮನ್ನು ಚುಚ್ಚತ್ತೆ ಅನ್ನೋದು ನೀವು ಹೇಳಿದ. ಅದಕ್ಕೆ ಈಗ ನಿಮಗೆ ಬೇಡ ಅನಿಸುತ್ತೆ, ಒಂದು ಪ್ರೈವಸಿ ಬೇಕು ಅನಿಸುತ್ತೆ, ನೆಮ್ಮದಿಯಾಗಿರೋಣ ಅನಿಸುತ್ತೆ. ಆಗ ಮಾತಾಡಿದ್ದು ನಾವೇನಾದ್ರು ಸ್ವಲ್ಪ ಆಚೆ ಈಚೆ ಆದರೆ ಮಾತಾಡಿದ್ರು ಮನೆಯವರು ಮಾತ್ರ. ಈಗ ಊರು ಮನೆಯವರೆಲ್ಲ ಮಾತಾಡ್ತಾರೆ. ಹೌದಾ? ಹೌದು. ಈಗ ಅದು ಬೇಡ ಅನಿಸುತ್ತೆ, ಆದರೆ ಭಗವಂತ ಈಗ ಜಾಸ್ತಿ ಕೊಡ್ತಾನೆ ನಿಮಗೆ. ಯಾಕೆ? ನೀವು ಬಯಸದೇ ಇರಿ. ನಮ್ಮ ಯೋಗ್ಯತೆಗೆ ಸಿಗಬೇಕಾಗಿದ್ದು ಯಾವ ಮೂಲೆಯಲ್ಲಿದ್ದರೂ ಸಿಗುತ್ತೆ ನಿಮಗೆ. ಆದ್ದರಿಂದ ಮನುಷ್ಯ ತನ್ನ ಯೋಗ್ಯತೆಯನ್ನು ಹೆಚ್ಚು ಮಾಡೋ ಕಡೆ ಗಮನ ಕೊಡಬೇಕು. ಬಯಸಬಾರ್ದು ಅಂತ ಹೇಳ್ತಿಲ್ಲ, ಒಂದು ಲಾಂಗ್ ಟರ್ಮ್ ಗೋಲ್ ಇರಬೇಕು, ಶಾರ್ಟ್ ಟರ್ಮ್ ಗೋಲ್ ಇರಬೇಕು. ದಿನಕ್ಕೆ ಒಂದು 30 ಸೆಕೆಂಡು ಅಥವಾ 3 ನಿಮಿಷದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದನ್ನು ಈಡೇರಿಸಲಿಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಹೋಗ್ಬೇಕು. ಕೆಲಸ ಮಾಡೋದ್ರಿಂದ ಸಿದ್ಧಿಸುತ್ತೆ ಹೊರತು ಬಯಸೋದ್ರಿಂದ ಅಲ್ಲ. ನೀವು ಬಯಸಬೇಡ, ಕೃಷಿ ಮಾಡು, ಹಣ್ಣು ಸಿಗ್ತದೆ. ಬರೀ ಹಣ್ಣು ಬಗ್ಗೆನೇ ಯೋಚನೆ ಮಾಡೋದು, ಹಣ್ಣು ಬಗ್ಗೆನೇ ಮಾತಾಡೋದು. ಇದಕ್ಕೆ ಮಂತ್ರಕ್ಕೆ ಮಾವಿನ ಹಣ್ಣು ಊದರಲ್ಲ ಅಂತ ಹೇಳಿದ್ದು. ಸುಮ್ಮನೆ ನೀವು ಕೂತ್ಕೊಂಡೇನೋ, ಯಾವುದು ಸುಮ್ಮನೆ ಆಗೋದಿಲ್ಲ, ನಾವು ಮಾಡಬೇಕು ಲೈಫಲ್ಲಿ. ಅದನ್ನೇ ಹೇಳೋದು, ಥಾಟ್ಸು, ಬಿಲೀವು, ಆ್ಯಕ್ಷನ್ನು.
ಸೊ ನಾವು ಬಿಲೀಫ್ ದೂರ. ಥಾಟ್ಸು ಯಾಕೆಂದರೆ ನಮ್ಮನ್ನು ಅದು ಸಿಕ್ ಸರೆಂಡರ್ ಮಾಡಿಬಿಡುತ್ತೆ, ನೀವು. ನಮ್ಮನ್ನು ಎವಾಲ್ವ್ ಆಗ್ಲಿಕ್ಕೆ ಬಿಡೋದಿಲ್ಲ. ನಿಂತ್ಬಿಡ್ತೀನಿ ನಾನು ಅಲ್ಲಿ. ನಿಜ ಹೌದು. ನಾನು ನಿಂತ್ಬಿಡ್ತೀನಿ, ಒಂಥರ ಬ್ಯಾರಿಕೇಡ್ ಹಾಕೊಂಡು ನಿಂತ್ಬಿಡ್ತೀನಿ ನಾನು. ಪ್ರೊಸೆಸ್ ಅದು. ಏನೋ ತುಂಬ ಸಂತೋಷ ನಿಮ್ಮ ಒಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ಆಚಾರ್ಯರೇ. ಮತ್ತೊಮ್ಮೆ ಮತ್ತೆ ಸಿಗೋಣ, ತಾವು ಅವಕಾಶ ಮಾಡಿಕೊಡಿ. ಇರಲಿ. ಮುಂದಿನ ಸತಿ ದೇವರು ಮ್ಯಾನಿಫೆಸ್ಟೇಷನ್ನು ಇನ್ನೂ ಸಾಕಷ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೋಡೋಣ ಏನೇನೇನೇನೇನು ಹೇಳ್ತಾರೋ ಅದೆಲ್ಲ ಮಾತಿಗೆ ಸಿಗೋಣ. ಅಲ್ಲ, ಯಾರಿಗೂ ಕೊನೆಯದಾಗಿ ನನಗೆ ಯಾರಿಗೂ ನೋಯಿಸ್ಬೇಕು ಅಂತ ಉದ್ದೇಶ ಇಲ್ಲ. ನನಗೇನು ಈ ನಿಮಿಷಕ್ಕೆ ಭಗವಂತ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಅದನ್ನು ಮಾತಾಡಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಸರಿ ಅಂತಕ್ಕಂದರೆ ಅದನ್ನು ಅವರು ಸ್ವೀಕಾರ ಮಾಡ್ಬೋದು. ತುಂಬ ಧನ್ಯವಾದ ನಿಮ್ಗೆ ಕರೆಯೋದಕ್ಕೆ. ನೀವೆಲ್ಲ ಟೀಮ್ವರೆಗೂ ಕೂಡ ಶುಭಾಶಯಗಳು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಿ. ಕೃಷ್ಣನ್ ಬೇರೆ ಇಟ್ಟಿದ್ದೀರಿ ಇವತ್ತು. ಸಮಯ ಪ್ರಜ್ಞೆ ಅವ್ರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ನಿಮಗೆ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಆಚಾರ್ಯರೇ. ನಾನು ನಿಮ್ಮನ್ನು ಕ್ಲೇಶನಾಶಿಕ ಸುದರ್ಶನ ಯಂತ್ರ ಆದಮೇಲೆ ಕರಿತೀನಿ. ಖಂಡಿತ ಬರ್ತೀನಿ. ಆ್ಯಂಡ್ ಲುಕ್ ಫಾರ್ವರ್ಡ್ ಟು ಇಟ್. ಕೊನೆಯದಾಗಿ ತಮಗೊಂದು ಪುಸ್ತಕ ಕೊಡಬೇಕು. ಕೊಡಿ. ಇದು ನೀವು ನೋಡೋ ಪವರೇ ಬೇರೆ ಆಚಾರ್ಯರೇ, ಆದರೆ ಇದು 48 Laws of Power ಅಂತ ಒಂದು ಬುಕ್ ಇದೆ. ಇದು ರಾಬರ್ಟ್ ಗ್ರೀನ್ ಅಂತ. ಇದು ಮೇ ಬಿ ನಿಮ್ಗೆ ಆಗಲೇ ಗೊತ್ತಿರುವಂಥ ವಿಚಾರಗಳ ಮಧ್ಯ ಒಟ್ಟಿಗೆ ಮಾತಾಡಿ ತುಂಬ ವಿಷಯ ಗೊತ್ತಾಯ್ತು. ಹೊಸ ಹೊಸ ಆಯಾಮಗಳಲ್ಲಿ ಏನೋ ಒಂದಷ್ಟು ವಿಚಾರ ಸಿಗಬಹುದು. ಕೊಡಿ. ಆಚಾರ್ಯರೇ, ಇಲ್ಲಿ ಒಂದು ಪ್ರತೀತಿ, ಇಲ್ಲಿಗೆ ಬಂದವರು 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡ್ತಾರೆ. ಸೊ ತಾವು 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಯಾರನ್ನು ನಾವು ಕರೆಸಬೇಕು? ಒಬ್ಬರು ಪ್ರೊಫೆಸರ್ ಶ್ರೀನಿವಾಸ ವರಕೇಡಿ ಅಂತ. ಯಾವ ವಿದ್ಯೆಗೆ ಉಪಜೀವನಕ್ಕೆ ಅವಕಾಶ ಇಲ್ಲ, ತುಂಬ ಅಂತಹ ಒಂದು ಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಸಂಸ್ಕೃತ ಗುರುಕುಲ ಎಜುಕೇಷನ್ ಬಗ್ಗೆ ಮಾತು ಎಲ್ಲಿ ಸಿಗುತ್ತೆ ಏನು ಅಂತಲ್ಲ, ಅದ್ರ ಬಗ್ಗೆ ನಿಮಗೆ ತುಂಬ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪಾಲಿಸಿ ಲೆವೆಲಲ್ಲೂ ತುಂಬ ಕೆಲಸ ಮಾಡ್ತಾರೆ ಅವರು. ಸಹೃದಯರು. ನಿಮಗೆ ತುಂಬ ಅಂದರೆ ಇದನ್ನು ಕೇಳಿ ಈ ಮುಖವಾಗಿ ಬೆಳೆಯಬೇಕು, ಅಥವಾ ಗುರುಕುಲ ಎಜುಕೇಷನ್ ಇಲ್ಲಾಂದರೂ ಕೂಡ ಏನು ಆಧುನಿಕ ಯೂನಿವರ್ಸಿಟಿಗಳಲ್ಲಿ ಹೇಗೆ ಈ ಜ್ಯೋತಿಷ್ಯ ಇರ್ಬೋದು, ಈ ಸಂಸ್ಕೃತ ಇರ್ಬೋದು, ಯೋಗ ಇರ್ಬೋದು, ಇವುಗಳ ಶಾಸ್ತ್ರೀಯ ಗ್ರಂಥ ಓದಬೇಕು ಅಂತ ಯಾರು ಬಯಸ್ತಾರೆ ಅವರಿಗೆ ಒಂದು ಒಳ್ಳೆಯ ದಿಗ್ದರ್ಶನ ಸಿಗುತ್ತೆ. ಅಥವಾ ವೃತ್ತಿಯನ್ನು ಹೇಗೆ ತೊಗೋಬೋದು, ಒಂದು ಹೊಸ ಆಯಾಮ. ಅಂದರೆ ಕೆಲಸ ಅಂದ ತಕ್ಷಣ ಏನು ಹೇಳ್ತೀವಿ, ಡಾಕ್ಟರು, ಇಂಜಿನಿಯರು, ಸಾಫ್ಟ್ವೇರು, AI ಅನ್ನೋದು ಬಿಟ್ಟು ಇನ್ನೊಂದು ಮುಖ ಅವರಿಂದ ಸಮಾಜಕ್ಕೆ ತಲುಪಬಹುದು ಅಂತ. ಖಂಡಿತ. ಆಮೇಲೆ ಇನ್ನೊಬ್ಬರು ನಿಮಗೆ ಆಯುರ್ವೇದದ ಬಗ್ಗೆ ನಾವು ಮಾತಾಡೋದಲ್ಲ, ಆಯುರ್ವೇದ. ಡಾಕ್ಟರ್ ಮಾನಸ ಭಟ್ ಅಂತ, ತಕ್ಷಣ ಆಯುರ್ವೇದ ಅಂತಿದೆ. ಅವರು ತಮ್ಮ ಔಷಧಿಗಳನ್ನು ನಾನು ಹೇಳ್ತಾ ಇದ್ದೆ ನಿಮಗೆ, ಅವರೇ ಪ್ರಿಪೇರ್ ಮಾಡ್ತಾರೆ, ಫ್ರೆಶ್ ಆಗಿ ತಯಾರಿಸ್ತಾರೆ, ಮಾಡ್ತಾಯಿದ್ದಾರೆ. ಅವ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಕರೆಸಿದ್ರೆ ನಿಮಗೆ ಇದೆಲ್ಲ ಡಿಸ್ಕಸ್ ಮಾಡ್ಬೋದು. ದೇಹದ ಪ್ರಕೃತಿಗಳು ನಾವು ಮಾತಾಡಿಲ್ಲ ಪಾಪ, ನಿಮ್ಮ ಕಂಟೆಂಟ್ ಟೀಮ್ ಅವ್ರು ಮಾತಾಡಿದ್ರು. ದೇಹ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಬಗ್ಗೆ, ಯೋಗದ ಕಾನ್ಸೆಪ್ಟ್ಗಳು. ನಾನು ಕಾಮಶಾಸ್ತ್ರದ ಬಗ್ಗೆ ಎಲ್ಲ ಮಾತಾಡಿದ್ದೆ ಸ್ವಲ್ಪ. ಮಾಡೋದು ಇನ್ನೊಂದ್ಸರಿ ಯಾವ ಥರ ಸಿಕ್ಕಿದಾಗ. ದೇಹದ ಪ್ರಕೃತಿ ಇದೆ, ಯಾರು ವೆಯ್ಟ್ ಲಾಸ್ ಮಾಡಬೇಕು ಮಾಡಬಾರ್ದು ಇವೆಲ್ಲ ಇದೆ. ವೆಯ್ಟ್ ಲಾಸ್ ಕೆಲವರು ಮಾಡಿದರೆ ಅವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಕ್ಯಾನ್ಸರ್ ತನಕ ರೋಗ ಬರುತ್ತೆ. ಅಯ್ಯೋ, ಮಾಡಬಾರ್ದು ಎಲ್ಲರೂ. ಹಾಗೆ ವೆಯ್ಟ್ ಗೇನು ಎಲ್ಲರೂ ಮಾಡಬಾರ್ದು. ಇದನ್ನು ಡಿಸೈಡ್ ಮಾಡೋದು ಅದು ಪ್ರಕೃತಿ. ಅದೇ ಪಿತ್ತ. ಅದು ದೇಹದ ಬ್ಲೂ ಪ್ರಿಂಟು. ನಿಮಗೆ ಅವರು ಮಾನಸ ಭಟ್, ಡಾಕ್ಟರ್ ಮಾನಸ ಭಟ್ ಅವ್ರನ್ನ ಅಂತಾರೆ, ಯಾವುದಾದ್ರೂ ಒಳ್ಳೆ ಆಯುರ್ವೇದ ತಜ್ಞರನ್ನ. ಅವರು ಅಂತಲ್ಲ, ಎಲ್ಲ ಆಯುರ್ವೇದ ತಜ್ಞರಿಗೂ ಅದು ಬಹುಶಃ ಗೊತ್ತಿರ್ತದೆ, ಶಾಸ್ತ್ರೀಯ ಬಗ್ಗೆ ಅಧ್ಯಯನ ಮಾಡೋದವ್ರಿಗೆ. ಅವ್ರನ್ನ ಇಟ್ಕೊಂಡ್ರೆ ನಿಮಗೆ ದೇಹದ ಪ್ರಕೃತಿ ಹೇಗಿರ್ತದೆ, ಅವ್ರದ್ದು ಕೇವಲ ಬಾಡಿ ನೇಚರ್ ಅಲ್ಲ, ಈವನ್ ಅವ್ರ ಮೈಂಡ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಬೇಕಾದ್ರೆ ನೋಡಿ, ಸಾಮಾನ್ಯ ತುಂಬ ಸಣ್ಣ ಇರ್ತಾರಲ್ಲ, ನೋಡೋಕ್ಕೆ ಪಾಪ ಅಂತ ಅನ್ಸುತ್ತೆ, ಅವ್ರು ತುಂಬ ಹೈಪರ್ ಇರ್ತಾರೆ. ಮೋಸ್ಟ್ ಲೀಡರ್ಶಿಪ್ ಕ್ವಾಲಿಟಿಲಿದ್ದವ್ರು ನೋಡಿ ಹಂಗೆ ಇರ್ತಾರೆ, ಫೈರ್. ಕೆಲವು ನೋಡಿದಾಗ ದಪ್ಪ ಇರ್ತಾರೆ, ಭಯ ಆಗುತ್ತೆ, ಬಟ್ ತಾಳ್ಮೆ, ಶಾಂತವಾಗಿರ್ತಾರೆ. ಪೀಸ್ ನೇಚರ್. ಅದು ದೇಹಕ್ಕೂ ಮತ್ತು ಮನಸ್ಸಿಗೂ ಸಂಬಂಧಪಟ್ಟಿದೆ. ಈ ಕಾನ್ಸೆಪ್ಟಲ್ಲಿ ಜನರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಆಯುರ್ವೇದ ಅಂದ ತಕ್ಷಣ ತುಂಬ ಜನ ಔಷಧಿ ತೊಗೊಳ್ಳೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಆಯುರ್ವೇದ ನಾನ್ ವೆಜ್ಜು ಇದೆ, ರಸಾಯನ. ಕೆಲವು ರಸಾಯನ ಎಲ್ಲ ಮಾಡಬೇಕಾದ್ರೆ ಪಶುವಿನ
ದೇಹದ ಕೊಬ್ಬನ್ನೆಲ್ಲ ಯೂಸ್ ಮಾಡ್ತಾರೆ, ಮಾಂಸವನ್ನೆಲ್ಲ ಅಜಾದಿ ರಸಾಯನ ಅಂತೆಲ್ಲ ಬರ್ತದೆ, ಇವೆಲ್ಲ ಬರ್ತದೆ. ಅದ್ರ ಜೊತೆಗೆ ನಿಮಗೆ ದಿನಚರ್ಯೆ, ಋತುಚರ್ಯೆ, ಸದ್ವೃತ್ತ ಅಂತೆಲ್ಲ ಕರೀತಾರೆ. ಡೈಲಿ ರೆಜಿಮಿ ಹೇಗಿರಬೇಕು, ಸೀಸನಲ್ ರೆಜಿಮಿ ಹೇಗಿರಬೇಕು ಅಂತೆಲ್ಲ ಇದೆ. ಇದೆಲ್ಲ ಯೋಗಕ್ಕೆ ಸಂಬಂಧಪಟ್ಟದ್ದೇ. ಸೊ ನನಗೆ ಸ್ವಲ್ಪ ಪುರ್ಸೊತ್ತು ಸಮಯ ಅವಕಾಶ ಆಗಲಿಲ್ಲ. ಸೊ ಅದು ಯೋಗ ಆಯುರ್ವೇದ ಟ್ವಿನ್ ಸೈನ್ಸ್, ಎರಡೂ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಬ್ಬ ಚಿಕಿತ್ಸಕ ಆಗ್ಲಿಕ್ಕೆ ಸಾಧ್ಯ. ಹಾಗೆ ನನಗೆ ಅಲ್ಪ ಸ್ವಲ್ಪ ಆಯುರ್ವೇದದ ಪರಿಚಯ, ಬಟ್ ಅವರೆಲ್ಲ ಕರೆಸಿದರೆ ತುಂಬ ಇನ್ಸೈಟ್ ಫುಲ್ ಆಗಿರ್ತದೆ ವಿಷಯ, ಮತ್ತು ಅದು ಎವರ್ಗ್ರೀನ್ ಆಗಿರುತ್ತೆ ಟಾಪಿಕ್. ಖಂಡಿತ ಕರೆಸ್ತೀವಿ. ಮಾನಸ ಭಟ್. ಮತ್ತು ಮೂರನೇವರು ನಿಮಗೆ ಪುರಾಣದ ಬಗ್ಗೆ ಎಲ್ಲ ಮಾಹಿತಿ ಬೇಕಾಗಿತ್ತಂದರೆ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯ ಅಂತಿದ್ದಾರೆ, ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲಕರು. ಕರೆಸ್ತೀವಿ. ಅಥಾರಿಟೇಟಿವ್. ಅಮೇಝಿಂಗ್. ಆಗಲಿ, ಮತ್ತೆ ಸಿಗಬೇಕು, ನೀವು ಶೋಕ್ ಬರಬೇಕು. ಇದೊಂದು ಬುಕ್ಕು ನಮಗೆ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಸೊ ಇಷ್ಟೊತ್ತು ಮಾತಾಡಿ ಏನು ಅರ್ಥ ಆಯ್ತಂದರೆ, ಸ್ಪಿರಿಚುಯಾಲಿಟಿ ಅನ್ನೋದು ಬ್ಲೈಂಡ್ ಡಿವೋಷನ್ ಅಲ್ಲ, ಇದು ಒಂದು ಕಾನ್ಷಿಯಸ್ ಕನೆಕ್ಷನ್, ಪ್ರಜ್ಞಾವಂತಿಕೆಯಿಂದ ಬೆಳೆಸ್ಕೊಳ್ಳುವಂಥ ಒಂದು ಸಂಬಂಧ. ಯಾವ ಥರ ಸಂಬಂಧ? ಮಂತ್ರಗಳು ಒಂಥರ ಕನ್ನಡಿ ಹಾಗೆ, ಮತ್ತು ಈ ದೇವಾನುದೇವತೆಗಳ ಒಂದು ಪೂಜೆ ಎಲ್ಲೋ ಒಂದು ಕಡೆ ನಮ್ಮ ಒಳಗಡೆ ಇರುವಂಥ ಶಕ್ತಿಗೆ ದಾರಿದೀಪವಾಗುವಂಥ ಶಕ್ತಿಗಳ ಏನು, ಹೀಗೆ ಸಾಕಷ್ಟು ಪ್ರಶ್ನೆಗಳೇ ಎಲ್ಲ. ಸೊ ಇವತ್ತಿನ ಈ ಒಂದು ಸಂಭಾಷಣೆಯಲ್ಲಿ ನೀವು ಹೇಳಬೇಕು, ಈ ಸ್ಪಿರಿಚುಯಾಲಿಟಿ ಮೂಲಕ ದೇವರು, ದಿಂಡ್ರು, ಯೋಗ, ಈ ಚಕ್ರಗಳು, ಕುಂಡಲಿನಿ, ಇದೆಲ್ಲವನ್ನು ಇಲ್ಲಿವರೆಗೂ ಪ್ರಪಂಚ ಹೇಳೋ ಒಂದು ಥಿಯರಿ, ಯಾವುದ್ರ ಹಿಂದೆ ಯಾಕೆ ಓಡಬೇಕು, ಯಾಕೆ ಅನ್ನೋ ಪ್ರಶ್ನೆಗೆ ಇರೋಷ್ಟು ಪವರು ಬಹುಶಃ ಯಾವುದಕ್ಕೂ ಇಲ್ಲ ಅನಿಸುತ್ತೆ. ಸೊ ಕಂಟಿನ್ಯೂ ಟು ಕ್ವೆಶ್ಚನ್, ಯಾವುದನ್ನು ಬ್ಲೈಂಡಾಗಿ ನಂಬಬೇಡಿ, ನಂಬಿದ್ದು ಅವರ ಸತ್ಯ ಅಂತ ಪ್ರಶ್ನೆ ಮಾಡಿ ಅಂತ ಅಂದರು ಅವರು. ಆದರೆ ನಾನು ನೋಡುವಂಥ ಸತ್ಯ ಏನು ಅದು ಯಾವತ್ತೂ ಅನುಭವಕ್ಕೆ ಬಿಟ್ಟಿದ್ದು. ಹಾಗಾಗಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ ಡೀಪ್ ಆ್ಯಂಡ್ ವೆರಿ ಐ ಓಪನಿಂಗ್ ಎಪಿಸೋಡ್. ಯಾಕೆಂದರೆ ಜಾಸ್ ಕ್ಯೂರಿಯಸ್ ಕನ್ನಡ ಒಂಥರ ಕಾಕ್ಟೇಲ್ ಇದ್ದಂಗೆ, ಎಲ್ಲರೂ ಅವರವ್ರ ಅನುಭವಗಳು, ಅವರವರು ಕಂಡ ಸತ್ಯಗಳನ್ನು ನಮ್ಮ ಮುಂದೆ ಇಟ್ಟಾಗ, ಹಾಗಿದ್ರೆ ಕೆಲವು ಸತಿ ನಾವು ಓಹೋ ಇದು ಅವ್ರ ಸತ್ಯನಾ, ಇದು ಇವ್ರ ಸತ್ಯನಾ, ನಮ್ಮ ಸತ್ಯ ಏನು, ಅವ್ರ ಸತ್ಯದಲ್ಲೇ ನಾವು ಅದನ್ನೇ ಶಾಪ್ ಮಾಡಿ ನಮ್ಮ ಲೈಫ್ನ ಸತ್ಯ ಅಂತ ನಾವು ಅದ್ರ ಕಡೆ ಓಡ್ತಾ ಇರ್ತೀವ, ಪ್ರಶ್ನೆಗಳೇ ಎಲ್ಲ. ಸೊ ಇವತ್ತಿನ ಎಪಿಸೋಡ್ ಹೇಗಂತಂದರೆ, ಇಷ್ಟು ಹೊತ್ತೇನು ಮಾತಾಡಿದ್ದೀವಿ, ನನ್ನನ್ನು ನಾಟಿರೋ ವಿಚಾರಗಳೇ ಬೇರೆ, ನಿಮ್ಮನ್ನು ನಾಟಿರೋ ವಿಚಾರ ಬೇರೆ. ಆ ವಿಚಾರನ ನಾನು ಅರ್ಥ ಮಾಡ್ಕೊಂಡಿರೋ ರೀತಿಯೇ ಬೇರೆ ಇರುತ್ತೆ, ನೀವು ಅರ್ಥ ಮಾಡ್ಕೊಂಡಿರೋ ರೀತಿಯೇ ಬೇರೆ ಇರುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಂಡಿದ್ದನ್ನು ಮುಂದೆ ಲೈಫ್ಗೆ ಏನು ಮಾಡ್ತೀರಾ ಅನ್ನೋದೇ ಪ್ರಶ್ನೆ. ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ. ಹಾಗಾಗಿ ಮುಂದಿನ ಪ್ರಶ್ನೆ, ಇಲ್ಲಿ ಯಾರು ಬರ್ತಾರೆ ಅನ್ನೋ ಆ ಪ್ರಶ್ನೆಗೆ ನಿಮಗೆ ಹಾಕೋ ಪ್ರಶ್ನೆ, ಯಾರನ್ನು ನೀವು ನಾಮಿನೇಟ್ ಮಾಡ್ತೀರಾ? 3 ವ್ಯಕ್ತಿತ್ವಗಳ ಹೆಸರನ್ನು ಸೂಚಿಸಿ. ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಎಲ್ಲ ಹಳೆ ಎಪಿಸೋಡ್ಸ್ಗಳನ್ನು ನೋಡಿದವ್ರಿಗೆ ಥ್ಯಾಂಕ್ಸ್. ನನಗೆ ಅವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬರುತ್ತೆ, ಅಶಿಕಾ ರಂಗನಾಥ್ ಅವ್ರನ್ನ ಕರೆಸಿ, ಪೂಜಾ ಗಾಂಧಿ ಅವ್ರನ್ನ ಕರೆಸಿ ಅಂದಾಗ ನಾನು ಓಹೋಹೋ, ನಾವು ಒಂದು ಕಾಲು ವರ್ಷದಲ್ಲಿ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಬಂದಿದ್ದು ನಮ್ಮ ತಪ್ಪ ಅಂತ ಕೆಲವು ಸತಿ ನನಗೆ ತಿರುಗಿಸ್ಕೋತೀನಿ. ಓಹೋ, ಹಾಗಿದ್ರೆ ಜನ ಮೇ ಬಿ ಗಮನಿಸಿಲ್ಲ ಎಲ್ಲ ಎಪಿಸೋಡ್ಸ್ಗಳನ್ನು ಅಂತ. ಅವರೆಲ್ಲ ಆಗಲೇ ಬಂದಿದ್ದಾರೆ. ನಮ್ಮ ಯೂಟ್ಯೂಬ್ನ ಪ್ಲೇಲಿಸ್ಟ್ ಏನಿದೆ, ಜಾಸ್ ಕ್ಯೂರಿಯಸ್ ಪ್ಲೇಲಿಸ್ಟ್ ಅಂತ, ಅಲ್ಲಿ ಹೋಗಿ ಕಳೆದ ಮಾರ್ಚ್ ಇಂದ ಇಲ್ಲಿವರೆಗೂ ಸಾಕಷ್ಟು ವ್ಯಕ್ತಿತ್ವಗಳು ಅವರ ಲೈಫನ್ನು ನೋಡಿರುವಂತಹ ಒಂದು ಅನುಭವ, ಆ ತಿರುಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲವನ್ನು ಮೆಲುಕು ಹಾಕಿ, ದ ಮಲ್ಟಿಪಲ್ ವೇಸ್ ಆಫ್ ಲಿಸ್ನಿಂಗ್ ಟು ಜಾಸ್ ಕ್ಯೂರಿಯಸ್, ವಾಚಿಂಗ್ ಜಾಸ್ ಕ್ಯೂರಿಯಸ್, ಡ್ರೈವ್ ಮಾಡ್ತಾ ಪ್ಯಾರ್ಲಲ್ಲಿ ಕೇಳ್ಕೊಳ್ತಾ ಶೋನ ಗ್ರಹಿಸ್ಬೋದು, ಪಾತ್ರೆ ತೊಳಿತಾ ಅಡುಗೆ ಮನೇಲಿ ಆನ್ ಮಾಡಿ ಬಿಡ್ಬೋದು, ಜಿಮ್ಮಲ್ಲಿ ಕೇಳ್ಬೋದು, ಅಥವಾ ನೆವರ್ ನೋ, ಯಾವುದೋ ಸಮಾರಂಭ ಅಂತಂದರೆ ಒಂದು ಹಾಡಿನ ಜಾಗದಲ್ಲಿ ಈ ಥರ ಮಾತನ್ನೂ ಬಹುಶಃ ಹಾಕಿ ಬಿಡ್ಬೋದು ಕಾರ್ಯಕ್ರಮ ಶುರು ಆಗೋಷ್ಟರಲ್ಲಿ. ಎಲ್ಲಿ ಕುತೂಹಲ ಇರುತ್ತೋ ಅಲ್ಲಿ ಏನೋ ಒಂದು ಹೊಸತನ ಇದ್ದೇ ಇರುತ್ತೆ. ಸೊ ಫೈಂಡ್ ಮೋರ್ ವೇಸ್ ಟು ಲಿಸನ್ ಟು ಜಾಸ್ ಕ್ಯೂರಿಯಸ್ ಆ್ಯಂಡ್ ಟೇಕ್ ಪಾಸಸ್. ಒಂದು ಅರ್ಧ ಗಂಟೆ ಒಂದೊಂದು ದಿವಸ ನೋಡೋದು. ಸೊ ಈ ಥರನೂ ನೀವು ಜಾಸ್ ಕ್ಯೂರಿಯಸ್ ಎಪಿಸೋಡ್ಸ್ಗಳನ್ನು ಕನ್ಸ್ಯೂಮ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಾಸ್ ಕ್ಯೂರಿಯಸ್ ಆಸ್ ಅ ಬ್ಲ್ಯಾಂಕ್ ಶೀಟ್.